ಎಲ್ಲರಿಗೆ ನಮಸ್ಕಾರ. ಈ ದಿವಸಕ್ಕೆ ರಾಮಾಯಣದ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆಯ ಬಾಲಕಾಂಡದ ಕಂತು ಮುಗಿಯುತ್ತದೆ. ನಿನ್ನೆ ನಾನು ಅಯೋಧ್ಯಾಕಾಂಡವನ್ನೇ ಇಂದು ಆರಂಭ ಮಾಡಬಹುದು, ಉಳಿದ ಪರಶುರಾಮ ಪ್ರಕರಣವನ್ನು ಮುಗಿಸಿ ಅಂತ ಅಂದುಕೊಂಡೇನಾದರೂ ಕೆಲವೊಂದು ತುಂಬ ಸುಂದರವಾದ ರಾಮಾಯಣ ಕಥಾತ್ಮಕ ಕಾವ್ಯಗಳು, ನಾಟಕಗಳು ಇವೆಯಲ್ಲ, ಅವುಗಳ ರೋಚಕವಾದ ಪದ್ಯಗಳನ್ನು ಜ್ಞಾಪಿಸಿಕೊಳ್ಳೋಣ. ಹೇಗೆ ವಾಲ್ಮೀಕಿ ರಾಮಾಯಣದ ಸಂದರ್ಭಗಳು ಮುಂದಿನ ಕವಿಗಳಿಗೆ ಸಂತೋಷವನ್ನು ಕೊಟ್ಟಿವೆ ಮತ್ತು ತನ್ಮೂಲಕ ಹೊಸ ಹೊಸ ಸೃಷ್ಟಿಯನ್ನು ಮಾಡುವ ಪ್ರೇರಣೆಯನ್ನು ಕೊಟ್ಟಿವೆ ಅನ್ನೋದನ್ನು ತಿಳಿಸಬೇಕು ಅಂತ ಆನುಷಂಗಿಕವಾಗಿ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಸೀತಾ ಕಲ್ಯಾಣದ ಮತ್ತು ಧನುರ್ಭಂಜನದ ಸಂದರ್ಭದಲ್ಲಿ ಬೇಕಾದಷ್ಟು ಕವಿಗಳು ತಮ್ಮ ತಮ್ಮ ಕೌಶಲವನ್ನು ತೋರಿಸುವ ಪ್ರಯತ್ನ ಮಾಡಿಯೇ ಇದ್ದಾರೆ. ಹಾಗಾಗಿ ಉಳಿದ ಪರಶುರಾಮ ಪ್ರಕರಣದ ಕೆಲವೊಂದು ಅಂಶಗಳನ್ನು ಗಮನಿಸಿ ನಾವು ನೇರವಾಗಿ ಈ ಕವಿಗಳ ಪರಿಚಯದ ಕಡೆಗೆ ಹೋಗ್ಬೋದು, ಕವಿಗಳ ಕಥಾ ಸ್ವಾರಸ್ಯದ ಕಡೆಗೆ ಹೋಗ್ಬೋದು ಅಂತ. ನಿನ್ನೆ ಪರಶುರಾಮ ತನ್ನ ವೈಷ್ಣವ ಧನುಸ್ಸನ್ನು ರಾಮನ ಮುಂದೆ ಇರಿಸ್ತಕ್ಕಂಥ ಕಥೆಯ ಭಾಗದವರೆಗೆ ನೋಡಿದ್ವಿ. ಜಾಮದಗ್ನ ಅಭಿಯೋಗ. ಅಭಿಯೋಗ ಅಂದರೆ ಅಲಿಗೇಷನ್, ಆಕ್ಷೇಪ ಅನ್ನುವಂಥ ಅರ್ಥ. ಅವನು ತನ್ನ ವೈಷ್ಣವ ಧನಸ್ಸು ರಾಮ ಮುರಿದಂಥ ಶಿವಧನಸ್ಸಿಗಿಂತ ಮಿಗಿಲಾಗಿ ಶಕ್ತಿಶಾಲಿ, ಸಾಮರ್ಥ್ಯಶಾಲಿ ಅಂತ ಹೇಳ್ತಾನೆ. ಹಾಗಾಗಿ ಇದನ್ನು ನೀನು ಹೆದೆ ಏರಿಸು, ಬಳಿಕ ನಿನ್ನ ಯೋಗ್ಯತೆ ನೋಡಿಕೊಂಡು ದ್ವಂದ್ವ ಯುದ್ಧಕ್ಕೆ ಬರ್ತೀನಿ ಅಂತಂತಾನೆ. ಆಗ ಇಲ್ಲಿವರೆಗೂ ಆರ್ಭಟವನ್ನು ಮಾಡ್ತಾ ಇದ್ದ ಜಾಮದಗ್ನ ಪರಶುರಾಮನನ್ನು ಕುರಿತು ಯಾವ ಚಕಾರವೂ ಎತ್ತದೇ ಇದ್ದ ಶ್ರೀರಾಮ ಆಮೇಲೆ ತಾನು ಮಾತಾಡೋಕ್ಕೆ ಬರ್ತಾನೆ. ಇಲ್ಲೊಂದು ಗಮನಿಸಬೇಕು, ರಾಮಾಯಣದ ಕಥೆಯಲ್ಲಿ ಜನಕನ ಪ್ರವೇಶ ಅಲ್ಲಿಲ್ಲ. ಮರಳಿ ಬರ್ತಾ ಇರುವಾಗ ಮಾರ್ಗದಲ್ಲಿ ಆದದ್ದು. ಕಾಳಿದಾಸಾದಿಗಳು ಅದನ್ನು ಹಾಗೆಯೇ ಹೇಳಿದ್ದಾರೆ. ಆದರೆ ಅನೇಕ ಕವಿಗಳು ಸೀತಾರಾಮ ಕಲ್ಯಾಣ ಮಂಟಪದಲ್ಲಿಯೇ ಅದು ನಡೆಯಿತು ಅನ್ನುವಂತೆ ಮಾಡ್ತಾರೆ. ಮುಂದೆ ಚಲನಚಿತ್ರ ಯಕ್ಷಗಾನಾದಿಗಳಲ್ಲಿಯೂ ಹಾಗೆಯೇ ಮಾಡಿದ್ದಾರೆ ಕೂಡ. ಅದು ಒಂದು ರೀತಿ ಸ್ವಾರಸ್ಯ, ಚೆನ್ನಾಗಿದೆ. ಆದರೆ ಮೂಲ ಕಥೆಯಲ್ಲಿ ಜನಕ ಇಲ್ಲ, ಆದರೆ ರಾಮನ ಜನಕನಾದ ದಶರಥ ಮಾತ್ರ ಇದ್ದಾನೆ. ಆದರೆ ದಶರಥ ಎಷ್ಟು ಕಂಗಾಲಾಗಿದ್ದಾನೆ. ಹಿಂದೆ ವಿಶ್ವಾಮಿತ್ರನ ಮುಂದೆ ಜನಕ ಅಸಹಾಯಕನಾಗಿದ್ದು, ಅಂದರೆ ತನ್ನ ತಂದೆ ದಶರಥ ಅಸಹಾಯಕನಾಗಿದ್ದನ್ನು ರಾಮ ನೋಡಿಲ್ಲ, ಕೇಳಿದ್ದಾನಷ್ಟೇ. ಕೋಪ ಮಾಡಿಕೊಡ್ತಾರೆ, ಮಗನನ್ನು ಕಳಿಸ್ಕೊಳ್ದೇ ಇದ್ರೆ ಏನಾಗುತ್ತೋ, ಕಳಿಸ್ದೇ ಇರ್ತೀಯಾ ನೀನು, ಮಾತಿಗೆ ತಪ್ತೀಯಾ ಅಂತ ಅವನು ದಬಾಯಿಸೋದು, ಈ ರೀತಿಯಾದ ಸಾಕ್ಷಾತ್ ಸನ್ನಿವೇಶವನ್ನು ನೋಡಿಲ್ಲ. ಈಗ ರಾಮ ಪರಶುರಾಮನ ಮುಂದೆ ಬದ್ಧಾಂಜಲಿಯಾಗಿ ಆಪಾದ ಮಸ್ತಕವೂ ಗಡಗಡ ಗಡಗಡ ಬಿರುಗಾಳಿಯಲ್ಲಿ ಬಾಳೆ ಮರ ನಡುಗದಂತೆ ನಡುತ್ತಾ ಇರುವ ತಂದೆಯನ್ನ, ವೃದ್ಧನಾದ ಆ ಸೂರ್ಯವಂಶೋತ್ಪನ್ನ ಮಹಾಚಕ್ರವರ್ತಿಯನ್ನ ಕಂಡು ರಾಮನಿಗೆ ಏನನ್ಸಿದ್ದಿರಬಹುದು. ಎಷ್ಟೋ ಬಾರಿ ಮಕ್ಕಳಿಗೆ ತಮ್ಮ ತಂದೆಯರು ಅಂದರೆ ಸೂಪರ್ ಮ್ಯಾನ್ ಅನ್ನುವ ಭಾವ ಇರ್ತದೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಕಂಡಿರುವುದು ತಂದೆ ತಾಯಿಗಳನ್ನೇ ಹೆಚ್ಚಾಗಿ, ಬೇರೆಯ ಬಂಧು ಬಾಂಧವರನ್ನ ಹೆಚ್ಚಾಗಿ ಕಂಡಿರೋಲ್ಲ. ಕಂಡಿದ್ರೂ ಪ್ರೀತಿ ಬೆಳೆಸ್ಕೊಳ್ಳೋಕ್ಕಾಗೋಲ್ಲ, ಅಜ್ಜ ಅಜ್ಜಿರು. ಆದರೆ ಇವರಿಗೆ ಸರ್ವಸಮರ್ಥರು ಅನ್ನುವ ಭಾವ ಇರತಕ್ಕಂಥದ್ದು ತಂದೆ ತಾಯಿಯಲ್ಲಿಯೇ. ಅದರೊಳಗೂ ಈ ಕಾಲದಲ್ಲಿ ಎಲ್ಲರೂ ಉದ್ಯೋಗಕ್ಕೆ ಹೋಗ್ತಾರೆ, ತಾಯಿ ತಂದೆ ಎಲ್ಲ ಆರ್ಥಿಕವಾಗಿ ಸಂಪನ್ನರಾಗಿರ್ತಾರೆ. ಹಿಂದೆ ಆದರೆ ಹೊರಗಿನ ಎಲ್ಲ ನಿಭಾವಣೆ ತಂದೆಯದು ಅಂತ ಆಗಿದ್ದಾಗ ತಂದೆ ಸರ್ವಸಮರ್ಥ, ಅವನ ಕೈಯಲ್ಲಿ ಹಣ ಓಡಾಡುತ್ತದೆ. ಅವನು ಹೊರಗಿಂದ ತಿಂಡಿ ತೀರ್ಥ ತಂದು ಕೊಡ್ತಾನೆ, ಹಣ್ಣು ಹಂಪಲು ತಂದು ಕೊಡ್ತಾನೆ, ಗೊಂಬೆ ಆಟಿಕೆ ತಂದು ಕೊಡ್ತಾನೆ. ತಾಯಿ ಪ್ರೀತಿ ಮಾಡ್ತಾಳೆ, ಮುದ್ದು ಮಾಡ್ತಾಳೆ, ತಿಂಡಿ ತಿನಿಸುಗಳನ್ನು ತಯಾರು ಮಾಡಿ ಕೊಡ್ತಾಳೆ. ಆದರೆ ತಂದೆ ಏನನ್ನೆಲ್ಲ ಸಾಧಿಸಿ ಕೊಡಬಲ್ಲ ಅಂತ ಇರುತ್ತದೆ. ಸಾಮಾನ್ಯಕ್ಕೆ ನೋಡಿ, ಮಕ್ಕಳು ಬೇರೊಬ್ಬ ಹುಡುಗರ ಜೊತೆಗೆ ಆಟ ಆಡುವಾಗ ಜಂಬ ಕೊಚ್ಚುವಲ್ಲಿ ತಮ್ಮ ತಂದೆಯರ ಶಕ್ತಿ ಸಾಧ್ಯತೆಗಳ ಬಗ್ಗೆನೇ ಜಂಬ ಕೊಚ್ಚುತ್ತಾರೆ. ತಾಯಂದಿರ ಬಗ್ಗೆ ಸಾಮಾನ್ಯವಾಗಿ ಜಂಬ ಕೊಚ್ಚಕ್ಕಿರೋದಿಲ್ಲ. ಎಲ್ಲ ತಾಯಂದ್ರು ಅಡುಗೆ ಮನೇಲಿ ಅಡುಗೆ ಮಾಡ್ತಾರೆ, ಮತ್ತೊಂದು ಅದು ಎಲ್ರಿಗೂ ಕಾಣಿಸ್ತಾ ಇರುತ್ತೆ. ವೆರಿಫಿಕೇಶನ್ನು, ನಮ್ಮ ಅಪ್ಪನ ಆಫೀಸ್ ಎಷ್ಟು ದೊಡ್ಡದಿದೆ ಗೊತ್ತಾ, ಅದೆಷ್ಟು ದೂರ ಇದೆ ಗೊತ್ತಾ, ಈ ಥರದ್ದೆಲ್ಲ ಆರ್ಭಟಗಳು ಮಾಡ್ತಲೇ ಇರ್ತಾರೆ. ಯಾಕೆಂದರೆ ತಂದೆ ಅದು ಕಾಣದ ಮುಖ, ಅದು ದೊಡ್ಡದು ಅಂತ. ಅತ್ಯತಿಷ್ಠ ದಶಾಂಗುಲಂ. ಮತ್ತೆ ಅವನು ಸರ್ವ ಕಾರ್ಯ ದಕ್ಷ, ಸಮರ್ಥ ಅನ್ನುವ ಭಾವ ಅವರಿಗಿರುತ್ತದೆ. ಆದರೆ ಎಂಥ ಮಗನ ತಂದೆಯೂ ಮತ್ತಿನ್ನೆಲ್ಲೋ ಇನ್ನೊಬ್ಬರ ಮುಂದೆ ಕೈ ಕಟ್ಟಿ ನಿಲ್ಲಬೇಕು, ಕೈ ಚಾಚಿ ಬಾಗಬೇಕು, ಈ ಥರದ್ದಿರುತ್ತದೆ. ಅದನ್ನು ಅನುಭವಕ್ಕೆ ತಂದುಕೊಳ್ಳದೆ, ಅದನ್ನು ಒಂದು ಪರಿಪಾಕ ಇಲ್ಲದೆ ಮಕ್ಕಳು ನೋಡಿದಾಗ ಬಹಳ ಕಷ್ಟ.
ಅದರೊಳಗೂ ಈ ಪಟ್ಟಣಗಳಲ್ಲಿ ಪ್ರತಿಯೊಬ್ಬರೂ ಸ್ವತಂತ್ರರಾಗಿರ್ತಾರೆ. ಕಾಲನಿ ಲೈಫ್ ಅಂತ ಏನು ಹೇಳ್ತಾರೆ, ಅಲ್ಲಿ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ. ಯಾವುದೋ ಒಂದು ಫ್ಯಾಕ್ಟ್ರಿ ಕಾಲನಿ ಅಂತ ಇರ್ಬೋದು, ಅದು HAL ಇರ್ಬೋದು, HMT ಇರ್ಬೋದು, ಮತ್ತಿನ್ಯಾವುದೋ ಇರ್ಬೋದು. ಅಲ್ಲಿ ಅತ್ಯುಚ್ಚ ಸ್ತರದ ಯಾವ ಕೆಲಸಗಾರರಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್, ಈ ಥರದ್ರಿಂದ ಮೊದಲುಗೊಂಡು ಕ್ಯಾಶಿಯರ್ ಇರ್ಬೋದು, ಅಕೌಂಟ್ಸ್ ಆಫೀಸರ್ ಇರ್ಬೋದು, ವರ್ಕರ್ ಅಂತ ಅಲ್ಲಲ್ಲಿ ತುಂಬ ತರತಮ ಭೇದಗಳೆಲ್ಲ ಇರ್ತವೆ. ಹಿಂದೆ ಎಲ್ಲ ನಮ್ಮ ಕಾವ್ಯಗಳಲ್ಲಿ ಪಟ್ಟಣ ನಗರ ಅಂತ ಬಂದರೆ ಇದು ಬ್ರಾಹ್ಮಣರ ಕೇರಿ, ಇದು ಕ್ಷತ್ರಿಯರ ಕೇರಿ, ಇದು ವೈಶ್ಯರ ಕೇರಿ, ಇದು ಶೂದ್ರರ ಕೇರಿ ಅಂತ ಇರ್ತಿತ್ತು. ಹಳ್ಳಿಗಳಲ್ಲಿ ಹಿಂದೆ ಕೂಡ ಇದು ಬ್ರಾಹ್ಮಣರ ಬೀದಿ ಅಂತ ನಾನೇ ಇರತಕ್ಕಂಥದ್ದು ನೋಡಿದ್ದೆ. ನಮ್ಮ ಮನೆಯೇ ಬ್ರಾಹ್ಮಣರ ಬೀದಿನಲ್ಲಿದ್ದದ್ದು ಅಂತೆಲ್ಲ ಇತ್ತು. ಇದು ಆಂಧ್ರ ಪ್ರದೇಶದಲ್ಲಿ ಇದು ಬಲಿಜವಾರಿ ವೀದಿ, ಇದು ಕಮ್ಮವಾರಿ ವೀದಿ, ಹೀಗೆಲ್ಲ ಹೆಸರು ಉಪಕುಲಗಳ ಸಮೇತ ಇರ್ತಾ ಇತ್ತು. ಇನ್ನು ಗೋತ್ರಗಳದೊಂದು ಬಾಕಿ ಇತ್ತಷ್ಟೇನೆ. ಹಾಗಾಗಿ ಅಲ್ಲಿ ಬೆಳೆಯುವಾಗಲೇ ಒಂದು ತರತಮದ ಭಾವ ಇರ್ತಾ ಇತ್ತು. ಕಾಲನಿ ಲೈಫಲ್ಲಿ ನೋಡಿದಾಗ ಯಾವ ಸೆಕ್ರೆಟರಿ ಅಥವಾ ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್ ಅವರ ಮಕ್ಕಳ ಜೊತೆಗೆ ಈ ಕೆಳಗಡೆಯ ವರ್ಕಿಂಗ್ ಕ್ಲಾಸ್ನವರ ಮಕ್ಕಳುಗಳ ಆಟ ಆಡಬೇಕು ಅಂದರೆ ಅಲ್ಲಿ ಹೈರಾರ್ಕಿ ಮೇಂಟೈನ್ ಮಾಡುವುದಾಗ್ತಾ ಇತ್ತು. ಅವ್ರ ತಂದೆಯರು ಹೇಗೆ ಇವ್ರ ತಂದೆಯರಿಗೆ ಸಬಾರ್ಡಿನೇಟ್ಸು, ಇವರ ಗೆಳೆಯರಿಗೆ ಸಬಾರ್ಡಿನೇಟ್ಸು ಅನ್ನುವಂತೆ. ಮೊನ್ನೆ ದಿವಸ ನನ್ನ ಗೆಳೆಯರೊಬ್ಬರ ಮನೆಗೆ ಹೋಗಿದ್ದೆ. ಆ ಗೆಳೆಯರ ಮಗ ಅವನು ತುಂಬ ಆಟಕ್ಕೆ ಒಬ್ಬ ಹುಡುಗನ್ನೇ ಇಟ್ಕೊಂಡಿದ್ದಾನೆ. ಅವನು ಹುಟ್ಟೋಕ್ಕೆ ಮುಂಚಿನಿಂದಾನೂ ಆ ಹುಡುಗ ಬಿಟ್ಟು ಬೇರೆ ಜಗತ್ತೇ ಇಲ್ಲ ಅವನಿರಬೇಕು ಅಂತ. ನಾನು ಒಳ್ಳೆ ಸ್ನೇಹ ಇದೆ ಅಂತ ಭಾವಿಸ್ಕೊಂಡಿದ್ರೆ ನನ್ನ ಸ್ನೇಹಿತರ ಪತ್ನಿ ಆಕೆ ತಿಳಿಸಿದ್ರು, ಇಲ್ಲ ಗಣೇಶ್ ಅವರೇ, ನಮ್ಮ ಮಗ ಪ್ರೀತಿ ವಿಶ್ವಾಸದಿಂದ ಅಲ್ಲ, ಅವನಿಗೊಂದು ಪಂಚ್ ಬ್ಯಾಗ್ ಬೇಕು ಅಂತ ಇಟ್ಕೊಂಡಿರೋದು. ಯಾಕೆಂದರೆ ಅವನಿಗೆ ಸಾಧುವಾದ ಮಾಡ್ತಕ್ಕಂಥವ್ರು ಬೇಕು. ಆ ಹುಡುಗ ಏನಿದ್ದಾನೆ ಅವನಿಗೆ ಅವ್ರ ತಾಯಿ ಇವ್ರ ಮನೆಯಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದವರು. ಹೀಗಾಗಿ ಇವ್ರ ಮನೆಯಲ್ಲಿ ಗೊಂಬೆ ಸಿಗುತ್ತದೆ. ಮತ್ತು ಅವರು ಪ್ರೀತಿಯಿಂದ ಕಾಣ್ತಾರೆ ಪಾಪ ಆ ಹುಡುಗನನ್ನು ಕೂಡ, ಆ ಕೆಲಸಗಾರರ ಮಗನ್ನ. ಎಲ್ಲಿಗೆ ಹೋದರೂ ಕರ್ಕೊಂಡು ಹೋಗ್ತಾರೆ, ಬಟ್ಟೆ ತಂದು ಕೊಡ್ತಾರೆ, ಹಣ್ಣು ಹಂಪಲು ತಂದು ಕೊಡ್ತಾರೆ, ಆಟ ತಿಂಡಿ ತಿನಿಸು ಎಲ್ಲ ಮಾಡ್ತಾರೆ. ಹೀಗಾಗಿ ಇವನ ಹತ್ರ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಏನು ಲಾಭ ಇದೆ ಅನ್ನೋದು ಆ ಹುಡುಗನಿಗೂ ಗೊತ್ತಿದೆ. ಅದನ್ನು ಅವರು ಆಶ್ಚರ್ಯಪಟ್ಟು ಹೇಳ್ತಾ ಇದ್ರು, ನೋಡಿ ಬದುಕು ಎಷ್ಟು ಕಠೋರವಾದದ್ದನ್ನು ಕಲಿಸುತ್ತೆ. 8-10 ವರ್ಷಗಳ ಹುಡುಗ 5-6 ವರ್ಷಗಳಿಗೂ ಮುಂಚೆಯಿಂದಲೂ 7-8 ವರ್ಷಕ್ಕೆ ಮುಂಚೆಯಿಂದಲೂ ತಗ್ಗಿ ಬಗ್ಗಿ ಇರತಕ್ಕಂಥದ್ದು. ಆಟದಲ್ಲಿ ಇವನೇ ಗೆಲ್ತಾನೆ, ನನ್ನ ಸ್ನೇಹಿತರ ಮಗನೇ ಗೆಲ್ತಾನೆ, ಓಟದಲ್ಲಿ ಇವನೇ ಗೆಲ್ತಾನೆ, ಮಾತುಗಾರಿಕೆಯಲ್ಲಿ ಇವನೇ ಗೆಲ್ತಾನೆ, ಎಲ್ಲದರೊಳಗೂ ಇವನೇ ಗೆಲ್ಲವನು. ಅವನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಡ್ತಾನೆ. ಯಾಕೆ ಅಂತಂದರೆ ಇವರ ಮನೆಯಲ್ಲಿ ಇದೆಲ್ಲ ಸಿಗುತ್ತದೆ. ಇವನಿಗೆ ಅಸಮ್ಮುಖತ್ವ ಬಂದರೆ, ಇವನಿಗೆ ಅಸಹನೆ ಬಂದರೆ ತನಗದು ಇರಲಾರದು ಅಂತಕ್ಕಂಥದ್ದು. ಆ ರೀತಿಯಾಗಿ ಅಂದರೆ ಅದೆಷ್ಟು ಬಗೆಯ ಸೈಕಾಲಜಿ ವರ್ಕೌಟ್ ಆಗುತ್ತೆ, ಕಲ್ಪಿಸಿಕೊಂಡಷ್ಟು ಕಷ್ಟ. ಆಮೇಲೆ ಅದೇ ನನ್ನ ಗೆಳೆಯನ ಮತ್ತೊಬ್ಬ ಬಂಧು ಊರಿನಿಂದ ಬಂದ ಹುಡುಗ. ಅವನು ನನ್ನ ಗೆಳೆಯನ ಮಗನಿಗಿಂತ ಒಂದು 6-7 ವರ್ಷಕ್ಕೆ ದೊಡ್ಡವನು. ಆದರೆ ಅವನು ಬಂದವನೇ ಇವನನ್ನು ಪ್ರತಿಯೊಂದಕ್ಕೂ ಕೂಡ ಸ್ನಬ್ ಮಾಡಿ, ನಿನಗೇನೂ ಗೊತ್ತಿಲ್ಲ, ನಿನಗಿಂತ ನನಗೆ ತುಂಬ ಓದು ಬರುತ್ತೆ, ನಿನಗೆ ಕನ್ನಡ ಇಂಗ್ಲೀಷ್ ಬರುತ್ತೆ ಅಂದರೆ ನನಗೆ ಹಿಂದಿ ಸಂಸ್ಕೃತ ಕೂಡ ಬರುತ್ತೆ, ನಿನಗೆ ಬರೀ 1-2 ಆಟ ಬರುತ್ತೆ ಅಂದರೆ ನನಗಿನ್ನೂ ಹೆಚ್ಚಿನ ಆಟಗಳು ಬರುತ್ತವೆ, ನೀನು ಅಷ್ಟಾವಕ್ರವಾಗಿ ಚಿತ್ರ ಬರೀತೀಯ, ನಾನು ತುಂಬ ರಮಣೀಯವಾಗಿ ಬರ್ತೀನಿ, ನೀನೇನೋ ತಬಲಾ ಮೇಲೆ ಹಂಗೆ ಕೈಯಾಡಿಸ್ತೀಯ, ನಾನು ಭರ್ಜರಿಯಾಗಿ ಹಾರ್ಮೋನಿಯಂನೇ ನುಡಿಸ್ತೀನಿ, ಹೀಗೆಲ್ಲ ಹೇಳ್ಕೊಂಡು ನಿನಗೇನು ಗೊತ್ತಿಲ್ಲ, ಅಯ್ಯೋ ಈ ಥರದವರು ಇರ್ತಾರಾ ಅಂತ ಹೇಳಿ ಅವನ ಅಹಂಕಾರಕ್ಕೆ ಅಲ್ಲಾಡಿಸುವಂತೆ ಮಾಡಿಬಿಟ್ಟ. ನನ್ನ ಸ್ನೇಹಿತ ಊರಿನ ಒಬ್ಬ ಹುಡುಗ, ಬಂಧುವರ್ಗದ ಹುಡುಗ ಬಂದರೆ ಊರಿನ ಸಂಪರ್ಕ ನಮ್ಮ ಹುಡುಗನಿಗೆ ಚೆನ್ನಾಗಿ ಬೆಳೆಯುತ್ತದೆ ಅಂತ ಅಂದ್ಕೊಂಡು ಮಾಡಿದ್ರೆ, ನನ್ನ ಸ್ನೇಹಿತನ ಮಗ ಈಗೇನು ಹೇಳ್ತಾನೆ, ಸೂತರಾಮ್ ಆ ಮಿಹಿರಾ ಇರೋವರೆಗೂ ನಾನು ಊರಿಗೆ ಹೋಗೋದಿಲ್ಲ ಅಂತ. ಪ್ರತಿಕೂಲವಾದದ್ದೇ ಆಯಿತು. ಯಾಕೆ ಇದನ್ನು ಹೇಳ್ತೀನಿ, ಮಕ್ಕಳ ಮನೋಧರ್ಮ ಅಹಂಕಾರದ ಆಘಾತವನ್ನು ಸ್ವಲ್ಪವೂ ಸಹಿಸುವಂತೆ ಇರೋಲ್ಲ. ಅವರ ಅಹಂಕಾರದ ವಿಸ್ತರಣಗಳೇ ತಂದೆ ತಾಯಂದರು, ಅವರ ಆಟಿಕೆಗಳು, ಅವರ ಒಡಹುಟ್ಟುಗಳು ಹೀಗಾಗುತ್ತವೆ. ಆಮೇಲೆ ಗೊತ್ತಾಗುತ್ತದೆ ಏಟು ಬೀಳದೆ ಬದುಕಿನಲ್ಲಿ ಬಾಳೋದಕ್ಕೆ ಸಾಧ್ಯ ಇಲ್ಲ, ಜಗತ್ತಿನಲ್ಲಿ ಉಳಿಯೋಕ್ಕೆ ಸಾಧ್ಯವಿಲ್ಲ ಅಂತ. ಅದರೊಳಗೂ ನನ್ನ ತಂದೆಯಂಥವನು ಇನ್ಯಾರ ಮುಂದೇನೋ ಸಾರ್ ಅಂತ ಹೇಳಿಬಿಟ್ಟಿದ್ರು ನಡ್ಕೊಂಡ್ರೆ, ಗೌರವದಿಂದ ಬಾಸ್ ಅನ್ನುವಂತೆ ನಡ್ಕೊಂಡ್ರೆ ಹೇಗೆ ಅಂತ. ಅದರೊಳಗೂ ತಕ್ಷಣ ಗೊತ್ತಾಗುವಂಥದ್ದಿರುತ್ತೆ. ಆಫೀಸ್ನಲ್ಲಿ ಏನೋ ಕಣ್ಮರೆಯಲ್ಲಿ ನಡೆಯುತ್ತಿದೆ ಅಂದರೆ ಪರವಾಗಿಲ್ಲ. ಈಗ ಒಬ್ಬ ವಾಹನ ಚಾಲಕ ಇದ್ದಾನೆ, ಆತ ಹೋಗ್ಬಿಟ್ಟಿದನು ಕಾರ್ನಲ್ಲಿ ಹೋಗಿ ಮೇಲಧಿಕಾರಿಯ ಮನೆ ಬಾಗಿಲಲ್ಲಿ ನಿಂತುಕೊಂಡು ಅವ್ರು ಬಂದ ತಕ್ಷಣ ಆ ಕಾರ್ ಬಾಗಿಲನ್ನು ತೆಗೆದು ಬನ್ನಿ ಸಾರ್ ಅನ್ನಬೇಕು.
ಈತ ವಯಸ್ಸಿನಿಂದ ದೊಡ್ಡವನಾಗಿರ್ಬೋದು, ಆತ ಆಫೀಸರ್ ಚಿಕ್ಕವನಾಗಿರ್ಬೋದು. ಅವನು ಬಂದ ತಕ್ಷಣ ಸೆಲ್ಯೂಟ್ ಮಾಡಿ ಬರಮಾಡಿಕೊಳ್ಳೋದೇನೋ, ಅವನ ಪತ್ನಿಯನ್ನೋ ಮಕ್ಕಳನ್ನೋ ಬನ್ನಿ ಬನ್ನಿ ಅಂತ ಬಹುವಚನದಲ್ಲಿ ಮಾತಾಡಿಸೋದೇನೋ, ಅದನ್ನ ಆ ಡ್ರೈವರ್ ಮಗ ನೋಡಿದಾಗ ಅವನಿಗಾಗತಕ್ಕಂಥ ಆಘಾತ ಯಾವ ಥರದ್ದು? ಇದನ್ನ ನಿಲ್ಲಿಸೋಕೆ ಸಾಧ್ಯವೇ? ಆಗುವಂಥದ್ದಲ್ಲ. ಆದರೆ ಹಾಗೆ ಉಳಿಯಗೊಡಬೇಕಾ? ಇವೆಲ್ಲ ತುಂಬ ತುಂಬ ಸಂಕೀರ್ಣವಾದ ಪ್ರಶ್ನೆಗಳು. ರಾಮನಿಗೀಗ ತನ್ನ ತಂದೆ ಅಂಥ ದೊಡ್ಡ ಚಕ್ರವರ್ತಿ ಒಬ್ಬ ಯಕ್ಕಶ್ಚಿತ್ತಾದಂಥ ವನ್ಯ ಬ್ರಾಹ್ಮಣನ ಮುಂದೆ ಗಡಗಡ ಕೈ ಕಟ್ಟಿಕೊಂಡು ನಡುಗ್ತಾ ಇದ್ದಾನೆ. ಅರ್ಘ್ಯ ಎಲ್ಲಿ, ಪಾದ್ಯ ಎಲ್ಲಿ, ದಯಮಾಡಿ ನೀವು ನನ್ನ ಮಗನ ಉಳಿಸ್ಕೊಡಿ ಅಂತ ಅಂಗಲಾಚ್ತಾ ಇದ್ದಾನೆ ಅಂತಂದರೆ ತನ್ನ ತಂದೆ ಸ್ಥಿತಿ ಏನು ಅಂತ ಅನಿಸಿದ್ದಿರಬಹುದು. ಇವನನ್ನ ಈ ತನ್ನ ತಂದೆಯ ಒಬ್ಬ ಮಗನ ವಯಸ್ಸಿನವನು ಪರಶುರಾಮ, ಇವನಿಗೆ ತುಂಬ ತಡವಾಗಿ ಸಂತಾನವಾದದ್ದು. ಆದರೆ ಅವನಿಗೆ ಯುಕ್ತ ಕಾಲದಲ್ಲಿ ಸಂತಾನವಾಗಿದ್ದರೆ ದಶರಥನಿಗೆ ಪರಶುರಾಮನ ವಯಸ್ಸಿನ ಮಗ ಇರ್ತಿದ್ದ. ಏನಿದು, ತನ್ನ ತಂದೆಯ ವಯಸ್ಸಿನ ಒಬ್ಬ ಚಕ್ರವರ್ತಿಯ ಜೊತೆಗೆ ಪರಶುರಾಮ ಈ ತರಹ ಫುಟ್ಬಾಲ್ ಆಟ ಆಡ್ತಾ ಇದ್ದಾನಲ್ಲ ಅಂತ ಬೇಸರ ಬಂದಿರುತ್ತೆ. ಅದು ರಾಮನ ವರ್ತನೆಯಲ್ಲಿ ಸೂಕ್ಷ್ಮವಾಗಿ ಕಾಣುತ್ತದೆ. ಪರಶುರಾಮನಿಗೆ ಅವನು ಎಣೆಮೀರಿದ ಗೌರವ ಕೊಡೋದಿಲ್ಲ, ಹಾಗಿಂತ ಅಗೌರವವನ್ನು ಮಾಡೋದಿಲ್ಲ. ಒಬ್ಬ ತಟಸ್ಥನಂತೆ ನೋಡ್ತಾನೆ. ಇದು ರಾಮನ ಮನೋಧರ್ಮಕ್ಕೆ ಭಿನ್ನವಾದದ್ದು. ರಾಮ ಸಹಜವಾಗಿ ಸೌಜನ್ಯಶೀಲತೆಯಿಂದ ಎಲ್ಲರನ್ನೂ ಆದರಿಸ್ತಾನೆ, ಗೌರವಿಸ್ತಾನೆ. ಅದು ನೋಡಿದಾಗ ಶ್ರುತ್ವಾ ತಜ್ಜಾಮದಜ್ಞಸ್ಯ ವಾಕ್ಯಂ ದಾಶರಥಿಸ್ತದ ಗೌರವಾದ್ಯಂತ್ರಿತ ಕಥಾ ಪಿತು ರಾಮಂ ಅಥಾಬ್ರವೀತ್. ಆಮೇಲೆ ತಂದೆ ಇರುವನು ಅಂತ ಗೌರವದಿಂದ ಇದ್ದ. ಗೌರವಾದ್ಯಂತ್ರಿತ ಕಥಾ, ತನ್ನ ತಂದೆ ಇರುವಲ್ಲಿ ತಾನು ದುಡುಕಬಾರದು ಅಂತಿದ್ದವನು. ಶ್ರುತವಾನಸ್ಮಿ ಯತ್ಕರ್ಮ ಕೃತವಾನಸಿ ಭಾರ್ಗವ ಅನುರುದ್ಧಾಮಹೇ ಬ್ರಹ್ಮನ್ ಪಿತುರಾನೃಣ್ಯಮಾಸ್ಥಿತ. ಜಾಮದಜ್ಞ ಪರಶುರಾಮ ಅಂತ ಆ ಏಕವಚನದಲ್ಲೇ ಕೇಳ್ತಕ್ಕಂಥದ್ದು ಭಾರ್ಗವ. ಅನುರುದ್ಧಾಮಹೇ, ನಿನ್ನ ತಂದೆಗೋಸ್ಕರವಾಗಿ ಮಾಡಿದ ಕೆಲಸ, ಪಿತೃಣ ಕಳ್ಕೊಳ್ಳೋಕೆ ನೀನು ಮಾಡಿದ್ದು ಅದೆಲ್ಲ ನಾವು ಕೇಳಿದ್ದೀವಿ. ವೆನ್ ಯು ರೆಸ್ಪೆಕ್ಟ್ ಯುವರ್ ಫಾದರ್ ಸೋ ಮಚ್, ಡೋಂಟ್ ಡಿಸ್ರೆಸ್ಪೆಕ್ಟ್ ಅದರ್ ಫಾದರ್ಸ್. ನಿನ್ನ ತಂದೆಯ ಬಗ್ಗೆ ನಿನಗೆಷ್ಟು ಗೌರವ ಇದ್ದು ದೃಪ್ತ ಕ್ಷತ್ರಿಯರನ್ನೆಲ್ಲ 21 ಬಾರಿ ಭೂಮಂಡಲ ಸಂಚಾರ ಮಾಡಿ ವಧಿಸಿದೆಯಲ್ಲ ಪಿತೃಣವನ್ನು ಕಳ್ಕೊಳ್ಳೋದಕ್ಕೆ, ನನ್ನ ತಂದೆಗೆ ಅಗೌರವ ಮಾಡೋದು ನಿನಗೆ ತಕ್ಕದ್ದಲ್ಲ ಅಂತ. ಮಾತೃಭಕ್ತ ಅಂತಂದರೆ ಬೇರೆ ತಾಯಂದರ ಗೌರವವನ್ನು ಕಾಪಾಡಬೇಕು, ಅವರ ತಾಯಂದರ ಗೌರವಕ್ಕೆ ಭಂಗ ಬರದಂತೆ ನೋಡಬೇಕು ಅನ್ನುವ ದೃಷ್ಟಿ. ಹಾಗಾಗಿ ವೀರ್ಯಹೀನಮಿವ ಅಶಕ್ತಂ ಕ್ಷತ್ರಧರ್ಮೇಣ ಭಾರ್ಗವ ಅವಜಾನಾಸಿ ಮೇ ತೇಜ ಪಶ್ಯ ಮೇದ್ಯ ಪರಾಕ್ರಮಂ. ನನ್ನನ್ನು ನಿಶ್ಶಕ್ತನೆಂಬಂತೆ ಕ್ಷತ್ರಧರ್ಮದಲ್ಲಿ ಪಳಗಿಲ್ದೇ ಇರತಕ್ಕಂಥ ಬಗೆಯಲ್ಲಿ ಅವಜಾನಾಸಿ ಉಪೇಕ್ಷೆ ಮಾಡ್ತಾ ಇದೀಯ, ನನ್ನ ಕ್ಷಾತ್ರವನ್ನು ನೀನು ಕೀಳಾಗಿ ಕಾಣ್ತಾ ಇದೀಯ. ಪಶ್ಯ ಮೇದ್ಯ ಪರಾಕ್ರಮಂ, ನನ್ನ ಪರಾಕ್ರಮವನ್ನು ನೋಡು. ಇದು ಬಹಳ ಮುಖ್ಯವಾದ ಮಾತು. ವಾಲ್ಮೀಕಿಗಳ ಎವೇಸಿವ್ ಸ್ಟೈಲ್ ಅದು ತುಂಬ ನಮ್ಮನ್ನು ನೇರವಾಗಿ ತತ್ಕ್ಷಣದಲ್ಲಿಯೇ ಎಲ್ಲ ವಿಷಯಗಳನ್ನು ಸ್ಫುಟೀಕರಣ ಮಾಡುವಂತೆ ಸರಳವಾದ ಭಾಷೆಯಲ್ಲಿ ಇದ್ದರೂ ಕೆಲವೊಂದನ್ನು ಮುಚ್ಚಿಡುತ್ತದೆ. ನಾವು ಆ ಸನ್ನಿವೇಶವನ್ನು, ಆ ಮನೋಧರ್ಮವನ್ನು, ಆ ಜೀವಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಹೊರತು ಅದು ಬಿಟ್ಟುಕೊಡತಕ್ಕಂಥದ್ದಲ್ಲ. ಮಹಾಕವಿಗಳ ಮಾತುಗಳು ಅನ್ನೋದು ತುಂಬ ಸೀಸನ್ಡ್ ಆದಂಥ ಕಳ್ಳರ ಸಂಪತ್ತಿ ಇದ್ದಂತೆ. ಅವ್ರನ್ನ ಸೆರೆ ಹಿಡಿದು ಟಾರ್ಚರ್ ಮಾಡಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಾಗ ಇವತ್ತಿನ ಕಳ್ಳದ ಸೊತ್ತು ಅಂತ ಅಲ್ಲದೆ ಇನ್ನು ಯಾವ್ಯಾವತ್ತಿಂದೋ ಎಲ್ಲ ಬಿಟ್ಟುಕೊಡ್ತಾರೆ ಅಂತ ಬಲ್ಲಟ ಶತಕದಲ್ಲಿ ಹೇಳ್ತಾನೆ. ಆ ರೀತಿಯಲ್ಲಿ ಅವ್ರನ್ನ ಸರಿಯಾಗಿ ಹಿಡಿದು ಮಹಾಕವಿಗಳ ಮಾತನ್ನು ಹಿಂಡಿದರೆ ಅನೇಕ ಧ್ವನಿ ಪರಂಪರೆಯ ಅರ್ಥಗಳನ್ನು ಕೊಡ್ತಾರೆ. ಆ ರೀತಿಯಲ್ಲಿ ನಾವಿಲ್ಲಿ ಕಾಣ್ತೀವಿ. ರಾಮ ಬಹಳ ಎದ್ದು ತೋರುವಂತೆ ಅಸ್ನಿಗ್ಧವಾಗಿದ್ದಾನೆ, ರಾದರ್ ಅನ್ಫ್ರೆಂಡ್ಲಿಯಾಗಿ ಮಾತು ಕಾಣಿಸ್ತಾ ಇದೆ. ಅವನು ಇನ್ಯಾರ ಜೊತೆನೂ ಹಾಗಾಡಿಲ್ಲ, ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾನೆ, ತುಂಬ ಸೊಗಸಾಗಿ ಮಾತಾಡ್ತಾ ಬಂದಿದ್ದಾನೆ. ಅಂದರೆ ಹಿ ಕ್ಯಾನ್ ಆಲ್ಸೋ ಬಿ ಸ್ಟರ್ನ್ ಅಂತಕ್ಕಂಥದ್ದು. ಸಾಮಾನ್ಯ ರಾಮನನ್ನ ಕಂಡವರೆಲ್ಲರೂ ತುಂಬ ಮೃದುವಾಗಿರ್ತಕ್ಕಂಥವನು, ತುಂಬ ಸಾಫ್ಟ್ ಆಗಿರ್ತಕ್ಕಂಥವನು, ಎಲ್ರಿಗೂ ಕೈ ಮುಕ್ಕೊಂಡಿರ್ತಕ್ಕಂಥವನು. ಹಾಗೆಲ್ಲ ಅಲ್ಲ. ಅವನು ಅವರವ್ರ ಯೋಗ್ಯತೆಯನ್ನು ಗಮನಿಸಿಕೊಂಡು ನೋಡಬಲ್ಲ. ಹಿ ಕ್ಯಾನ್ ಆಲ್ಸೋ ರೀಡ್ ದಿ ಸೈಕಾಲಜಿ ಆಫ್ ಪೀಪಲ್ ವಿತ್ ಹೂಮ್ ಹಿ ಇಂಟ್ರಾಕ್ಟ್ಸ್. ಅದು ಬಹಳ ಬಹಳ ಮುಖ್ಯವಾದದ್ದು. ಈ ಸಾಫ್ಟ್ ಫೋರ್ಸ್ ಆಫ್ ವಾಲ್ಮೀಕಿ ನಮಗೆ ಮರೆತು ಹೋದರೆ ಬಹಳ ಕಷ್ಟ. ಇದನ್ನು ಹೇಳ್ತಾನೆ. ಮತ್ತೆ ನೋಡಿ, ಕ್ಷತ್ರಧರ್ಮೇಣ, ನಾನು ಕ್ಷತ್ರಿಯ ಅನ್ನೋದ್ರಿಂದ ನೀನು ಸ್ವಲ್ಪ ಉಪೇಕ್ಷೆ ಮಾಡ್ತಾ ಇದೀಯಾ. ಕ್ಷಾತ್ರ ತೇಜಸ್ಸು ಅನ್ನೋದನ್ನು ಮತ್ತೆ ಮತ್ತೆ ಎತ್ತಾಡಿ ಬ್ರಹ್ಮ ತೇಜಸ್ಸು ದೊಡ್ಡದು ಅಂತ ತಿವಿತಾ ಇದೆಯಾ ಅಂತ.
ಅಲ್ಲಿ ನೋಡಿ ಅವರವರ ಜಾತಿ, ಅವರವರ ವರ್ಣ, ಅದರ ಬಗ್ಗೆ ಅಭಿಮಾನ. ಮುಂದೆ ಅಯೋಧ್ಯಾಕಾಂಡದಲ್ಲಿ ಬರುತ್ತೆ, ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ. ತಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ತನ್ನ ಧರ್ಮದ ಬಗ್ಗೆ, ತನ್ನ ವರ್ಣ ವೃತ್ತಿಯ ಬಗ್ಗೆ ಅಭಿಮಾನ ಇತ್ತು ಅಂತ. ಸೆಲ್ಫ್ ಎಸ್ಟೀಮ್ ಮಾತ್ರವಲ್ಲ, ಡಿಗ್ನಿಟಿ ಆಫ್ ಲೇಬರ್ ಅದು ಇತ್ತು ಅಂತ ಗೊತ್ತಾಗುತ್ತದೆ. ಯಕ್ಷಗಾನಗಳಲ್ಲಿ ಅನೇಕ ಬಗೆಯ ವೇಷಗಳು ಬರ್ತವೆ. ಅಲ್ಲಿ ಒಂದು ಕಿರಾತ ವೇಷ ಅಂತ. ಆ ಕಿರಾತ ವೇಷದಲ್ಲಿ ಕಿರಾತ ಪ್ರವೇಶ ಮಾಡ್ತಾನೆ, ಕೋರೆ ಮುಂಡಾಸು ಅಂತ ಇರುತ್ತೆ, ಅದನ್ನು ಕಟ್ಟಿಕೊಂಡು ಬರ್ತಾನೆ. ಯಾವ ಕಿರಾತ ಬಂದರೂ ಯಕ್ಷಗಾನದಲ್ಲಿ ಏಕಲವ್ಯ ಅಂತ ಕರೀತಾರೆ ಅವನನ್ನು. ಅವನು ಮಾವಿನ ಸೊಪ್ಪುಗಳು ಅದು ಇದು ಎಲ್ಲ ಮೈ ಕಟ್ಟಿಕೊಂಡು ಮುಖದ ಮೇಲೆಲ್ಲ ಕೆಲವು ವರ್ಣಿಕೆಗಳ ಪಟ್ಟಿಕೆಗಳನ್ನೆಲ್ಲ ಹಾಕ್ಕೊಂಡು ಬರ್ತಾನೆ. ಬಂದು ಅವನು ರಥ ಅಂತ ಯಕ್ಷಗಾನದಲ್ಲಿ ಒಂದು ಸಾಂಕೇತಿಕವಾದ ವೇದಿಕೆ ಇರುತ್ತೆ, ಅದರ ಮೇಲೆ ಹತ್ತಾನೆ. ಕೆಲವೊಮ್ಮೆ ಅವನು ಬೇಡರ ಪಡೆ ಕೂಡ ಬರ್ತದೆ. ಈಗೆಲ್ಲ ಕೆಲವರಲ್ಲಿ ಯಕ್ಷಗಾನ ಮುಗಿಸ್ತಾರೆ, ಎಡ ಬಲ ಎಲ್ಲ ಸಮೃದ್ಧವಾಗಿರೋಲ್ಲ, ಲವಾಜಮೆ. ಹಾಗಾಗಿ ಒಬ್ಬ ಸಾಕಾಗುತ್ತದೆ. ಮುಂಚೆ ಎಲ್ಲ ಒಂದು ಪಡೆ ತರಹನೂ ಇರ್ತಾ ಇತ್ತು. ಹಾಗೆ ಆ ಪಡೆಯ ಮಧ್ಯದಲ್ಲಿ ಅವನ ರಥ ಹತ್ತಿ ನಾವು ಬ್ಯಾಡ್ರು, ನಮ್ಮ ಬೇಡ್ರ ಕುಲಾನೇ ದೊಡ್ಡದು ಅಂತೆಲ್ಲ ಹೇಳ್ತಕ್ಕಂಥ ಅವನು ಪೀಠಿಕೆಯ ಮಾತುಗಳಿರ್ತವೆ. ಅದನ್ನು ಒಮ್ಮೆ ಪದ್ಮಸುಬ್ರಹ್ಮಣ್ಯವ್ರ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾಗ ಅವರು ನನಗೆ ಹೇಳಿದ್ರು, ಇದು ನಮ್ಮ ದೇಶದಲ್ಲಿದ್ದದ್ದು. ಪ್ರತಿ ವರ್ಣವೂ ಪ್ರತಿ ಜಾತಿಯೂ ತಾನು ದೊಡ್ಡದು ಅಂತನ್ನುವ ಹೆಮ್ಮೆಯಿಂದ ಬಾಳ್ತಾ ಇತ್ತು. ಈಗ ನಾವೆಷ್ಟು ಹಿಂದುಳಿದವರು, ನಾವೆಷ್ಟು ಹೀನಾಯ ಅನ್ನುವುದರ ಕಡೆಗೆ ಬಂದಿದೆ ಅಂತ ಅವರಂದರು. ಆ ಹೊರಗಿನ ಕಣ್ಣು ಎಷ್ಟು ಬೇಗ ಸ್ವಾರಸ್ಯಗಳನ್ನು ಗ್ರಹಿಸುತ್ತಲ್ವಾ ಅಂತ ಅನಿಸ್ತು. ಅಂದರೆ ನಮ್ಮಲ್ಲಿ ಆ ವೃತ್ತಿ ಗೌರವ ಅದು ತುಂಬ ಉತ್ಕೃಷ್ಟವಾದದ್ದು ಅನ್ನುವ ಅಭಿಮಾನ ಮಾನವ ಸಾಮಾನ್ಯದ್ದು ಹೌದು. ಅದನ್ನು ರಾಮ ಚೆನ್ನಾಗಿ ಅಳವಡಿಸ್ಕೊಂಡಿದ್ದ. ತನ್ನ ಕೆಲಸವನ್ನೇ ತಾನು ಗೌರವಿಸದೇ ಇದ್ದವನು ಇನ್ಯಾರನ್ನು ಗೌರವಿಸ್ತಾನೆ ಅಂತ. ಈ ಜಾತಿ ವರ್ಣ ಪದ್ಧತಿಗಳಲ್ಲಿರುವ ಅನರ್ಥಗಳನ್ನೇ ಕಾಣುವವರು ಅದರ ಮತ್ತೊಂದು ಮುಖವನ್ನು ಕಾಣಬೇಕು. ಎಕ್ಸಲೆನ್ಸ್ ಇನ್ ದ ಚೋಸನ್ ಫೀಲ್ಡ್ ಅಂತಾರಲ್ಲ, ಆಯ್ಕೆಯ ಆದ ವಿಭಾಗದಲ್ಲಿ ಪರಿಪೂರ್ಣತೆಯನ್ನು, ಉತ್ಕೃಷ್ಟತೆಯನ್ನು ಸಾಧಿಸುವಂಥದ್ದು ತುಂಬ ದೊಡ್ಡದು. ಆ ಬಗೆಯದು ರಾಮನಲ್ಲಿ ಕಾಣಿಸುತ್ತದೆ. ಆಮೇಲೆ ಇತ್ಯುಕ್ತ ರಾಘವ ಕ್ರುದ್ಧೋ ಜಗ್ರಾಹ ರಾಘವ ಕ್ರುದ್ಧೋ ಭಾರ್ಗವಸ್ಯ ಶರಾಸನಂ ಶರಂಚ ಪ್ರತಿಜಗ್ರಾಹ ಹಸ್ತಾಲ್ ಲಘುಪರಾಕ್ರಮ. ಅವನು ತುಂಬ ಕೋಪಗೊಳ್ತಾನೆ ರಾಮ. ಭಾರ್ಗವಸ್ಯ ಶರಾಸನಂ ಶರಂಚ ಜಗ್ರಾಹ, ಬಿಲ್ಲು ಬಾಣಗಳನ್ನು ಕಿತ್ತಿ ಇಟ್ಕೊಳ್ತಾನೆ, ನಿನ್ನದು ಏನು ಮಹಾ ಅನ್ನುವಂತೆ. ಈ ರೀತಿಯಾದ ಒರಟತನ ರಾಮ ತುಂಬ ಕಡಿಮೆ ಮಾಡ್ತಕ್ಕಂಥದ್ದು. ನಾವು ನೋಡುವಂತೆ ಸೇತುಬಂಧನ ಕಾಲದಲ್ಲಿ ಒಂದು ಸ್ವಲ್ಪ ರೂಕ್ಷತೆ ಬರುತ್ತದೆ. ಅದು ಬಿಟ್ಟರೆ ಮಿಕ್ಕೆಲ್ಲೂ ಇಲ್ಲ. ವನವಾಸಕ್ಕೆ ಹೋಗುವಾಗ ಅಲ್ಲಿ ಒಂದು ಕಡೆಗೆ ಕೈಕೇಯಿ ತುಂಬ ಸತಾಯಿಸಿಬಿಡ್ತಾಳೆ. ರಾಮ ಸಂದೇಹ ಪಡ್ತಾ ಇದ್ದಾನ, ಹೋಗದೆ ಏನಾದರೂ ಕಳ್ಳು ಬೀಳ್ತಾನ ಅನ್ನುವ ಸ್ಥಿತಿ ಬಂದಾಗ, ನಾಹಮರ್ಥಪರೋ ದೇವಿ ಲೋಕಮಾವಸ್ತು ಮುತ್ಸಹೆ ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ ಅನ್ನುವ ಮಾತು ಹೇಳ್ತಾನೆ. ಅಮ್ಮ, ಅಲ್ಲಿ ದೇವಿ ಎನ್ನುವ ಶಬ್ದವು ತುಂಬ ಸಾಭಿಪ್ರಾಯವಾಗಿದೆ. ಮಹಾರಾಣಿ, ನಾನು ದುಡ್ಡು ಕಾಸಿನ ಮನುಷ್ಯ ಅಲ್ಲ, ನಾನು ದುಡ್ಡುಗಾಸೆ ಬೀಳೋದಿಲ್ಲ. ಲೋಕಮಾವಸ್ತು ಮುತ್ಸಹೆ, ಲೋಕಸತ್ತೆಯನ್ನು ಆತ್ಮಸತ್ತೆಗಿಂತ ದೊಡ್ಡದು ಅಂತ ಅಂದುಕೊಂಡಿಲ್ಲ. ನನ್ನನ್ನು ಋಷಿಗಳಿಗೆ ಸಮಾನ ಅಂತ ಅಂದುಕೋ, ಕೇವಲ ಧರ್ಮದಲ್ಲಿ ನಿಂತಿದ್ದೀನಿ ಅಂತ. ಈ ಮಟ್ಟಿಗೆ ತನ್ನ ಬಯೋಡೇಟಾನ್ ತಾನು ಅಧಿಕೃತವಾಗಿ ಹೇಳ್ಕೊಳ್ಳೋದು ಅಂತಂದರೆ ಅದು ಒಂದು ಉತ್ಕಟ ಸನ್ನಿವೇಶ ಬಂದಾಗ ಮಾತ್ರ ಈ ಥರದ್ದು ಅಲ್ಲಲ್ಲಿ ಕಾಣುತ್ತದೆ. ರಾಮನಂಥ ವ್ಯಕ್ತಿತ್ವವನ್ನು ಚಿತ್ರಣ ಮಾಡುವವರು ಇದನ್ನು ಗಮನಿಸಬೇಕಾಗುತ್ತದೆ. ಈ ಥರ ಮಾಡದೇ ಇದ್ದಾಗ ನಮಗೆ ಆ ಪಾತ್ರದ ಸೂಕ್ಷ್ಮಗಳು, ಸ್ವಾರಸ್ಯಗಳು, ಓವರ್ ಟೋನ್ಸ್ ಅಂಡ್ ಅಂಡರ್ ಟೋನ್ಸ್ ಅಂತಾರಲ್ಲ, ಸಂಗೀತದ ಪರಿಭಾಷೆಯಲ್ಲಿ ಹೇಳುವುದಿದ್ರೆ ಸೂಕ್ಷ್ಮ ಕಂಪಿತ ಸ್ವರಗಳು, ಜಾರು ಗಮಕಗಳು ಅವು ಬಿಟ್ಟು ಹೋಗುತ್ತವೆ ಅಂತ. ಅವನನ್ನು ತುಂಬ ಧರ್ಮಯಂತ್ರ ಅನ್ನುವಂತೆ, ಕೈಲಾಗದವನು ಅನ್ನುವಂತೆ ಚಿತ್ರಣ ಮಾಡಿದಾಗ ಅದು ಯುಕ್ತವಾಗೋದಿಲ್ಲ. ಯಾವ ಪಾತ್ರಕ್ಕೂ ಆ ಸಂಕೀರ್ಣತೆ ಇರುತ್ತದಲ್ಲ, ಇದು ಈ ಒಂದು 3-4 ಶ್ಲೋಕಗಳಲ್ಲಿಯೇ ಕಾಣಿಸಿಬಿಡುತ್ತದೆ. ಆಮೇಲೆ ಆ ವಿಷ್ಣುವ ಧನುಸ್ಸನ್ನು ತೆಗೆದುಕೊಂಡು ಆರೋಪ್ಯ ಸ ಧನು ರಾಮ ಶರಂ ಸಜ್ಜಂಚಕಾರ ಜಾಮದಜ್ಞಂ ತಥೋ ರಾಮಂ ರಾಮ ಕ್ರುದ್ಧೋಬ್ರವೀದ್ವಚ. ಮತ್ತೆ ಕ್ರುದ್ಧ ಅಂತ ಹೇಳ್ತಾ ಇದ್ದಾರೆ. ಆ ರಾಮನಿಗೆ ಈ ರಾಮ ಹೇಳ್ತಾನೆ. ಕೆಲವು ಕಾವ್ಯಗಳಲ್ಲಿ ನಾನೊಬ್ಬನೇ ರಾಮ ಜಗತ್ನಲ್ಲಿರೋದು, ನೀನು ಯಾರೋ ದಾಶರಥಿ ರಾಮ, ಅದು ನಿನ್ನ ಹೆಸರನ್ನು ಬಿಟ್ಟುಬಿಡು, ರಾಘವ ಅಂತ ಇಟ್ಕೋ, ರಾಮ ಅನ್ನೋದು ಬಿಟ್ಟುಬಿಡು ಅಂತಂದಂತೆ. ಇದೇ ರೀತಿಯಲ್ಲಿ ಒಂದು ಪೌರಾಣಿಕ ನಾಟಕ ಇದೆ, ಮೂಲ ಮಹಾಭಾರತದಲ್ಲೆಲ್ಲ ಇಲ್ಲದೇ ಇರತಕ್ಕಂಥದ್ದು, ಭಾಗವತ ಹರಿವಂಶಾದಿಗಳಲ್ಲಿ. ಅದು ಕೃಷ್ಣಾಂಜನೇಯ ಯುದ್ಧಂ ಅಂತ.
ಅದು ಆಂಧ್ರ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧವಾದದ್ದು, ಯಕ್ಷಗಾನಕ್ಕೂ ಕೂಡ ಬಂದಿದೆ. ಅಲ್ಲಿ ಬಲರಾಮನ ಜೊತೆಗೆ ಹನುಮಂತ ಯುದ್ಧ ಮಾಡ್ತಾನೆ. ಆಗ ಜಗತ್ತಿನಲ್ಲಿ ರಾಮ ಅಂದರೆ ರಘುರಾಮ ಒಬ್ಬನೇ ಇರೋದು. ನೀನು ಬಲರಾಮ ಅಂತ ಏನು ರಾಮನಿಗೆ ಬಲತ್ವದ ವಿಶೇಷಣ ಕೊಡೋದು, ಆ ಬಲರಾಮ ಅಂತ ನೀನು ಇಟ್ಕೋ, ಆವಾಗ ನಿನ್ನನ್ನು ಕ್ಷಮಿಸ್ತೀನಿ, ಅದು ವೀರಧರ್ಮ ಅಂತ, ಅಲ್ಲಿವರೆಗೂ ನಾನು ನಿನ್ನ ಕ್ಷಮಿಸೋದಿಲ್ಲ ಅಂತ. ಹೀಗೆಲ್ಲ ನನ್ನ ಹೆಸರು ಮತ್ತೊಬ್ಬರು ಯಾರೂ ಇಟ್ಕೊಳ್ಳಬಾರದು ಅಂತ. ಇವೆಲ್ಲ ಅಹಂಕಾರಗಳು ಉಂಟು. ನಾನು ಮಾಡಿದ್ದನ್ನು ನೀನು ಯಾರೂ ಮಾಡಬಾರ್ದು, ನನ್ನದು ಪ್ರತ್ಯೇಕವಾಗಿರಬೇಕು, ಮತ್ತಾರೂ ಅದನ್ನು ಬಳಸಬಾರದು. ಅಂಥ ಮಹಾ ರಸಸಿದ್ಧಿಯ ಕಲಾವಿದೆ ನೃತ್ಯದ ಕಾಳಿದಾಸ ಪದ್ಮಸುಬ್ರಹ್ಮಣ್ಯಂ ಅವರು ಕಣ್ಣಿಗೆ ಒಂದು ಸೋಗೆ ಇಟ್ಕೋತಾರೆ. ಆ ಸೋಗೆಯನ್ನು ಮತ್ತಾರೂ ಇಟ್ಕೋಬಾರ್ದು ಅವ್ರ ನೃತ್ಯದ ತಂಡದಲ್ಲಿ. ಒಮ್ಮೆ ಗೊತ್ತಿಲ್ಲದೆ ಅವರ ಶಿಷ್ಯೋತ್ತಮೆ ಸುಂದರಿ ಸಂತಾನಮ್ಮವರಿಗೆ ಆ ಸೋಗೆಯನ್ನು ಇಟ್ಟಾಗ ಅವರ ಅಕ್ಕ ಬಂದುಬಿಟ್ಟು, ಏನೇ ಇದು, ಏನು ಅನರ್ಥ ಮಾಡಿಬಿಟ್ಟಿದೀಯಾ? ಉಮಾ ಅವರು ಬಂದು ಅಳಿಸು ಅಳಿಸು ಅಂತ ಹೇಳಿಬಿಟ್ಟಿದ್ರು. ತಕ್ಷಣ ಅಳಿಸಿದ್ರಂತೆ. ಅದು ಅವರಿಗೇ ಮೀಸಲಾದದ್ದು ಅಂತ. ಅಂದರೆ ಅದು ತಮ್ಮದೇ ಆಗಿರಬೇಕು ಅಂತ. ಬೇರೆಯವರು ಹಾಗೆ ಮಾಡಿದ್ರೆ ತೊಂದರೆ ಇಲ್ಲ. ನಾನು ಈಚೆಗೆ ಹೇಳಿದನಲ್ಲ, ಕವಿಕುಲಗುರು ಅಂದರೆ ಕಾಳಿದಾಸನೇ ಅಂತಕ್ಕಂಥದ್ದು. ಆ ಬಗೆಯಲ್ಲಿ ಆದಿಕವಿ ಅಂದರೆ ವಾಲ್ಮೀಕಿಯೇ, ಕವಿ ಬ್ರಹ್ಮ ಅಂದರೆ ವ್ಯಾಸರೇ. ಬೇರೆಯವರು ಅದನ್ನು ಅಗ್ಗ ಮಾಡಬಾರದು ಅಂತ. ಆದರೆ ಇದು ರಂಗಾನುಕೂಲಿಯಾದದ್ದು, ಇನ್ನೇನೂ ಅಲ್ಲ. ಅವರು ಬಿರುದನ್ನೋ ಮತ್ತೊಂದೋ ಅಲ್ಲ. ಅದನ್ನು ಯಾರೂ ಮಾಡಿಕೊಳ್ಬಾರ್ದು. ಇದು ಸಾಮಾನ್ಯವಾಗಿ ಇರುತ್ತದೆ. ಒಂದು ನೃತ್ಯದ ತಂಡ ಇತ್ಯಾದಿ ಆದಾಗ ನಾಯಕ ಕೇಂದ್ರ ಮಣಿಯಲ್ಲಿರುವ ನರ್ತಕರು ಅಂದರೆ ಅವ್ರು ಮಿಕ್ಕವರಿಗಿಂತ ಒಂದು ಗೆರೆ ಮೇಲೆ ಇರಬೇಕು ಅಂತ. ಪಾತ್ರ ವಿಶೇಷ ಅದನ್ನು ಅಪೇಕ್ಷೆ ಪಟ್ಟರೆ ಇರಲಿ. ರಂಗಸ್ಥಳದ ಮೇಲೆ ಪಾತ್ರವಲ್ಲದೆ ತಾನು ಆಚಾರ್ಯನೋ ಆಚಾರ್ಯ ಅಥವಾ ಆಚಾರ್ಯಾಣಿ ಅದೆಲ್ಲ ಆದರೆ ಕಲಾಚಾರ ಹೊರಟೋಗ್ಬಿಡುತ್ತದೆ. ಆ ಬಗೆಯಲ್ಲಿ ಪರಶುರಾಮ ರಾಮನನ್ನ ಹೆಸರಿಂದ ಮೊದಲುಗೊಂಡು ಮೂದಲಿಸಿದ ಅಂತ ಮುಂದಿನ ಕವಿಗಳು ವರ್ಣನೆ ಮಾಡಿದ್ದಾರೆ. ಅದೊಂಥರ ಸಹಜವಾದ ಅಹಂಕಾರದ ಚಿತ್ರಣವಾಗಿ ಚೆನ್ನಾಗಿದೆ. ಈಗ ಆ ರಾಮನ ಜೊತೆ ಮಾತಾಡ್ದ ಅಂತ ಹೆಸರುಗಳನ್ನು ಪಕ್ಕದ ಇಡ್ತಾರೆ. ಜಾಮದಜ್ಞಂ ತಥೋ ರಾಮಂ ರಾಮ ಕೃದ್ರೋಬ್ರವೀತ್ ವಚಃ ಬ್ರಾಹ್ಮಣೋಸೀತಿ ಮೇ ಪೂಜ್ಯೋ ವಿಶ್ವಾಮಿತ್ರ ಕೃತೇನ ಚ. ನೀನು ವಿಶ್ವಾಮಿತ್ರನಿಗೆ ಸೋದರಕ್ಕೆ ಸಂಬಂಧ ಅಂತ, ಬ್ರಾಹ್ಮಣ ಅಂತ ನನಗೆ ಗೌರವ. ಅಂದರೆ ನೀನು ನಿನ್ನ ಬಾಂಧವ್ಯದ ದೆಸೆಯಿಂದ, ವರ್ಣದ ದೆಸೆಯಿಂದ ಗೌರವನೀಯನಾಗಿದ್ದೀಯೇ ಹೊರತು ನಿನ್ನ ತನದಿಂದ ನೀನು ಗೌರವನೀಯವಲ್ಲ ಅಂತ. ಆ ವ್ಯಂಗ್ಯ ತುಂಬ ಮನಸ್ಸಿಗೆ ಮುಟ್ಟುವಂತೆ ಇದೆ. ತಸ್ಮಾತ್ ಶಕ್ತೋ ನತೇ ರಾಮ ಮೋಕ್ತುಂ ಪ್ರಾಣಹರಂ ಶರಂ. ಹಾಗಾಗಿ ನಿನ್ನನ್ನು ಕೊಲ್ಲುವಂಥ ಬಾಣವನ್ನು, ಫ್ಯಾಟಲ್ ವೆಪನ್ ನಾನು ಬಳಸ್ತಕ್ಕಂಥದ್ದಲ್ಲ. ಇಮಾಂ ಪಾದಗತಿಂ ರಾಮ ತಪೋಬಲ ಸಮರ್ಜಿತಾನ್ ಲೋಕಾನ್ ಅಪ್ರತಿಮಾನ್ ವಾತೆ ಹನಿಷ್ಯಾಮಿ ದಿಚ್ಛಸಿ. ಆದರೆ ನಿನಗೆ ಎಲ್ಲ ಲೋಕಗಳಿಗೆ ಓಡಾಡ್ತಕ್ಕಂಥ ಗತಿಶೀಲತೆ ಇದೆ, ಅದು ನಿನ್ನ ಒಂದು ಬಲ, ತಪಸ್ಸಿನ ಬಲ. ಮತ್ತು ಇನ್ನೊಂದು ಪುಣ್ಯ ಲೋಕಗಳನ್ನು ಸಂಪಾದಿಸಿದ್ದೀಯಾ. ಇದರೊಳಗೆ ನಾನು ಯಾವುದನ್ನು ಕತ್ತರಿಸಲಿ ಹೇಳು ಅಂತ. ಪೌಂಡ್ರಕ ವಾಸುದೇವ ಅಂತ ಒಂದು ಪುರಾಣದ ಕಥೆಯಲ್ಲಿ ಬರುವ ಪಾತ್ರ ಉತ್ತರ ಹರಿವಂಶದಲ್ಲಿ ಬರತಕ್ಕಂಥದ್ದು. ಅವನು ಡೂಪ್ಲಿಕೇಟ್ ವಾಸುದೇವ, ಎಲ್ಲ ಕೃಷ್ಣನಂತೆಯೇ ಎಲ್ಲವನ್ನೂ ಮಾಡಿಕೊಂಡಿರ್ತಾನೆ. ಶಂಖ ಚಕ್ರ ಎಲ್ಲವನ್ನೂ ರೂಪಣ ಮಾಡಿಕೊಂಡು ತಾನು ಕೃತಕವಾದ ಚತುರ್ಬಾಹುಗಳನ್ನು ಇಟ್ಟುಕೊಂಡು ಅದರ ಜೊತೆಯಲ್ಲಿ ನಾರಾಯಣ ಅನ್ನುವಂತೆ ಮತ್ತೊಂದು ಕೃತಕ ಗರುಡನ ಜೊತೆಗೆ ಇಟ್ಟುಕೊಂಡು ಬೆರೀತಾ ಇರ್ತಾನೆ. ಆಗ ಕೃಷ್ಣ ಅವನಲ್ಲಿಗೆ ಹೋಗಿ, ನೀನು ನಿನ್ನ ಆಯುಧಗಳನ್ನು ನನ್ನಲ್ಲಿ ಸಮರ್ಪಿಸಬೇಕು ಅಂತ, ವಿಸರ್ಜಿಸಬೇಕು, ಆಗಲೇ ನಿನಗೆ ಮರ್ಯಾದೆ ಅಂತ. ಕೃಷ್ಣ ಹೋಗ್ತಾನೆ ಪೌಂಡಕನ ಹತ್ರ, ಆಯುಧಗಳನ್ನು ವಿಸರ್ಜಿಸು ಅಂತಾನೆ. ಸರಿ, ಯಾವುದನ್ನು ಮೊದಲು? ಧನುಸ್ಸ, ನಂದಕ ಖಡ್ಗವ, ಶಾರ್ಂಗ ಧನುಸ್ಸ, ನಂದಕ ಖಡ್ಗವ, ಕೌಮೋದಕಿಯ, ಸುದರ್ಶನವ, ಯಾವುದು ಅಂತ. ಯಾವುದಾದ್ರೂ ಪರವಾಗಿಲ್ಲ ಅಂತ. ಅಲ್ಲ ನಿನ್ನ ಆಯ್ಕೆ ಹೇಳು ಅಂತ. ಯಾಕೆಂದ್ರೆ ನಾನು ಬಿಡುವುದು ನಿನ್ನ ಮೇಲೆ, ಅದಕ್ಕೋಸ್ಕರ ಅಂತ. ಹೀಗೆ ಆ ಥರ ಮೂದಲೆ ಮಾಡಿ ಪೌಂಡಕನನ್ನು ಕೊಲ್ಲುತ್ತಾನೆ ಅಂತ ಬರ್ತದೆ. ಹಾಗೆ ನಿನ್ನನ್ನು ನಾನು ದಂಡಿಸಬೇಕಾಗಿದೆ ಈ ಉದ್ದಟತನ ಮಾಡಿದ್ದಕ್ಕೆ, ಪೂಜಾ ವ್ಯತಿಕ್ರಮ ಮಾಡಿದ್ದಕ್ಕೆ. ಆಯ್ತಲ್ಲ, ಭಾಗವತದಲ್ಲಿಯೇ ನಾವು ದಶಮಸ್ಕಂದದಲ್ಲಿ ನೋಡ್ತೀವಿ, ರುಕ್ಮಿ ಕೃಷ್ಣನನ್ನು ತಡೀತಾನೆ, ಸಹೋದರಿಯ ಮದುವೆಯನ್ನು ಅಡ್ಡಿ ಮಾಡ್ತಾನೆ. ಅವಳು ಇಷ್ಟಪಟ್ಟ ವರ್ಣಿಗೆ ಕೊಡದೆ ತನ್ನ ರಾಜಕೀಯದ ಮೇಲಾಟಕ್ಕೋಸ್ಕರವಾಗಿ ಜರಾಸಂಧನ ಆಪ್ತನಾಗಬೇಕು, ಆಪ್ತ ತಮನಾಗಬೇಕು ಅಂತ ನೀಚನಾದ ನೃಶಂಸ ಶಿಶುಪಾಲನಿಗೆ ತನ್ನ ತಂಗಿಯನ್ನು ಕೊಡುವುದಕ್ಕೂ ಹೇಸದೆ ಸನ್ನದ್ಧನಾಗ್ತಾನೆ. ಆಗ ಕೃಷ್ಣ ಬಂದು ಅವಳನ್ನು ಉದ್ಧರಿಸ್ತಾನೆ. ಬೆಂಬತ್ತಿಕೊಂಡು ಇವನು ಬಂದಾಗ ಮಿಕ್ಕವರೆಲ್ಲ ಹೊರಟೋಗ್ತಾರೆ, ದಂತವಕ್ರ ಎಲ್ಲ ಸತ್ತು ಹೋಗ್ಬಿಡ್ತಾನೆ. ಅವನೊಬ್ಬ ಮಾತ್ರ ರುಕ್ಮಿ ಬೆಂಬತ್ತಿ ಬಂದಾಗ ಅವನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ರುಕ್ಮಿಣಿ ಆಗ
ನನಗೆ ಸಹೋದರ ಭಿಕ್ಷೆ ಕೊಡು, ನನ್ನ ಮದುವೆ ದಿವಸ ನಮ್ಮ ಅಣ್ಣನಿಗೆ ತಿಥಿ ಆಯಿತು ಅಂತ ಲೋಕ ಅಂದುಕೋಬಾರ್ದು. ನಮ್ಮ ತಂದೆ ತಾಯಿಗಳು ಮಗಳು ಒಳ್ಳೆ ಮನೆ ಸೇರಿದಳು ಅಂತ ಸಂತೋಷ ಪಡುವಂತೆಯೇ ಮಗನ ಶ್ರಾದ್ದಕ್ಕೋಸ್ಕರ ಪ್ರಾಚೀನಾವೀತಿ ಮಾಡಿಕೊಂಡು ದರ್ಬೆ ಕೈನಲ್ಲಿ ಇಟ್ಕೊಳ್ಬೇಡ, ಆ ಸ್ಥಿತಿ ಬೇಡ. ಅದಕ್ಕಾಗಿ ನೀನು ಭ್ರಾತೃ ಭಿಕ್ಷೆ ಕೊಡು ಅಂತ ಕೇಳ್ತಾಳೆ. ಅವಳ ದೊಡ್ಡತನ ನೋಡಿ. ಆಗ ಕೃಷ್ಣ ಕೊಡ್ತೀನಿ ಆದರೆ ಸುಮ್ಮನೆ ಬಿಡೋಲ್ಲ ಅಂತ ತಾನೇ ಕತ್ತಿಯಲ್ಲಿ ಅವನ ತಲೆ ಬೋಳಿಸಿ ಮೀಸೆ ಬೋಳಿಸಿ ಪಂಚಕೇಶಗಳನ್ನಿಟ್ಟು ಅವಮಾನ ಮಾಡ್ತಾನೆ. ಯಾಕೆ ಅಂದರೆ ತಾರತಮ್ಯ ಗೊತ್ತಾಗಬೇಕು, ವಿವೇಕ ಇರಬೇಕು ಅಂತನ್ನುವಂತೆ ಇಲ್ಲಿ ಪರಶುರಾಮನಿಗೆ ರಾಮ ಆ ರೀತಿಯಾದ ಒಂದು ಅವಕಾಶ ಕೊಡ್ತಾನೆ. ನಿನ್ನ ಪುಣ್ಯಲೋಕ ಕಳ್ಕೋತೀಯ, ಇಲ್ಲ ಅಮೇಯವಾದಂಥ ಸರ್ವ ಗತಿಶೀಲತೆಯನ್ನು ಕಳ್ಕೋತೀಯ, ಯಾವುದು ಕಳ್ಕೋತೀಯ ಹೇಳು. ನಹ್ಯಯಂ ವೈಷ್ಣವೋ ದಿವ್ಯ ಶರಃ ಪರಪುರಂಜಯ ಮೋಘಃ ಪತತಿ ವೀರ್ಯೇಣ ಬಲದರ್ಪ ವಿನಾಶನಃ. ಈ ವೈಷ್ಣವ ಧನುಸ್ಸಿನ ಮೇಲೆ ಆರೋಪಣ ಮಾಡಿದ ವೈಷ್ಣವಾಸ್ತ್ರ ವ್ಯರ್ಥವಾಗೋಲ್ಲ, ಅದು ಮತ್ತೆ ಟಾಂಟು. ಈ ವೈಷ್ಣವ ಧನುಸ್ಸನ್ನು ಎತ್ತುತ್ತೀಯಾ, ಹೆದೆ ಏರಿಸ್ತೀಯಾ ಅಂದಿದ್ದಕ್ಕೆ ಎತ್ತಿದ್ದೀನಿ, ಹೆದೆ ಏರಿಸಿದ್ದೀನಿ, ಬಾಣ ಹೂಡಿದ್ದೀನಿ, ಇದಕ್ಕೆ ಅಮೋಘವಾದ ಲಕ್ಷ್ಯ ಉಂಟು, ಅದನ್ನು ನಾನು ಸಾಬೀತು ಮಾಡ್ತೀನಿ ಅಂತ. ಆಗ ಎಲ್ಲರೂ ಜಡಿಕೃತೆ ತದಾ ಲೋಕೆ ರಾಮೇ ವರಧನುರ್ಧರೆ ನಿರ್ವೀರ್ಯೋ ಜಾಮದಜ್ಞೋಥ ರಾಮೋ ರಾಮ ಮುದೀಕ್ಷಿತ. ಮತ್ತೆ ಮತ್ತೆ ರಾಮೋ ರಾಮ ಮುದೀಕ್ಷಿತ, ರಾಮಂ ರಾಮ, ಈ ರೀತಿಯಾಗಿ ಜೋಡಿ ಜೋಡಿಯಾಗಿ ಮಹರ್ಷಿಗಳು ಹೆಸರುಗಳನ್ನು ತರ್ತಿದ್ದಾರೆ. ತೇಜೋಭಿಹತ ವೀರ್ಯತ್ವಾ ಜಾಮದಜ್ಞೋ ಜಡೀಕೃತ ರಾಮಂ ಕಮಲಪತ್ರಾಕ್ಷಂ ಮಂದ ಮಂದ ಮುವಾಚ. ಕಮಲಪತ್ರಾಕ್ಷ, ಕೆಂದಾವರಿಯ ಕಣ್ಣು, ಕೆಂಪಾದ ಕಣ್ಣು, ವಿಶಾಲವಾದ ಕಣ್ಣು. ಆ ರಾಮನನ್ನು ಕಂಡು ಮೆಲ್ಲನೆ ಹೇಳ್ತಾನೆ, ಕಶ್ಯಪಾಯ ಮಯಾ ದತ್ತ ಯದಾ ಪೂರ್ವಂ ವಸುಂಧರ ವಿಷಯೇ ಮೇ ನ ವಸ್ತವ್ಯಮಿತಿ ಮಾಂ ಕಶ್ಯಪೋಬ್ರವೀತ್ ಸ್ವಹಂ ಗುರುವಚ ಕುರ್ಯಂ ಪೃಥಿವ್ಯಾಂ ನವಸೇ ನಿಶಾಂ ತದಾ ಪ್ರತಿಜ್ಞಾ ಕಾಕುಸ್ಥ ಕೃತಾ ಭೂ ಕಶ್ಯಪಸ್ಯಹಿ. ಹಿಂದೆ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯಾಂತಕನಾದಾಗ ಎಲ್ಲ ಕ್ಷತ್ರಿಯರನ್ನ ಕೊಂದು ಗಳಿಸಿದ ನೆಲವನ್ನು ಕಶ್ಯಪನಿಗೆ ಕೊಟ್ಟೆ, ಮತ್ತೆ ಆ ನೆಲದಲ್ಲಿ ನಿಲ್ಲಬಾರದು, ದತ್ತಾಪಹಾರವಾಗುತ್ತದೆ ಅಂತ ಹೇಳಿ ನಾನು ಒಂದು ರಾತ್ರಿಯೂ ಕೂಡ ಈ ಕಶ್ಯಪ ಪ್ರದತ್ತವಾದ ಭೂಮಿಯಲ್ಲಿ ನಿಲ್ಲೋದಿಲ್ಲ ಅಂತ ಮಾಡಿಕೊಂಡೆ. ಅದರಿಂದ ನಾನು ಇಲ್ಲಿ ನಿಲ್ಲೋಕ್ಕಾಗೋಲ್ಲ, ನನ್ನ ಪುಣ್ಯಲೋಕಗಳನ್ನು ಹಾನಿ ಮಾಡು, ಒಂದು ಕ್ಷಣ ನಾನು ಮಹೇಂದ್ರ ಪರ್ವತಕ್ಕೆ ಹೊರಟೋಗ್ತೀನಿ, ನನ್ನ ಗತಿಯನ್ನು ಕುಂಟಿಸಬೇಡ, ಪುಣ್ಯಲೋಕಗಳನ್ನು ಇಲ್ಲದಂತೆ ಮಾಡು. ಯಾಕೆಂದರೆ ಕೊಟ್ಟ ಜಾಗದಲ್ಲಿ ಇರಬಾರ್ದು, ಅಲ್ಲಿ ಹಂಗಿಂಗೆ ಓಡಾಡ್ಬೋದೇ ಹೊರತು ನಿಲ್ಲುವಂತೆ ಇಲ್ಲ. ಅಂದರೆ ನೋಡಿ, ದಾನ ಕೊಟ್ಟ ಮೇಲೆ ಅದನ್ನು ಮತ್ತೆ ಪಡೆಯಬಾರದು ಅನ್ನುವುದು ಆ ಸ್ಥಿತಿಯಲ್ಲೂ ಪರಶುರಾಮ ಜ್ಞಾಪಿಸಿಕೊಳ್ತಾನೆ. ಹಾಗಾಗಿ ತದಿಮಾಂ ತ್ವಂ ಗತಿಂ ವೀರ ಹಂತುಂ ನಾರ್ಹಸಿ ರಾಘವ ಲೋಕಾಸ್ತ್ವಪ್ರತಿಮಾ ರಾಮ ನಿರ್ಜಿತಾಸ್ತಪಸಾಮಯ ಜಹಿತಾನ್ ಶರಮುಖ್ಯೇನ ಮಾಭೂತ್ ಕಾಲಸ್ಯ ಪರ್ಯಯ. ನೀನು ನನ್ನ ಪುಣ್ಯಲೋಕಗಳನ್ನೇ ನಾಶ ಮಾಡಿಬಿಡು ಸಾಕು ಅಂತಂತಾನೆ. ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೋತ್ತಮಂ ಅಂತ ನೀನು ಸಾಕ್ಷಾತ್ ನಾರಾಯಣನೇ ಆಗಿದ್ದೀಯಾ ಅಂತ ಇವನು ಚಿಂತನೆ ಮಾಡಿ ಹೇಳ್ತಾನೆ. ಇಲ್ಲಿಂದ ಮುಂದೆ ಪರಶುರಾಮ ಸ್ನಿಗ್ಧನಾಗ್ತಾನೆ, ಸೌಮ್ಯನಾಗ್ತಾನೆ. ಇದನ್ನು ಡಿ ವಿ ಜಿಯವರು ತುಂಬ ಚೆನ್ನಾಗಿ ತಮ್ಮ ಪರಶುರಾಮ ಅನ್ನೋ ನಾಟಕದಲ್ಲಿ ತೋರಿಸ್ತಾರೆ. ಅದಂದರೆ ಪರಶುರಾಮ ಒಂದು ಕಾಲದ ಅವಶ್ಯಕತೆ, ರಾಮ ಮತ್ತೊಂದು ಕಾಲದ ಅವಶ್ಯಕತೆ. ಒಂದು ಕಾಲದ ಅವಶ್ಯಕತೆ ಮತ್ತೊಂದು ಕಾಲಕ್ಕೆ ಬೇಡವಾಗುತ್ತದೆ, ಅದನ್ನು ನಾವು ಮರೆಯುವಂತೆ ಇಲ್ಲ. ಅದರೊಳಗೂ ಪರಶುರಾಮನಂತಹ ಯಾವ ಕ್ರಾಂತಿಕಾರಿಯಾದ ಸ್ವಭಾವ ಇದೆ, ಅದು ಆಗ್ನೇಯವಾದ ಸತ್ವ, ಶಾಂತ ಸ್ನಿಗ್ಧವಾಗಿ ಲೋಕಕ್ಕೆ ತುಂಬ ಒದಗಿ ಬರತಕ್ಕಂಥದ್ದಲ್ಲ, ಅದು ಉಪಶಾಂತವಾಗಬೇಕು. ರಾಮನ ಸ್ವಭಾವವಾದರೆ ಲೋಕಕ್ಕೆ ಹೆಚ್ಚು ಕಾಲ ಬಾಳಬಲ್ಲ ಸೌಮ್ಯವಾದ ಸತ್ವ. ಪರಶುರಾಮನ ಈ ಬಗೆ ಮಳೆಗಾಲ ಇದ್ದಂತೆ, ಅದೊಂದು 2-3 ತಿಂಗಳು ವಿಜೃಂಭಿಸಿ ಹೋಗಬೇಕು. ಮತ್ತೆ ಉಳಿದಂತೆ ಆ ನೀರು ತಿಳಿಯಾಗಿ ಬಗ್ಗಡವೆಲ್ಲ ಕೆಳಗಿಳಿದು ಲೋಕಕ್ಕೆ ಪ್ರಯೋಜನಕಾರಿಯಾಗಬೇಕು. ರಾಮನಲ್ಲಿ ಆ ಸೌಮ್ಯತ್ವ ಇದೆ. ರಾಮನಿಗೆ ಚಂದ್ರ ಅನ್ನುವುದು ಒಂದು ಅಂಟಿಸಿದ್ದಾರೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಮುಂದೆ ಬೇಕಾದಷ್ಟು ಕಡೆ ಅದು ಬರುತ್ತದೆ, ಮುಂದಿನ ಕಾವ್ಯಗಳಲ್ಲಿ ಭಕ್ತಿ ಸಾಹಿತ್ಯದಲ್ಲಿ ಎಲ್ಲ ಇದ್ದೇ ಇದೆ. ಪರಶುರಾಮನ ಯಾರು ರಾಮಚಂದ್ರ ಅಂತ ಅನ್ನೋಲ್ಲ, ಅವನು ರಾಮನೇ ಹೌದು. ಅವನು ಭಾರ್ಗವ ಕುಲ, ಅದರಲ್ಲಿ ಹುಟ್ಟಿದವನು. ಭಾರ್ಗವರು ಅಗ್ನಿಯ ಆರಾಧಕರು, ಅವನು ಆಗ್ನೇಯನೇ ಆದಂಥವನು. ಅದು ಒಂದು ಬೇಕಾದ ಸತ್ವವೇ. ಇವತ್ತು ನಮ್ಮ ದೇಶಕ್ಕೆ ಆ ಒಂದು ಪರಶುರಾಮೀಯವಾದ ಶಕ್ತಿ ಕಳೆದು ಹೋಗಿದೆ, ಅದನ್ನು ಪಡ್ಕೊಳ್ಬೇಕಾಗಿದೆ. ತುಂಬ ಹೀನಾಯವಾಗಿದೆ ನಮ್ಮ ದೇಶದವರದ್ದು, ನಿರ್ವೀರ್ಯವಾದಂಥ ಸ್ಥಿತಿ ಅಂತಲೇ ಅನ್ನಬೇಕು. ಆ ಥರದ್ದಾಗಿದೆ. ಸತ್ಯವನ್ನು ಒಂದು ಮಟ್ಟದ ಧೈರ್ಯದಿಂದ, ಕೆಚ್ಚಿನಿಂದ, ಅಭಿಮಾನದಿಂದ ಉಗ್ಗಡಿಸುವ ಸ್ಥಿತಿಯಲ್ಲಿ ಇಲ್ಲ. ಆ ದೃಷ್ಟಿಯಲ್ಲಿ ಪರಶುರಾಮ ಬೇಕು. ಆದರೆ ಆ ಸ್ಥಿತಿಸ್ಥಾಪಕತೆಯ ಗುಣ ಇದೆಯಲ್ಲ, ಅದು ರಾಮನಲ್ಲಿ ಮುಖ್ಯವಾದದ್ದು. ಮತ್ತೊಂದು ಯುಗಧರ್ಮ ಕೂಡ ಹೌದು.
ಇನ್ನು ನಮ್ಮ ಅವತಾರಗಳ ಸ್ವರೂಪವನ್ನು ನೋಡಿದಾಗ ಪರಶುರಾಮನನ್ನು ಆವೇಶಾವತಾರ ಅಂತಂದರು, ರಾಮನನ್ನು ಅಂಶಾವತಾರ ಅಂತಂದರು. ಆವೇಶಾವತಾರ ಅಂತಂದರೆ ಅದು ಒಂದು ಬಗೆಯಲ್ಲಿ ಆ ಅಯಸ್ಕಾಂತಗಳನ್ನು ಕುರಿತು ಹೇಳುವಾಗ ಟೆಂಪ್ರರಿ ಮ್ಯಾಗ್ನೆಟ್ ಆ್ಯಂಡ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಎರಡು ಥರದಲ್ಲಿ ಹೇಳ್ತಾರೆ. ಒಂದು ಕಬ್ಬಿಣಕ್ಕೆ ತಂತಿಯನ್ನು ಸುತ್ತಿ ಆ ತಂತಿಯನ್ನು ಯಾವುದಾದ್ರೂ ಒಂದು ಪವರ್ ಜನರೇಟಿಂಗ್ ಸೆಲ್ಗೆ ಕನೆಕ್ಟ್ ಮಾಡಿ ಕರೆಂಟನ್ನು ಉತ್ಪಾದನೆ ಮಾಡಿ ಅದರ ಮೂಲಕ ಹಾದು ಹೋಗುವಾಗ ಮಾಡಿದ್ರೆ ಎಲ್ಲಿವರೆಗೂ ಆ ಕಬ್ಬಿಣದ ತುಂಡಿನ ಸುತ್ತಲೂ ತಂತಿಯಲ್ಲಿ ವಿದ್ಯುತ್ ಹರಿಯುತ್ತೋ ಅಲ್ಲಿವರೆಗೂ ಕಬ್ಬಿಣಕ್ಕೆ ಅಯಸ್ಕಾಂತೀಯತೆ ಇರುತ್ತದೆ, ಆಮೇಲೆ ಇರುವುದಿಲ್ಲ. ಹಾಗೆ ಆ ತರಹ ಇದೊಂದು ಆವೇಶ. ಆ ಆವೇಶದಲ್ಲಿ ಮಾತ್ರ ಅವನಿಗೆ ಆ ಮಹತ್ವ ಇರುತ್ತದೆ, ಆಮೇಲೆ ಇಲ್ಲ. ಕೆಲವು ಸ್ಥಾನದಲ್ಲಿದ್ದಾಗ ದೊಡ್ಡ ದೊಡ್ಡ ಕೆಲಸ ಮಾಡಬಲ್ಲರು, ನಿವೃತ್ತರಾದ ಮೇಲೆ ಅವರು ಸಾಮಾನ್ಯರಾಗ್ತಾರೆ. ಅವರು ಲೋಕಕ್ಕೆ ಬೇಕು, ಆದರೆ ನಿವೃತ್ತರಾದ ಮೇಲೂ ತಮ್ಮ ಅದೇ ಸ್ಥಿತಿಯನ್ನು ಉಳಿಸ್ಕೊಂಡ್ರೆ ಅದು ನಗೆಗೇಡಾಗುತ್ತದೆ, ಲೋಕ ಕಂಟಕವೂ ಆಗುತ್ತದೆ. ಆದರೆ ಇನ್ನು ಕೆಲವರು ನಿವೃತ್ತಿ ಎನ್ನುವುದು ಸಾಮಾನ್ಯ ಇರುವುದಿಲ್ಲ. ನಾವು ನೋಡಿದಂತೆ ಯಾರು ಮತ್ತೊಬ್ಬರಿಂದ ಆಯತ್ತವಾದ ಅಧಿಕಾರವನ್ನು ಉಳ್ಳವರು, ದೋಸ್ ಹ್ಯಾವ್ ಬಿನ್ ಅಪಾಯಿಂಟೆಡ್ ಇನ್ ಸರ್ಟನ್ ಪ್ಲೇಸಸ್, ಅವರಿಗೆ ನಿವೃತ್ತಿ ನಿಯಮಿತವಾದ ಕಾಲಕ್ಕೆ ಬಂದುಬಿಡುತ್ತದೆ. ಆದರೆ ಸ್ವಾಯತ್ತವಾದದ್ದು ಯಾವುದಿದೆ, ಒಬ್ಬ ಪಂಡಿತ ಇರಬಹುದು, ಕವಿ ಇರಬಹುದು, ಕಲಾವಿದ ಇರಬಹುದು, ಜ್ಞಾನಿ ಇರಬಹುದು, ಇವರಿಗೆ ದೀರ್ಘಕಾಲದಲ್ಲಿ ಆತ್ಮಾರೋಪಿತವಾಗಿರುವ ಶಕ್ತಿ ಇರುತ್ತದೆ. ರಾಮನ ಸ್ವಭಾವ ಸ್ವರೂಪ ಆ ತೆರನಾದದ್ದು ಅನ್ನುವುದು ಇಲ್ಲಿಯ ತಾತ್ಪರ್ಯ. ಒಂದೊಂದು ಯುಗಕ್ಕೆ ಒಂದೊಂದು ನಯ, ಒಂದೊಂದು ಹದ ಬೇಕಾಗುತ್ತದೆ. ಪರಶುರಾಮನ ಕಾಲಕ್ಕೆ ಏನು ಬೇಕಾಯಿತು ಅದು ರಾಮನ ಕಾಲಕ್ಕೆ ಬೇಡ. ನೋಡಿ ಆ ಧ್ವನಿ ಎಷ್ಟು ಚೆನ್ನಾಗಿದೆ. ಪರಶುರಾಮನ ಕಾಲಕ್ಕೆ ಕ್ಷತ್ರಿಯರು ಕೆಟ್ಟಿದ್ರು, ರಾಮಾಯಣದ ಕಾಲಕ್ಕೆ ಬ್ರಾಹ್ಮಣರು ಕೆಟ್ಟರು. ರಾವಣನಿಗಿಂತ ದೊಡ್ಡ ಬ್ರಾಹ್ಮಣ ಬೇಕೆ? ಅವನು ಎಷ್ಟು ಹದಗೆಟ್ಟ ಅಂತ ಅನ್ನೋದನ್ನು ಕಂಡಿದ್ದೀವಿ. ಆಗ ಬೇರೊಂದು ಬೇಕಾಗುತ್ತದೆ. ನಮ್ಮಲ್ಲಿ ಈ ಜಾತಿ ಕೆಟ್ಟದ್ದು, ಈ ಜಾತಿಯ ಗುಣ ದುಷ್ಟ ಅಂತ ತೀರ್ಮಾನ ಮಾಡೋದಕ್ಕೆ ಸಾಧ್ಯವ? ಯಾರು ಯಾವಾಗ ದುಷ್ಟರಾಗ್ತಾರೆ, ಯಾರು ಯಾವಾಗ ಹದಗೆಡ್ತಾರೆ ಅಂತನ್ನುವುದು ಹೇಳೋಕ್ಕಾಗೋದಿಲ್ಲ. ಅವಕಾಶ ಸಿಕ್ಕಿದಾಗ ಭೋಗ, ಲಾಂಪಟ್ಯ, ರಾಗದ್ವೇಷಗಳು, ಕಾಮಕ್ರೋಧ ಲೋಭಗಳು ಯಾರನ್ನೂ ಹೊಲಗೆಡಿಸುತ್ತವೆ. ಆ ದೃಷ್ಟಿಯಿಂದಲೇ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದು ನರಕವನ್ನುಂಟು ಮಾಡುತ್ತದೆ ಅಂತಂದರೆ ಈ ವರ್ಣ, ಜಾತಿ, ದೇಶ, ಕೋಶ ಇತ್ಯಾದಿ ಎಲ್ಲಕ್ಕೆ ಅತೀತವಾಗಿ ಕಾಮಕ್ರೋಧ ಲೋಭಗಳನ್ನೇ ಹೇಳಿರುವುದನ್ನು ನೋಡ್ತೀವಿ. ಅದರಿಂದ ಯಾರೂ ಕೂಡ ಎಚ್ಚರ ತಪ್ಪಬಹುದು, ಅದು ಬಹಳ ಮುಖ್ಯ. ಮತ್ತೆ ಪರಶುರಾಮನ ಬ್ರಾಹ್ಮ ಏನಾಯಿತು, ಅದು ಅವನ ಕ್ಷಾತ್ರದಲ್ಲಿ ಅಭಿಭೂತವಾಯಿತು. ದಿ ಬ್ರಾಹ್ಮ ಆಫ್ ಪರಶುರಾಮ ಗೆಟ್ ಸಬಾರ್ಡಿನೇಟೆಡ್, ಬಿಕೇಮ್ ಸಬಾರ್ಡಿನೇಟೆಡ್ ಟು ಹಿಸ್ ಕ್ಷಾತ್ರ. ಆದರೆ ರಾಮನಲ್ಲಿ ಅವನ ಕ್ಷಾತ್ರ ಅವನೊಳಗಿನ ಬ್ರಾಹ್ಮಕ್ಕೆ ಅಧೀನವಾಗಿತ್ತು. ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಇಡೀ ಆ ಪಟ್ಟಾಭಿಷೇಕಾಂತವಾದ ರಾಮಾಯಣ ಪ್ರಕರಣದಲ್ಲಿ ನೋಡಿದಾಗ ರಾಮ ಎಷ್ಟು ಸಂಯತವಾಗಿ ನಡ್ಕೊಳ್ತಾನೆ ಅನ್ನುವುದನ್ನು ಕಾಣ್ತೀವಿ. ಮುಂದೆ ಅಯೋಧ್ಯಾಕಾಂಡದ ಮೊದಲನೇ ಸರ್ಗದ ಎಷ್ಟೆಷ್ಟೋ ಸುಂದರವಾದ ರಾಮನ ಗುಣಾನುಕೀರ್ತನಗಳ ವರ್ಣನೆ ಬರುತ್ತದಲ್ಲ, ಅಲ್ಲಿ ನೋಡಿದ್ರೂ ಗೊತ್ತಾಗುತ್ತದೆ ಅವನು ಎಷ್ಟು ಚೆನ್ನಾಗಿ ತನ್ನ ಸ್ವದೋಷ ಪರದೋಷವಿತ್ ಅಂತೆಲ್ಲ ವಿಶೇಷಣಗಳನ್ನು ಹೇಳ್ತಾರೆ. ಆ ವಿಶ್ಲೇಷಣ ಗುಣ ಮತ್ತು ತನ್ನನ್ನು ತಾನು ಪೃಥಕ್ಕರಿಸಿಕೊಂಡು ನೋಡುವ ಗುಣ ಎಲ್ಲ ಕಾಣಿಸ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಇದು ಉಜ್ವಲವಾದ ಪ್ರಸಂಗ. ಇದನ್ನು ಬಾಲಕಾಂಡದ ಕಟ್ಟಕಡೆಯಲ್ಲಿ ಹಾಕುವ ಮೂಲಕ ಒಂದು ಯುಗ ಮುಗಿದು ಮತ್ತೊಂದು ಯುಗ ಆವಿರ್ಭವಿಸಿದೆ ಅಂತ. ನಿನ್ನೆ ದಿವಸ ಭೋಜಚಂಪುವಿನ ಪದ್ಯ ಹೇಳಿದನಲ್ಲ, ವೀರಶ್ರೀ ಪ್ರಥಮಾವತಾರ ಸಮಯೇ ಪುಣ್ಯಾಹ ಘೋಷಾಯಿತಂ ಅಂತ. ರಾಮನ ವೀರಶ್ರೀ ಅಲ್ಲಿಯವರೆಗೆ ಮುಟ್ಟಿರತಕ್ಕಂಥದ್ದು. ಪರಶುರಾಮನ ಯುಗ ಮುಗಿಯಿತು ಅಂತ ಗೊತ್ತಾಗುತ್ತೆ. ಡಿ ವಿ ಜಿಯವರದ್ದು ಬಹಳ ಚೆನ್ನಾಗಿ ಬರೀತಾರೆ. ಒಂದು ದಿವಸ ಹೋಗಿ ಮತ್ತೊಂದು ದಿವಸ ಬಂದಂತೆ ಆಯಿತು, ಒಂದು ದಿನದ ಸೂರ್ಯಾಸ್ತವಾಗಿ ಮತ್ತೊಂದು ದಿನದ ಸೂರ್ಯ ಮೂಡಿದ ಅಂತನ್ನುವ ಭಾವ ತುಂಬ ಚೆನ್ನಾಗಿದೆ. ಇಲ್ಲಿ ಅವತಾರ ತತ್ವದ ಪರಮಾರ್ಥ ಕೂಡ ಗೋಚರಿಸುವಂತೆ ಇದೆ. ಆಮೇಲೆ ಆ ಒಂದು ಪರಶುರಾಮನಿಗೆ ಸಮಾಧಾನವನ್ನು ಹೇಳ್ತಾನೆ. ಧನುಷೋದ್ಯ ಪರಾಮರ್ಶಾತ್ ಸ್ವಸ್ಥಿತೇಸ್ತು ಪರಂತಪ ಏತೇ ಸುರಗಣ ಸರ್ವೇ ನಿರೀಕ್ಷಂತೆ ಸಮಾಗತ ಅಪ್ರತಿಕಂ ಅಕರ್ಮಾಣಂ ಅಪ್ರತಿದ್ವಂದ್ವ ಮಾಹವೇ ನಚೇಯಂ ಮಮ ಕಾಕುಸ್ಥ ವ್ರೀಡಾ ಭವಿತು ಮರ್ಹತಿ. ಈಗ ಪರಶುರಾಮನೇ ಸಮಾಧಾನ ಮಾಡ್ಕೊಂಡು ಹೇಳ್ತಾನೆ, ನಾನು ರಾಮನದು ಅಂತಂದರೆ ಕ್ಷಮಿಸಬೇಕು, ಇದು ಪರಶುರಾಮನ ಮಾತುಗಳು. ನೀನು ನನಗಿದು ಒಳ್ಳೇದು ಮಾಡಿದ್ದೀಯಾ, ನನ್ನ ಅಹಂಕಾರವನ್ನು ಕಳಿಸಿದ್ದೀಯಾ, ನೀನು ಅಪ್ರತಿಮನಾದಂಥ ಮಹಾವೀರ, ಹಾಗಾಗಿ ನಿನ್ನಿಂದ ಸೋತ ಕಾರಣ ವ್ರೀಡಾನ ಭವಿತು ಮರ್ಹತಿ, ನಾನು ನಾಚಬೇಕಾಗಿಲ್ಲ ಅಂತ.
ಇದು ವಿನ್ ವಿನ್ ಸಿಚುಯೇಷನ್ ಅನ್ನೋದು ಈ ತರಹ. ಯಾವ ಸೋಲು ನಮಗೆ ಸೋಲು ಅಂತ ಅನಿಸಲ್ವೋ ಆಗದು ಸಂಸ್ಕಾರ ಅಂತ ಅನ್ನುವುದಾಗುತ್ತದೆ. ಆ ಸಂಸ್ಕಾರ ತನಗೆ ಬಂದಿದೆ ಅಂತನ್ನುವ ಭಾವವನ್ನು ವ್ಯಕ್ತಪಡಿಸ್ತಾನೆ. ಶರಂ ಅಪ್ರತಿಮಂ ರಾಮ ಮುಕ್ತು ಮರ್ಹಸಿ ಸೂರತ ಶರಮೋಕ್ಷೆ ಗಮಿಷ್ಯಾಮಿ ಮಹೇಂದ್ರ ಪರ್ವತೋಪಮಂ. ನನ್ನ ಪುಣ್ಯಲೋಕಗಳ ಹೆಮ್ಮೆ ನನಗೆ ಬೇಡ ಅಂತ. ಯಾವುದೋ ಫಿಕ್ಸೆಡ್ ಡೆಪಾಸಿಟ್ ಇದ್ದಂತೆ ಇವೆ, ಅವು ಬೇಡ, ಅಹನ್ಯಹನಿ ಕಾಲಕ್ಷೇಪ ಮಾಡ್ತೀನಿ ಅಂಥೇಳಿ ಅವನು ಮಹೇಂದ್ರ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ಅವನು ನೆಲೆಸ್ತಾನೆ ಶಾಶ್ವತವಾಗಿ. ಸಹತಾನ್ ದೃಶ್ಯ ರಾಮೇಣ ಸ್ವಾಂಸ್ ಲೋಕಾನ್ಸ್ ತಪಸಾರ್ ಅರ್ಜಿತಾನ್ ಜಾಮದಜ್ಞೋ ಜಗಾಮಾಶು ಮಹೇಂದ್ರಂ ಪರ್ವತೋತ್ತಮಂ ಅಂತ ಅಲ್ಲಿಗೆ ಆ ಪ್ರಕರಣ ಮುಗಿಯುತ್ತದೆ. ಇಲ್ಲಿ ದೃಶ್ಯ ಅನ್ನುವುದು ಅಪಾಣನೀಯ ರೂಪ, ದೃಷ್ಟ್ವಾ ಅಂತ ಆಗಬೇಕಿತ್ತು. ಇದು ರಾಮಾಯಣದಲ್ಲಿ ಎಷ್ಟೋ ಕಡೆ ಬರುತ್ತೆ, ಮೊನ್ನೆ ಕೂಡ ಅದನ್ನು ಕಂಡ್ವಿ. ಆಮೇಲೆ ದಶರಥನಿಗೆ ನೆಮ್ಮದಿ. ಅವನು ಸದ್ಯ ಬದುಕಿದೆಯಾ ಬಡಜೀವವೇ ಅಂತ ಅಂದುಕೊತಾನೆ. ರಾಮನಿಗೆ ತಂದೆಯ ಅಶಕ್ತಿ ಗೊತ್ತಾಗಿದೆ, ಆದರೆ ಅದನ್ನು ಎತ್ತಾಡಲಾರ. ಇದು ಅವನ ದೊಡ್ಡ ಗುಣ. ಇನ್ನೊಬ್ಬರ ಮಿತಿಗಳು ಗೊತ್ತಿದ್ದರೂ ಅದನ್ನು ತುಂಬ ತಿವಿದ ಆಡಲಾರ. ಎಷ್ಟೋ ಕಡೆ ರಾಮಾಯಣದಲ್ಲಿ ಆ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಅದು ಕಷ್ಟ. ಬುದ್ಧಿವಂತರಾದವರಿಗೆ ಬೇರೆಯವರ ಕೊರತೆಗಳು ಕಾಣಿಸ್ತಾ ಇರುತ್ತೆ. ಸಂಪನ್ಮೂಲ ಸಂಯುಕ್ತರಾದವರಿಗೆ ಮಿಕ್ಕವರಲ್ಲಿ ಅದರ ಊನ ಏನು ಅಂತ ಅನ್ನೋದು ಗೋಚರವಾಗ್ತಾನೇ ಇರುತ್ತೆ. ಅದಿದ್ದಾಗಲೂ ಈ ನತೋನ್ನತ ಸ್ವರೂಪಗಳು ಲೋಕ ಸ್ವಭಾವ ಅಂತ ಭಾವಿಸಿಕೊಂಡು ಅದನ್ನು ಚೆನ್ನಾಗಿ ನಡೆಸ್ಕೊಳ್ತಕ್ಕಂಥದ್ದು. ಅದೇ ತಾನೇ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗೀನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಂ ಸಮಾಚರನ್. ಆ ಭಾವವನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಬುದ್ಧಿಭೇದವನ್ನು ಉಂಟು ಮಾಡಬಾರದು, ತುಂಬ ಉಪೇಕ್ಷೆ ಮಾಡಬಾರದು. ಆಮೇಲೆ ಇಲ್ಲಿ ಕಟ್ಟಕಡೆಯದಾಗಿ ಅಯೋಧ್ಯ ಪ್ರವೇಶ ಅಂತ ಆ ಸರ್ಗ 77ನೇ ಸರ್ಗದಿಂದ ಈ ಕಾಂಡ ಮುಗಿಯುತ್ತದೆ. ಎಲ್ಲರೂ ಸಂತೋಷವಾಗಿ ಅಯೋಧ್ಯೆಗೆ ಹೊರಡ್ತಾರೆ. ಗತೆ ರಾಮೇ ಪ್ರಶಾಂತಾತ್ಮ ರಾಮೋ ದಾಶರಥಿರ್ನನು ವರುಣಾಯ ಅಪ್ರಮೇಯಾಯ ದದೋ ಹಸ್ತೆ ಸಹಾಯಕಂ. ಆ ವೈಷ್ಣವ ಧನುಸ್ಸನ್ನು ವರುಣನಿಗೆ ಒಪ್ಪಿಸಿದ ಅಂತ. ವರುಣ ಸಕಲ ಶಸ್ತ್ರಾಸ್ತ್ರಾಭಿಮಾನಿಗಳ ದೇವತೆಗಳಿಗೆ ಸಂಬಂಧಪಟ್ಟವನು ಅಂತ ಒಂದು ಕಥೆ ಇದೆ. ಮತ್ತೆ ಈ ಅಸ್ತ್ರ ವಿಸರ್ಜನೆಯನ್ನು ಎಷ್ಟೋ ಬಾರಿ ನೀರಿನಲ್ಲಿ ಮಾಡೋದು ಅಂತಲೂ ಇದೆ. ಮಹಾಭಾರತದಲ್ಲಿ ಪಾಂಡವರು ಮಹಾಪ್ರಸ್ಥಾನ ಮಾಡುವಾಗ ಅವರು ಹಿಮಾಲಯಕ್ಕೆ ಹೋಗುವಲ್ಲಿ ಮಧ್ಯದಲ್ಲಿ ದ್ವಾರಕೆವರೆಗೂ ಹೋಗ್ತಾರೆ ಅಂತ ಬರ್ತದೆ. ಅಲ್ಲಿ ಅರ್ಜುನ ಗಾಂಡೀವ ಮತ್ತು ಅಕ್ಷಯ ತೂಣೀರಾದಿಗಳಿಗೆ ಇನ್ನೂ ಧರಿಸಿರ್ತಾನೆ. ಆಗ ಸಮುದ್ರದಿಂದ ವರುಣ ಎದ್ದು ಕಾಣಿಸಿಕೊಂಡು ಅಗ್ನಿಯಿಂದ ಕೊಡಲ್ಪಟ್ಟ ಈ ದಿವ್ಯಾಸ್ತ್ರಗಳನ್ನು ನೀನು ಇಲ್ಲಿಯೇ ಬಿಟ್ಟುಬಿಡು ಅಂತಾನೆ. ಅಲ್ಲಿ ಬಿಡ್ತಾನೆ. ಅಲ್ಲಿಗೆ ಅರ್ಜುನನಿಗೆ ಆ ಶಸ್ತ್ರಾಸ್ತ್ರ ಭಾರವೂ ಹೋಗುತ್ತದೆ ಅಂತ ಬರುತ್ತದೆ. ಹೀಗೆ ಮುಂದೆ ಹೊರಡ್ತಾನೆ. ದಶರಥನಿಗೆ ತುಂಬ ಸಮಾಧಾನ. ಪತಾಕ ಧ್ವಜಿನೀಂ ರಮ್ಯಾಂ ತೂರ್ಯೋದ್ಘೋಷ ನಿನಾದಿತಾಂ ಸಿಕ್ತ ರಾಜಪಥಾಂ ರಮ್ಯಾಂ ಪ್ರಕೀರ್ಣ ಕುಸುಮೋತ್ಕರಾಂ ರಾಜಪ್ರವೇಶ ಸುಮುಖೈ ಪೌರಮಂಗಲ ವಾದಿಭಿ ಸಂಪೂರ್ಣಾಂ ಪ್ರಾವಿಶದ್ರಾಜ ಜನೋಗೈ ಸಮಲಂಕೃತಾಂ. ಆ ಅಯೋಧ್ಯಾಪುರಿಯನ್ನು ಪ್ರವೇಶ ಮಾಡ್ತಾನೆ. ಪತಾಕೆಗಳೇನು, ಹೂವಿನ ಹಾರಗಳೇನು, ತೂರ್ಯಾದಿ ನಾದಗಳೇನು, ಪುಷ್ಪಮಾಲೆ ಎಂಥದ್ದು, ಪುಷ್ಪವೃಷ್ಟಿ ಎಂಥದ್ದು, ಸಿಕ್ತ ರಾಜಪಥಾಂ. ಇಲ್ಲಿ ಆ ರಿಯಲಿಸಮ್ ಎಷ್ಟು ಚೆನ್ನಾಗಿದೆ ನೋಡಿ. ಆಗೆಲ್ಲ ಟಾರ್ ರೋಡು ಇತ್ಯಾದಿಗಳು ಇರಲಿಲ್ವಲ್ಲ, ಆಸ್ಫಾಲ್ಟಿಂಗ್ ಎಲ್ಲ, ಮಣ್ಣಿನ ರಸ್ತೆಗಳು. ರಾಮನ ಮದುವೆ ಆಗಿದ್ದು ಬೇಸಿಗೆಯಲ್ಲಿ, ವಸಂತ ಋತುವಿನಲ್ಲಿ. ಹಾಗಾಗಿ ರಥನೇಮಿ ಚಲಾಚಲದಿಂದಾಗಿ, ಯಾತಾಯಾತದಿಂದಾಗಿ ಆನೆ ಕುದುರೆಗಳೆಲ್ಲ ಓಡಾಡಿ ಮಣ್ಣು ಧೂಳೆದ್ದು ಹೋಗ್ತಾ ಇರ್ತಕ್ಕಂಥ ಕಾಲದಲ್ಲಿ ನೀರನ್ನು ಚಿಮುಕಿಸ್ತಾ ಇದ್ರು. ಹಿಂದಿನ ಕಾಲವನ್ನು ನೋಡಿದವರಿಗೆ ಪ್ರತಿದಿನವೂ ದೊಡ್ಡ ದೊಡ್ಡ ನಗರಗಳಲ್ಲಿ ಅಥವಾ ರಾಜಧಾನಿಗಳಲ್ಲಿ ಬೆಳಗ್ಗೆ ಸಂಜೆ ಬೇಸಿಗೆ ಕಾಲದಲ್ಲಿ ಧೂಳು ಏಳದೇ ಇರತಕ್ಕಂಥ ರೀತಿಯಲ್ಲಿ ನೀರನ್ನು ಚುಮುಕಿಸ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಅದನ್ನು ಎಷ್ಟು ಕವಿಕಲ್ಪನೆಯ ಸನ್ನಿವೇಶ ಬಂದರೂ ಆ ಕಾಲದವರಾದರೆ ತತ್ಕ್ಷಣವೇ ಆಟೋಮ್ಯಾಟಿಕ್ಲಿ ವಿ ಫಾಲ್ ಇನ್ ಟು ದ ಗ್ರೂವ್ ಅಂತೀವಲ್ಲ, ಆಯಾ ವಿಷಯಗಳನ್ನು ಹೇಳ್ತೀವಿ. ಅಲ್ಲಿ ಸಿಕ್ತ ರಾಜಪಥಾಮ್ ಅನ್ನುವಲ್ಲಿ ತುಂಬ ಸೊಗಸಾದ ವಾಸ್ತವ ಸ್ಥಿತಿಯ ಚಿತ್ರಣ ಉಂಟು. ಅಲ್ಲಿಗೆ ರಾಜ ದಶರಥ ಮತ್ತು ತನ್ನ ಪುತ್ರರು ಎಲ್ಲರೂ ಹೋಗ್ತಾರೆ. ಪ್ರವಿವೇಶ ಗೃಹಂ ರಾಜ ಹಿಮವತ್ ಸದೃಶಂ ಪ್ರಿಯಂ. ಅಲ್ಲಿ ಹೋಗ್ತಾನೆ. ಮತ್ತು ಅಲ್ಲೆಲ್ಲರೂ ಪರಿವಾರದವರು ಎಲ್ಲರೂ ಕೂಡ ಬರ್ತಾರೆ. ಸಂತೋಷವಾಗಿ ಎಲ್ಲರನ್ನೂ ಸ್ವಾಗತಿಸ್ಕೊಳ್ತಾರೆ. ಇಲ್ಲಿ ನೋಡಿ, ಮೂಲದಲ್ಲಿ ಅಂದರೆ ಇದೇ ಕಾವ್ಯದಲ್ಲಿ ಮೊದಲಿಗೆ ರಾಮಾದಿಗಳ ಮದುವೆಗೆ ಅಂತಃಪುರ ಸ್ತ್ರೀಯರು ಬಂದಿದ್ರಾ ಅನ್ನೋದು ಬರೋಲ್ಲ. ವಧೂ ಪ್ರತಿಗ್ರಹೇ ಯುಕ್ತ ಯಾಶ್ಚಾನ್ಯ ರಾಜಯೋಷಿತಃ ತತಸೀತಾ ಮಹಾಭಾಗ ಮೂರ್ಮಿಲಾಂಚ ಯಶಸ್ವಿನಿ ಕುಶಧ್ವಜ ಸುತೇಚೋಭೆ ಜಗೃಹುರ್ ನೃಪಪತ್ನಯ ನನಂದ ಸ್ವಜನೈ ರಾಜ ಗೃಹೇ
ಕಾಮೈ ಸುಪೂಜಿತ ಕೌಸಲ್ಯಾಚ ಸುಮಿತ್ರಾಚ ಕೈಕೇಯಿಚ ಸುಮಧ್ಯಮ ಇವರೆಲ್ಲರೂ ಬಂದು ಸ್ವಾಗತಿಸಿ ಸೊಸೆಯಂದನ್ನು ಒಳಗೆ ಕರ್ಕೊಂಡು ಹೋದ್ರು ಅಂತ. ಅಂದರೆ ಮದುವೆಗೆ ಬಂದಿದ್ರಾ ಇಲ್ವಾ ಗೊತ್ತಿಲ್ಲ, ಬಂದಿದ್ದಿರಬಹುದು. ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆರತಿ ತಟ್ಟೆ ತೆಗೆದುಕೊಂಡು ಬಂದು ಮತ್ತೆ ಅಲ್ಲಿ ಪಡಿಯಕ್ಕಿನ ಇಟ್ಟು ಆಮೇಲಿಂದ ಬರಮಾಡ್ಕೊಳ್ತೀವಿ ಅಂತ ಒಳಗೆ ಹೋಗಿದ್ದು ಇರಬಹುದು. ಯಾಕೆಂದರೆ ಸೊಸೆಯಂದ್ರನ್ನ ಶುಭ ಲಗ್ನದಲ್ಲಿ ಮನೆ ಒಳಗೆ ಬರಮಾಡ್ಕೊಳ್ಬೇಕು, ಇಲ್ದೇ ಇವ್ರಿಗೆ ಅದೇ ಲಗ್ನದಲ್ಲಿ ಅಲ್ಲಿಂದ ವಾನಪ್ರಸ್ಥಾಶ್ರಮಕ್ಕೆ ಬಂದುಬಿಡುತ್ತೆ, ಹಾಗೆ ಅಂತ ಇದ್ದಿರಬಹುದು. ಒಟ್ಟಿನಲ್ಲಿ ಈ ಥರದ್ದು ಕೆಲವು ರಾಮಾಯಣದಲ್ಲಿ ನಮಗೆ ಸ್ಪಷ್ಟವಾಗದೇ ಇರತಕ್ಕಂಥ ಭಾಗಗಳು ಇರುತ್ತವೆ. ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮಗಿಷ್ಟವೋ ಅಯೋಧ್ಯೆಯ ಎಲ್ಲ ಜನ, ಕೌಸಲ್ಯ ಸುಮಿತ್ರೆ ಮೊದಲಾದ 353 ಜನ ಅಂತಃಪುರ ಸ್ತ್ರೀಯರು, 350 ಜನ ಎಕ್ಸ್ಟ್ರಾಗಳು, 3 ಜನ ಹೀರೋಯಿನ್ಗಳು ದಶರಥನಿಗೆ. ಅಷ್ಟೂ ಜನ ಬಂದು ರಾಮ ಮೊದಲಾದವರ ಮದುವೆಯನ್ನ ಕಂಡ್ರು ಅಂತ ಅನ್ನೋ ಚಿತ್ರ ಈ ಬೇಕೆ ಅಲ್ಲಿಟ್ಕೊಳ್ಳಿ. ಇಲ್ಲ ಅವ್ರು ಇಲ್ಲಿ ಮಾತ್ರ ಸ್ವಾಗತಿಸಿದ್ರು ಅಂದರೆ ಅಲ್ಲೂ ಆಗದೀತು. ಇದರಿಂದ ರಾಮಕಥೆಗೇನು ತೊಂದರೆ ಇಲ್ಲ. ವ್ಯಾಖ್ಯಾನಕಾರರು ಇಂಥವನ್ನೆಲ್ಲ ತುಂಬ ಜಗ್ಗುತ್ತಾರೆ, ತುಂಬ ವಿಸ್ತರಿಸ್ತಾರೆ. ಸುಖ ಕಾಣೋದಿಲ್ಲ, ಅದರೊಳಗೆ ಸುಖ ಕಾಣೋಲ್ಲ. ಇಂದು ಒಬ್ಬರು ಒಂದು ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯವರು, ನನಗೆ ತುಂಬ ಗೌರವನೀಯರಾದವರೇ ಅಲ್ಲಿರ್ತಕ್ಕಂಥವರು, ತುಂಬ ಕಾಲದ ಮಿತ್ರರು. ನಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆಲ್ಲ ಯೋಗ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ. ನೀವು ಬಂದು ಷಡ್ದರ್ಶನಗಳ ಬಗ್ಗೆ ಒಂದಷ್ಟು ಪಾಠ ಹೇಳಬೇಕು, ಸಾಂಖ್ಯ ಯೋಗ ಇತ್ಯಾದಿಗಳು ಅಂತ. ನಾನು ಹೇಳಿದೆ, ನನಗೆ ಆ ದರ್ಶನಗಳಲ್ಲಿ ತುಂಬ ಕೊರತೆಗಳು ಕಂಡಿವೆ, ಲೋಪದೋಷಗಳು ಕಂಡಿವೆ. ಅದನ್ನು ಹೇಳದೇ ಇದ್ರೆ ನನ್ನ ಮನಸ್ಸು ಒಪ್ಪಲ್ಲ, ಹೇಳಿದ್ರೆ ನಿಮ್ಮ ಮಕ್ಕಳ ಪರೀಕ್ಷೆ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನಾನೂ ಬೇಡ, ಅವರೂ ಬೇಡ, ಇನ್ಯಾರಾದರೂ 3ನೇ ವಿದ್ವಾಂಸರನ್ನು ಏರ್ಪಾಟು ಮಾಡಿಕೊಡ್ತೀನಿ ಅಂತಂದೆ. ಕಷ್ಟವಾಗುತ್ತದೆ. ಮೀಮಾಂಸಾ ಶಾಸ್ತ್ರವನ್ನು ಯಾವ ಮಾತ್ರಕ್ಕೆ ನಾವು ಜಸ್ಟಿಫೈ ಮಾಡೋಕ್ಕೆ ಸಾಧ್ಯ? ನ್ಯಾಯ ವಿಶೇಷಕಗಳನ್ನು, ಸಾಂಖ್ಯವನ್ನು ಯಾವ ಮಾತ್ರಕ್ಕೆ? ಹೋಗಿ ಯೋಗ ಅಂತಲೇ ಅಂದ್ಕೊಳ್ಳಿ. ಯೋಗದ ಕೆಲವು ಅಂಶ ಬಿಟ್ಟರೆ ಮಿಕ್ಕ ಎಷ್ಟೋ ಪ್ರಮೇಯಗಳನ್ನು ನಾವು ಏನಂತ ಹೇಳೋಕ್ಕೆ ಸಾಧ್ಯ? ವೇದಾಂತ ಶಾಸ್ತ್ರದ ಅನುರೋಧವಾಗಿ ಯಾವುದನ್ನಿದೆ ಅದನ್ನು ಹೇಳಬಹುದು, ಬಿಟ್ಟು ಮಿಕ್ಕಿದ್ದನ್ನು ಹೇಳೋದು ಕಷ್ಟವಾಗುತ್ತದೆ, ಗಂಟ್ಲು ಹಿಡಿಯುತ್ತದೆ. ಅದನ್ನು ಹೇಳುವಂತೆ ಆಯಿತು. ರಾಮಾಯಣದ ವ್ಯಾಖ್ಯಾನಕಾರರು ಈ ಥರ ಮೀಮಾಂಸಾ ಇದ್ದಂತೆ, ಸಾಂಖ್ಯ ಇದ್ದಂತೆ ಕಾಡಾಗಿ ಬೆಳೆಸಿದ್ದಾರೆ. ಅವರು ಆ ಕಾಲಕ್ಕೆ ತುಂಬ ಶ್ರಮ ಮಾಡಿದ್ದಾರೆ ಪಾಪ, ಅದರ ಬಗ್ಗೆ ಅಗೌರವ ಇಲ್ಲ. ಆದರೆ ಆಸ್ಥಾನದಲ್ಲಿ ಆ ಜಿದ್ದು ಬೇಕಿಲ್ಲದ್ದು, ಅದರಿಂದಾಗಿ ಅವುಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಕಿಲ್ಲ. ಯಾತಕ್ಕೆ ಇದನ್ನು ಹಲವು ಬಾರಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನಕ್ಕೆ ಆ ಜೀವ ಸೌಂದರ್ಯ, ಭಾವ ಸೌಂದರ್ಯ ಬಿಟ್ಟು ರಾಮನಿಗೆ ಎಷ್ಟು ವಯಸ್ಸಾಗಿತ್ತು, ಅವನ ಮದುವೆಗೆ ಇವರು ಬಂದ್ರ, ಇವ್ರ ಮದುವೆಗೆ ಅವರು ಬಂದ್ರ, ಯಾವ ಗಿಫ್ಟ್ ಕೊಟ್ಟರು, ಯಾವ ಕವರಲ್ಲಿ ಹಾಕಿಕೊಟ್ರು, ಮತ್ತೆ ಅವ್ರಿಗೆ ವಾಪಸ್ ಮಾಡಬೇಕು ಅಂದರೆ ಯಾವ ತರಹ, ಈ ಮಾತ್ರದ್ದೇ ಇರುತ್ತದೆ. ಘನವಾದದ್ದು ಬರುವುದೇ ಇಲ್ಲ. ಆ ಘನವಾದದ್ದು ಬರದೇ ಇದ್ದಾಗ ವ್ಯರ್ಥ. ದಿನ ಬೆಳಗಾದ್ರೆ ನನಗೆ ವಾಟ್ಸಪ್ನಲ್ಲಿ ಬರ್ತಿರ್ತೆ, ಅವನ ಮಗಳು ಯಾರು, ಇವನ ಹೆಂಡತಿ ಯಾರು, ಇವ್ರ ಬಾವುಟ ಯಾವುದು ಅಂತ. ಮುಂಚೆ ಯಕ್ಷಗಾನದವ್ರಿಗೆ ಮಾತ್ರ ಈ ವ್ಯಾಧಿ ಇತ್ತು. ಈಗ ಎಲ್ಲರಿಗೂ ಆ ವ್ಯಾಧಿ ಪ್ರಬಲವಾಗಿದೆ. ಅದು ಉನ್ಮೂಲಿಸುವಂಥ ಹೊತ್ತು ಕಾಣಿಸ್ತಾ ಇಲ್ಲ. ಅವುಗಳು ಆರ್ಷಕಾವ್ಯಗಳನ್ನು, ರಸವತ್ತಾದ ಈ ಕೃತಿಗಳನ್ನು ಓದುವ ಮನೋಧರ್ಮ ಬಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳಬಹುದು. ಆದರೆ ಇವೆಲ್ಲ ಪರೀಕ್ಷೆಯಲ್ಲಿ ಗೆಲ್ಲತಕ್ಕಂಥ ಹತ್ಯಾರಗಳು. ಆದರೆ ಜೀವನ ಪರೀಕ್ಷೆಯಲ್ಲಿ ಸೋಲುವುದಕ್ಕೆ ಅವಿರತಕ್ಕಂಥದ್ದು, ಇನ್ಯಾವುದೂ ಅಲ್ಲ. ಆಮೇಲೆ ಅವರು ಸ್ವಂ ಗೃಹಮಧಾ ಸದ್ಯ ಕುಬೇರ ಭವನೋಪಮಂ ಗೋಭಿರ್ ಧನಿಶ್ಚ ಧಾನ್ಯಶ್ಚ ತರ್ಪಯಿತ್ವ ದ್ವಿಜೋತ್ತಮಾನ್ ರೇಮಿರೇ ಮುದಿತಾ ಸರ್ವ ಭರ್ತೃಭಿ ಸಹಿತಾರಹ. ಅವರೆಲ್ಲ ಅವರವ್ರ ಮನೆಗಳಲ್ಲಿ ಸುಖವಾಗಿದ್ದರು, ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ರು. ಕೃತದಾರ ಕೃತಾಸ್ತ್ರಶ್ಚ ಸಧನ ಸಸುಹೃಜ್ಜನಾ ಶುಶ್ರೂಷಮಾಣ ಪಿತರಂ ವರ್ತಯಂತೆ ನರ್ಷಭಾ. ಹೆಂಡತಿ ಜೊತೆಗೆ ಒಳ್ಳೆ ಮನೆಯಲ್ಲಿ, ತಮ್ಮ ಧನಧಾನ್ಯ ಸಂಪತ್ತಿಯಲ್ಲಿ, ಶಸ್ತ್ರಾಸ್ತ್ರ ಸಂಪತ್ತಿಯಲ್ಲಿ, ಗೆಳೆಯರ ಜೊತೆಯಲ್ಲಿ ತಂದೆ ತಾಯಿಗಳನ್ನು ಓಲೈಸಿಕೊಂಡು ಸಂತೋಷವಾಗಿ ಇದ್ದರು. ಕಾಲೇ ಕಾಲೇತು ನೀತಿಜ್ಞಾ ತೋಷಯಂತೋ ಗುರುಂ ಗಣೈ ಕಸ್ಯಚಿತ್ವತ ಕಾಲಸ್ಯ ರಾಜ ದಶರಥ ಸುತಂ. ಹಾಗೆ ಸಂತೋಷ ಪಡ್ತಾ ಇದ್ದಾಗ ನೋಡಿ, ಪ್ರಬಲವಾದಂಥ ತಾಯಿದ್ದರೆ ತನ್ನ ಮನೆ ಕಡೆಯವರನ್ನೆಲ್ಲರನ್ನೂ ಒಟ್ಟು ಮಾಡ್ತಾಳೆ, ತನ್ನ ಮಕ್ಕಳನ್ನ ಆ ಕಡೆಗೆ ಮಾಡ್ತಾಳೆ. ಆಲಿವಂಕವಾರು ಆತ್ಮಬಂಧುವಲೈರಿ ತಲ್ಲಿವಂಕವಾರು ತಗಿನ ಕೊಲದಿ ತಂಡ್ರಿವಂಕವಾರು ದಾಯಾದುಲಾಯರ ವಿಶ್ವದಾಭಿರಾಮ ವಿನರವೇಮ ಅಂತ ವೇಮನನ ಒಂದು ಮಾತು ಉಂಟು. ಹೆಂಡತಿಯ ಕಡೆಯವರು ಆತ್ಮಬಂಧುಗಳಾದರು, ಇನ್ನು ತಾಯಿಯ ಕಡೆಯವರು ತಕ್ಕಮಟ್ಟಿಗಾದರು, ತಂದೆ ಕಡೆಯವರು ಮಾತ್ರ ದಾಯಾದರು ಅಂತ ಅನಿಸಿಕೊಂಡ್ರು. ಏನನ್ನೋಣ ಅಂತ ಹೇಳ್ತಾನೆ. ಹಾಗೆ ದಶರಥನ ಪತ್ನಿಯರಲ್ಲಿ ಕೈಕೇಯಿ ಬಹಳ ಪ್ರಬಲೆ. ಹಾಗಾಗಿ ಅವಳು ತನ್ನ ಮಗನನ್ನ, ಸೊಸೆಯನ್ನ, ನಮ್ಮ ಅಪ್ಪನ್ನ, ಅಣ್ಣನ್ನ, ತಮ್ಮನ್ನ ಎಲ್ಲ ನೋಡ್ಕೊಂಡು ಬಾ ಅಂತ ಓಡಿಸಿದಳು. ಮಿಕ್ಕವ್ರಿಗಲ್ಲ. ಕೌಸಲ್ಯಗೂ ಇತ್ತು ತವರು, ಸುಮಿತ್ರೆಗೂ ಇತ್ತು.
ಸುಮಿತ್ರೆ ಮಗಧ ದೇಶಜೆ ಅಂತನೂ ಮಾತು ಬರುತ್ತದೆ. ಕಾಳಿದಾಸ ಹೇಳ್ತಾನೆ ಮಗಧ ವಂಶಜ ಅಂತ. ಅದಕ್ಕೆ ಕೆಲವರು ತಕರಾರು ಮಾಡ್ತಾನೆ. ಮಾಗಧಿ ಅಂತಂದ್ರೆ ಒಂದೇ ಮಾಗಧರ ಹೊಗಳು ಭಟ್ರ ಮನತಂದವಳ ಮಗಧ ದೇಶದವಳ ಅಂತ. ಶಬ್ದ ಹೇಗೂ ಅರ್ಥಕ್ಕೆ ಒಳಪಡುತ್ತದೆ, ಅದು ಇರಲಿ. ಆದರೆ ಅವರ ತವರು ಮನೆಯ ಪ್ರಾಬಲ್ಯ ಈ ಥರ ಇರಲಿಲ್ಲ. ಆದರೆ ಇದು ಹಾಗಲ್ಲ ನೋಡಿ. ಗಾಂಧಾರ ದೇಶದಿಂದ ಬಂದಂಥ ಗಾಂಧಾರಿಯೂ ಅದೇ ರೀತಿ ಮಾಡ್ತಾಳೆ. ತನ್ನ ತವರು ಮನೆಯಿಂದ ಎಲ್ಲರನ್ನೂ ಕರ್ಕೊಂಡು ಬರ್ತಾಳೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಮಹಾಭಾರತದಲ್ಲಿ ಗಾಂಧಾರಿಯ ಜೊತೆಗೆ ಗಾಂಧಾರಿಯ 12 ಜನ ತಂಗಿಯರನ್ನೂ ಕೂಡ ಧೃತರಾಷ್ಟ್ರ ಮದುವೆ ಆದ ಅಂತ. ಕುರುಡಾದರೂ ಸಂಸಾರಕ್ಕೇನು ಕೊರತೆ ಇಲ್ಲ. ಆಮೇಲೆ ಶಕುನಿ ತಮ್ಮಂದ್ರು ಕೂಡ ಬಂದರು ಅಂತಿದೆ. ಅವರೆಲ್ಲ ಅಷ್ಟು ಮನೆ ಹಾಳರಲ್ಲವಾದ್ದರಿಂದ ಅವರು ಎದ್ದು ಕಾಣಲಿಲ್ಲ ಅಂತ ಅನಿಸುತ್ತೆ. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ ಎನ್ನುವ ಮಾತಿದೆಯಲ್ಲ. ಒಟ್ಟಿನಲ್ಲಿ ಈ ವಿವರಗಳನ್ನು ಕಂಡಾಗ ಕೈಕೇಯಿಗೆ ಮೊದಲಿಂದಲೂ ತವರಿನ ಬಲ ಇತ್ತು ಅಂತ. ಯಾರು ತಾಯಂದರು ತಪ್ಪಾಗಿ ತಿಳಿಯಬಾರ್ದು. ನನ್ನ ಗೆಳೆಯಂದ್ರು ಹೇಳ್ತಾ ಇದ್ರು, ಒಂದೇ ಊರಿನಲ್ಲಿ ತವರು ಮನೆ ಇರುವ ಹುಡುಗಿನ ಮದುವೆ ಆಗಬಾರ್ದು ಅಂತ. ಯಾಕೆಂದರೆ 3 ಹೊತ್ತು ಅಲ್ಲಿ ಠಳಾಯಿಸ್ತಾ ಇರಬೇಕು ಅಂತ. ಅದೇ ತರಹ ಅವರಿಗೆ ತಮ್ಮ ಭಾವ ಬೇಕು, ತಮ್ಮ ಮನೆ ಅಂತನ್ನುವ ಭಾವ ಬೇಕು. ಹಾಗಲ್ಲದೆ ಎಷ್ಟು ಕಾಲವಾದರೂ ಅಲ್ಲಿದು ಅಂತಲೇ ಇದ್ದರೆ ಈ ಕಡೆ ಪ್ರೀತಿ ಬೆಳೆಯೋಲ್ಲ. ಎಲ್ಲವನ್ನೂ ಉಳಿಸಿಕೊಳ್ಳಬೇಕಾದ್ದು ಕರ್ತವ್ಯ. ಆದರೆ ಯಾವತ್ತೂ ಅದು ಹಾಗೆ ಆಗುತ್ತದೆ. ಬ್ಲಡ್ ಈಸ್ ಥಿಕರ್ ದ್ಯಾನ್ ವಾಟರ್ ಅನ್ನೋದು ಅದೇ ಕಾರಣದಿಂದ ಇಲ್ಲಿಯೇ ಅಯೋಧ್ಯಾಕಾಂಡದ ಬೀಜವೂ ಬಂದುಬಿಟ್ಟಿದೆ. ಅವನು ಭರತಂ ಕೈಕೇಯಿ ಪುತ್ರಂ ಅಬ್ರವೀತ್ ರಘುನಂದನ ಅಯಂ ಕೇಕಯ ರಾಜಸ್ಯ ಪುತ್ರೋ ವಸತಿ ಪುತ್ರಕ ತ್ವಾಮ್ನೇತು ಮಾಗತೋ ವೀರ ಯುಧಾಜಿನ್ ಮಾತುಲಸ್ತವ. ಅಪ್ಪ, ನಿನ್ನ ಸೋದರ ಮಾವ ಆಗಲೇ ಬಂದಿದ್ದಾನೆ, ಅವರ ಅಪ್ಪನಿಗೆ ನಿನ್ನನ್ನು ತೋರಿಸ್ಬೇಕಂತೆ. ಯುಕ್ತವೂ ಆಗಿದೆ ಅಂತ ಇಟ್ಕೊಳ್ಳಿ. ಯುಧಾಜಿತ್ತು ಸೋದರ ಮಾವ, ಕೈಕೇಯಿಯ ಸಹೋದರ, ಮದುವೆಗೆ ಬಂದಿದ್ದ. ಅರೆ, ಮುಪ್ಪಿನ ಮುದುಕನಾದಂಥ ಕೇಕಯ ಮಹಾರಾಜ ಅವನು ಬರೋಕ್ಕಾಗಿಲ್ಲ. ಮೊಮ್ಮಗನ ಮದುವೆ ನೋಡೋಕ್ಕಾಗಲಿಲ್ಲ. ಆದರೆ ಮೊಮ್ಮಗನ್ನ ಅವನ ಹೆಂಡತಿನ ಕರೆಸ್ಕೊಂಡು ಆಶೀರ್ವಾದ ಮಾಡಬೇಕು ಅಂತಿದೆ. ಒಳ್ಳೆಯದು, ಹೊರಟರು ಅದಕ್ಕೆ. ಹಾಗೆ ಶತ್ರುಘ್ನನ್ನು ಸೇರಿಸ್ಕೊಂಡು ಹೋಗ್ತಾನೆ. ಗಮನಾಯ ಅಭಿಚಕ್ರಾಮ ಶತ್ರುಘ್ನ ಸಹಿತಸ್ತದ ಆಪೃಚ್ಛ್ಯ ಪಿತರಮಶೂರೋ ರಾಮಂಚ ಅಕ್ಲಿಷ್ಟ ಕಾರಣಂ. ಎಲ್ಲರಿಗೂ ತಂದೆಯನ್ನ, ಅಣ್ಣನಿಗೆ ಎಲ್ಲರಿಗೂ ಮಾತೃಶ್ಚಾಪಿ ನರಶ್ರೇಷ್ಠ ಶತ್ರುಘ್ನ ಸಹಿತೋ ಯಯೋ ಯುಧಾಜಿತ್ ಪ್ರಾಪ್ಯ ಭರತಂ ಸ ಶತ್ರುಘ್ನಂ ಪ್ರಹರ್ಷಿತ. ಹಾಗೆ ಹೊರಡ್ತಾರೆ. ಆ ಥರ ಆದಾಗ ಇವರು ಇಲ್ಲಿ ಸಂತೋಷದಿಂದ ಮಿಕ್ಕ ಸಹೋದರರು ಇಬ್ಬರೂ ಕೂಡ ತಂದೆ ತಾಯಿಗಳ ಜೊತೆಗಿದ್ದರು. ರಾಮಸ್ಯ ಶೀಲವೃತ್ತೇನ ಸರ್ವೇ ವಿಷಯವಾಸಿನಃ ತೇಷಾಂ ಅತಿಶಯಾಲೋಕೆ ರಾಮಸತ್ಯ ಪರಾಕ್ರಮ. ಅವನು ತುಂಬ ಚೆನ್ನಾಗಿ ನಡ್ಕೊಂಡ. ಏವಂ ದಶರಥ ಪ್ರೀತೋ ಬ್ರಾಹ್ಮಣ ನೈಗಮಾಸ್ತದ. ಎಲ್ಲರೂ ಕೂಡ ಬ್ರಾಹ್ಮಣರು ಮೊದಲಾದ ಎಲ್ಲ ವರ್ಣದವರು ನೈಗಮ ಅಂದರೆ ಗಿಲ್ಡ್ಸ್ ಅಂತ ಏನು ಹೇಳ್ತಾರೆ, ನಿಗಮ, ಶ್ರೇಣಿ, ಪೂಗ ಅಂತೆಲ್ಲ ಆ ಕಾಲದ ವರ್ಕರ್ಸ್ ಯೂನಿಯನ್ಸ್, ಅವೆಲ್ಲವೂ ರಾಮನಿಗೆ ಪರವಾಗಿದ್ದವು. ಚೆನ್ನಾಗಿ ನಡ್ಕೊಂಡು ಬಂತು. ಹೊತ್ತಿಗೆ ಅವರ ಅನ್ಯೋನ್ಯತೆ ಗುಣವಿಶೇಷಣಗಳು ಬೆಳೀತಾ ಬಂದವು. ಇಲ್ಲಿ ನೋಡಿ, ಮನಸ್ವಿ ತದ್ಗತಮನ ನಿತ್ಯಂ ಹೃದಯ ಸಮರ್ಪಿತ ಪ್ರಿಯಾತು ಸೀತಾ ರಾಮಸ್ಯ ದಾರಾ ಪಿತೃಕೃತ ಇತಿ. ಸೀತೆಯ ಬಗ್ಗೆ ರಾಮನಿಗೆ ತುಂಬ ಅಭಿಮಾನ ಅಂತೆ. ಯಾತಕ್ಕೆ ಅಂದರೆ ಪಿತೃಕೃತ ಇತಿ ಅಂತ, ತನ್ನ ತಂದೆಗೆ ಮೆಚ್ಚುಗೆ ಆದಂಥ ಮಡದಿ ಅಂತ. ಅದು ತಂದೆಯೂ ಒಪ್ಪಿ ಅವನು ಬಂದು ಮದುವೆ ಮಾಡಿಸಿದ್ದ ಅಂತ. ಈ ಬಗ್ಗೆ ರಾಮನಿಗೆ ಮನೆ ಮಂದಿ ಎಲ್ಲ ಒಪ್ಪಬೇಕು ಅಂತ. ಪಾಪ ಸೋಷಿಯಲ್ ಕನ್ಷನ್ಸ್ ತಗೊಳ್ಬೇಕು ಅಂತ ಅನ್ನುವುದು ಇದೇ ಮುಂದೆ ಉಲ್ಬಣಿಸಿ ಸೀತಾಪರಿತ್ಯಾಗವನ್ನು ಮಾಡ್ತಾ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅವನಿಗೆ ಎಲ್ಲರಿಗೂ ಚೆನ್ನಾಗಿ ನಡ್ಕೊಳ್ಬೇಕು ಅನ್ನುವ ಒಂದು ಅಬ್ಸೆಷನ್ ಇದೆ ರಾಮನಿಗೆ. ಸಹಾನುಭೂತಿಯನ್ನು ಇಟ್ಕೊಳ್ಳೋಣ ಆ ಬಗ್ಗೆ. ಪ್ರಿಯಾತು ಸೀತಾ, ತುಂಬ ಪ್ರೀತಿಪಾತ್ರಳಾದವಳು. ರೂಪಗುಣಾಚ್ಚಾಪಿ ಗುಣಾತ್ ರೂಪಗುಣಾತ್, ಗುಣದಿಂದ ರೂಪಗುಣದಿಂದ ಪ್ರೀತಿರ್ ಭೂಯೋಭ್ಯವರ್ಧತ. ಇದು ಚೆನ್ನಾಗಿದೆ. ದಾಂಪತ್ಯದ ಫಸ್ಟ್ ಇನ್ನಿಂಗ್ಸಲ್ಲಿ ರೂಪದಿಂದಲೇ, ಆಮೇಲೆ ಸೆಕೆಂಡು ಥರ್ಡ್ ಇನ್ನಿಂಗ್ಸಲ್ಲಿ ಮತ್ತೆ ಬರುತ್ತೆ ಮಾಯೋಭವ ಆಯ ಚತುಷ್ಪದಾಭವ, ಆಮೇಲೆ ಸಖಾ ಸಪ್ತಪದಾಭವ. ಹಾಗೆ ಇರತಕ್ಕಂಥದ್ದು ಇಲ್ಲಿ ಆ ಥರ ನಡೆಯಿತು. ತಸ್ಯಾಶ್ಚ ಭರ್ತ ದ್ವಿಗುಣಂ ಹೃದಯೇ ಪರಿವರ್ತತೆ. 20 ದುಪ್ಪಟ್ಟು ದ್ವಿಗುಣವಾಗಿ ಮೆಚ್ಚುಗೆ ಪ್ರೀತಿ ನಡೀತಾ ಬಂತು. ತಸ್ಯ ಭೂಯೋ ವಿಶೇಷೇಣ ಮೈಥಿಲೀ ಜನಕಾತ್ಮಜ ದೇವತಾಭಿಸ್ಸಮಾರೂಪೆ ಸೀತಾ ಶ್ರೀರಿವ ರೂಪಿಣಿ. ಮತ್ತೆ ಸೀತೆಯ ಗುಣಸೌಂದರ್ಯ ವರ್ಣನೆಯನ್ನು ಆದಿಕವಿಗಳು ಮಾಡ್ತಾರೆ. ಎಲ್ಲರಿಗೂ ಪ್ರೀತಿಪಾತ್ರಳಾದಳು. ಈ ರೀತಿಯಲ್ಲಿ ತಯಾ ಸ ರಾಜರ್ಷಿ ಸುತೋ ಅಭಿರಾಮಯ ಸಮೇಯಿವಾನ್ ಉತ್ತಮ ರಾಜಕನ್ಯೆಯ ಅತೀವ ರಾಮ ಶುಶುಭೇತಿ ಕಾಮಯ ವಿಭುಶ್ರಿಯ ವಿಷ್ಣುರಿವ ಅಮರೇಶ್ವರ ಅಂತ ತುಂಬ ಚೆನ್ನಾಗಿ ಲಕ್ಷ್ಮೀನಾರಾಯಣರಂತೆ ಅವರ ದಾಂಪತ್ಯ ಸಾಗಿತು ಅಂತ ಕವಿ ಹೇಳ್ತಾನೆ. ಇಲ್ಲಿ ಆ ಬಾಲಕಾಂಡದ ಕೊನೆಯಿಂದ ನಾವು
ಕೆಲವು ಬೇರೆ ಕವಿಗಳ ಈ ಮೃದುಮಧುರ ಮನೋಹರ ಸನ್ನಿವೇಶವನ್ನು ವರ್ಣಿಸಿದ್ದರ ಕೆಲವು ಪದ್ಯಗಳನ್ನು ನೋಡಬಹುದು. ಮೊದಲಿಗೆ ಭವಭೂತಿಯದು ಕಾಣಬಹುದು. ಉತ್ತರ ರಾಮಚರಿತೆಯಲ್ಲಿ ಹಿಂದೆ ವಿಸ್ತರಿಸಿ ಹೇಳಿದ್ದೇನಾದರೂ ಇಲ್ಲಿ ಬಹಳ ಯುಕ್ತವಾದದ್ದು. ಅವನು ರಾಮ ಹೇಳ್ತಾನೆ, ಚಿತ್ರಗಳನ್ನು ನೋಡಿಕೊಂಡು ಮದುವೆಯ ದಿವಸಗಳನ್ನು ಜ್ಞಾಪಿಸಿಕೊಂಡು ಜೀವತ್ಸು ತಾತಪಾದೇಶು ನೂತನೇ ದಾರ ಸಂಗ್ರಹೇ ಮಾತೃಭಿಶ್ಚಿಂತ್ಯಮಾನಾನಾಂ ತೇಹಿನೋ ದಿವಸಾಗತಾಹ ಅಂತ. ತುಂಬ ಚೆನ್ನಾಗಿರುವ ಶ್ಲೋಕ. ಕೊನೆಯ ಸಾಲಂತೂ ಅದ್ಭುತವಾದ ನಾಣ್ಣುಡಿಯಾಗಿದೆ. ಯಾವುದದು? ಜೀವತ್ಸು ತಾತಪಾದೇಶು, ಅಪ್ಪ ಬದುಕಿರುವಾಗ. ಆ ಬಹುವಚನ ಚೆನ್ನಾಗಿದೆ. ತಂದೆಯವರು ಬದುಕಿದ್ದಾಗ ತಾತಪಾದೇಶು ಜೀವತ್ಸು ಸತಿಸಪ್ತಮಿ. ನೂತನೇ ದಾರ ಸಂಗ್ರಹೆ, ಹೊಸದಾಗಿ ಮದುವೆ ಆಗಿದ್ದಾಗ. ಮಾತೃಭಿಶ್ಚಿಂತ್ಯಮಾನಾನ, ಇನ್ನು ಮನೆ ಆಳ್ವಿಕೆ, ಅಡಿಗೆ ಮನೆ ಮೊದಲಾದದ್ದೆಲ್ಲ ತಾಯಂದ್ರ ಕೈನಲ್ಲಿದ್ದಾಗ, ಇಡೀ ರಾಜ್ಯ ಕೋಶದ ನಿಭಾವಣೆ ತಂದೆ ಮಾಡ್ತಾ ಇದ್ದಾಗ, ಮನೆಯನ್ನು ತಾಯಿ ನಡೆಸ್ತಾ ಇದ್ದಾಗ, ಹೊಸದಾಗಿ ಮದುವೆ ಆಗಿದ್ದಾಗ ಎಷ್ಟು ಚೆನ್ನಾಗಿತ್ತು. ತೇಹಿನೋ ದಿವಸ ಆಗತ, ಆ ದಿವಸಗಳು ಹೊರಟು ಹೋದ್ವು ಅಂತ. ಎಲ್ಲರ ಬದುಕಿನಲ್ಲೂ ಪ್ರಾಯಶಃ ಎಲ್ಲರ ಅಂದರೆ ಒಂದು ಮಟ್ಟದ ಅನುಕೂಲತೆ ಇದ್ದವರ ಬದುಕಿನಲ್ಲಿ ಸಿಕ್ಕಾಪಟ್ಟೆ ಬಡತನದಲ್ಲಿ ಇರೋಲ್ಲ, ಸಿಕ್ಕಾಪಟ್ಟೆ ಸಿರಿವಂತಿಕೆಯಲ್ಲೂ ಇರೋಲ್ಲ. ಒನ್ ಸನಿ ಡೇ ಅಂತಕ್ಕಂಥದ್ದು ಒಳ್ಳೆ ಸೊಗಸಾದ ವಸಂತ ಅಂತ ಇರ್ತದೆ. ಅದು ಏನಂದರೆ, ಒಂದಿಷ್ಟು ವಿದ್ಯಾಭ್ಯಾಸಾದಿಗಳು ಮುಗಿದು ಯಾವುದೋ ಒಂದು ಕೆಲಸಕ್ಕೆ ಸೇರಿದ ಕಾಲ. ಈ ಕಾಲದಲ್ಲಿ ಮದುವೆ ಆದಮೇಲೆ ಅಂತ ಹೇಳೋದು ಕಷ್ಟ. ಎಷ್ಟೋ ಬಾರಿ ಸಮಸ್ಯೆಗಳೇ ಅಲ್ಲಿಂದ ಶುರುವಾಗುತ್ತೆ. ರಾಜ ರಾಣಿ ಮದುವೆ ಆಗಿ ಸುಖವಾಗಿದ್ರು ಅಂತ ಕಥೆ ಮುಗಿಸಿದ್ರೆ ಆರಾಮಿತ್ರ ಹೇಳೋರು, ಇನ್ನು ಮೇಲೆ ನಿಜವಾದ ಕಥೆ ಶುರು ಆಗೋದು, ಅದು ವ್ಯಥೆಯೂ ಆಗುತ್ತದೆ ಅಂತ. ಹಾಗೆ ಕಷ್ಟ. ಆದರೆ ಒಂದು ಕೆಲಸ ಅಂತ ಸೇರಿ ಮನೆ ಒಳಗಿಂದು ಹೊರಗಿಂದು ತಂದೆ ತಾಯಿ ನೋಡ್ಕೋತಾರೆ, ಸಂಬಳ ಯಾರೂ ಭಾಗ ಕೇಳೋದಿಲ್ಲ, ಜವಾಬ್ದಾರಿ ಇಲ್ಲ, ಒಂದು ಸೌಖ್ಯ ಇದೆ, ಗೆಳೆಯರಿದ್ದಾರೆ ಅಂತಂದರೆ, ಈ ಕಾಲದ ಎಷ್ಟೋ ಜನ ಹುಡುಗರಿಗೆ ನಾನು ಒಂದು 20 ವರ್ಷಗಳಿಂದ ಈಚೆಗೆ ನೋಡಿರ್ತಕ್ಕಂಥದ್ದು, ಅವರೊಂದು 22, 23 ವರ್ಷಕ್ಕೋ 25ಕ್ಕೋ ಕೆಲಸಕ್ಕೆ ಸೇರಿದ್ರೆ ಮದುವೆ ಆಗೋವರೆಗೂ 4-5 ವರ್ಷ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಇಂದ್ರಭೋಗವನ್ನು ಪಟ್ಟಿರ್ತಾರೆ. ಆಮೇಲೆ ಮುಂದೆ ಬಾಳಿನ ಸಂಗಾತಿ ಬಂದರೆ ಇದು ಗಂಡಿಗೂ ಅನ್ವಯಿಸುತ್ತೆ, ಹೆಣ್ಣಿಗೂ ಅನ್ವಯಿಸುತ್ತೆ. ದುರ್ದೈವ, ಹೆಣ್ಣಿಗೆ ಬೇಗ ಮದುವೆ ಆಗಿಬಿಡುತ್ತೆ. ಅದರಿಂದ ಈ ಹನಿಮೂನ್ ಪೀರಿಯಡ್ ತುಂಬ ಕಡಿಮೆ. ಅದು ಒಂದು ನಿಜವಾಗಿ ಜೀವನ ವಸಂತ ಕಾಲ, ಅಲ್ಪಾವಧಿಯದು, ಅನಲ್ಪವಾದ ಮಧುರಾನುಭೂತಿಯನ್ನು ಉಳ್ಳಂಥದ್ದು. ಆಮೇಲೆ ಅದು ಇರೋಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸು, ಸಮಸ್ಯೆಗಳು ಎಲ್ಲ ಬಂದುಬಿಡುತ್ತವೆ. ಆಗ ಅವರು ಶೈಶವಂ ವಾರ್ಧಕಂ ಜ್ಞೇಯಂ ವಾರ್ಧಕಂ ಮೃತಿರೇವಹಿ ತದೇವ ಜೀವ ಸರ್ವಸ್ವಂ ಯೌವನಂ ಯದ್ ವಿವೇಕಿ ಚೇತ್. ಮಗುತನ ಅನ್ನೋದು ಮುದಿತನವೇ ಹೌದು, ಮುದಿತನ ಅನ್ನೋದು ಸಾವೇ ಹೌದು. ಯೌವನ ಒಂದೇ ಜೀವನ ಸರ್ವಸ್ವ, ಅದು ವಿವೇಕಿ ಆಗಿದ್ದಾಗ. ಆ ಪೀರಿಯಡ್ ಯಾವುದಿದೆ ಅದು ಒಂಥರ ಸಮಾವರ್ತನ ಆದ ಸ್ನಾತಕನ ಸ್ಥಿತಿ. ನೆನ್ನೆ ಹೇಳಿದ್ದೆ ಸ್ನಾತಕನ ಸ್ಥಿತಿ ಗತಿಯಲ್ಲ. ಅಲ್ಲಿ ತುಂಬ ಒಳ್ಳೆಯ ಅದೊಂದು ಪ್ಯಾಸೇಜ್, ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಬ್ರಿಡ್ಜ್ ಕೋರ್ಸ್ ಇದ್ದಂತೆ ಅಂತೆಲ್ಲ ಹೇಳಿದ್ದೆ. ಅಲ್ಲಿ ಮುಂದಿನ ಜೀವನಕ್ಕೆ ಬೇಕಾದ ರಸೋಪಾಸನೆ ಮಾಡಿಕೊಂಡ್ರೆ, ಸಹೃದಯ ಸಂಗ್ರಹ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ನಿವೇದಿಸ್ತಾ ಇದ್ದೀನಿ. ತುಂಬ ತರುಣರು ಜ್ಞಾಪಕ ಇಟ್ಟುಕೊಂಡ್ರೆ ಒಳ್ಳೆಯದು. ತರುಣರಿಗೂ ಅಷ್ಟೇ. ತರುಣರಿಗೆ ಒಂದು 5 ವರ್ಷದ ಅವಕಾಶ ಸಾಮಾನ್ಯ ಸಿಗುತ್ತದೆ. ಈಗ ಅವ್ರಿಗೆ ಒಂದು ಓದು, ಒಂದು ಕೆಲಸ ಅಂತಾಗಿ ಒಂದು ಮದುವೆ ಅಂತ ಆಗೋವರೆಗೂನವೇ ಅದೊಂದು ದೊಡ್ಡ ಲಾಟ್ರಿ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಮಧ್ಯದ ಒಂದು 4-5 ವರ್ಷಗಳ ಕಾಲ ಇದೆಯಲ್ಲ, ಅಲ್ಲಿ ಒಂದು ಒಳ್ಳೆ ಸಂಗೀತವೋ, ಸಾಹಿತ್ಯವೋ, ನೃತ್ಯವೋ, ಚಿತ್ರವೋ, ಶಿಲ್ಪವೋ ಇತ್ಯಾದಿ ನಿಸರ್ಗ ರಸೋಪಾಸನೆ, ಕಾವ್ಯ ರಸೋಪಾಸನೆ ಅದನ್ನು ಮಾಡಿದ್ರೂ ಬದುಕಿನಲ್ಲಿ ಎಡವಟ್ಟಾರು ತಾಳ್ಕೊಳ್ಳೋ ಶಕ್ತಿ ಬರುತ್ತೆ. ತತ್ವಚಿಂತನೆಯೋ ಎಂಥದ್ದೋ ಮಾಡಿದ್ರೆ. ಅದು ಮಾಡಲಿಲ್ವೋ ನರಕ ತಪ್ಪೋದಿಲ್ಲ. ನಾನು ಕಠೋರವಾಗಿ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಕಂಡಿದ್ದರಿಂದ ಹೇಳ್ತಾ ಇದ್ದೀನಿ. ತುಂಬ ತುಂಬ ಕಡೆ ಆಗ್ತಾ ಇರೋದು. ಆಮೇಲೆ ಏನೂ ಇಲ್ಲದಂತೆ ಆಗಿಬಿಡುತ್ತೆ ಬದುಕಿಗೆ. ಒನ್ಸ್ ಯು ಲೂಸ್ ದಿಸ್ ಆಪರ್ಚುನಿಟಿ ಇಟ್ ವಿಲ್ ನೆವರ್ ಬಿ ಗಾಟ್. ಮಿಸ್ಡ್ ಬಸ್ ಇಸ್ ಮಿಸ್ಡ್ ಫಾರ್ ಎವರ್ ಅಂತ ಆಗುತ್ತದೆ. ಆದರೆ ದುರ್ದೈವ ಈ ಕಾಲದಲ್ಲೇ ಒಂದು ಲಂಗು ಲಗಾಮಿಲ್ಲದೆ ಸೂತ್ರಕಿತ್ತ ಪಟದಂತೆ ದಿಕ್ಕಾಪಾಲಾಗಿ ಹಾರಾಡುವ ಸ್ಥಿತಿಯೂ ಬಂದುಬಿಡುತ್ತೆ. ಸಂಬಳ ಬರ್ತಾ ಇದೆ, ಜವಾಬ್ದಾರಿ ಇಲ್ಲ, ಏನು ಮಾಡು, ಪಿಬ ವಿಹರ ರಮಸ್ವ ಭುಂಕ್ಷೋ ಭೋಗಾನ್ ಮೈಲಲ ಲಲನೆ, ರಾವಣಾಸುರನ ಫಿಲಾಸಫಿಗೆ ಬಂದ್ಬಿಡುತ್ತೆ. ಹಾಗಿದ್ದಾಗ ಪ್ರಯೋಜನ ಇಲ್ಲ. ಈ ಕಾಲದಲ್ಲಿ ಒಂದು ಸ್ವಲ್ಪ ಕಷ್ಟಪಟ್ಟು ತಾವು ಯಾವುದನ್ನು ಈ ರ್ಯಾಟ್ ರೇಸ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಪ್ರೊಕ್ಯೂರ್ಮೆಂಟ್ ಆಫ್ ಫೆಸಿಲಿಟೀಸ್, ಡೇ ಟು ಡೇ ಎಕ್ಸಿಸ್ಟೆನ್ಸ್ ಅಂತ ಜೀವಿಕೆ ಅಂತ ಏನಿದೆ, ಯೋಗಕ್ಷೇಮ ಕಾತರತೆಯಿಂದಾಗಿ ತಮ್ಮ ರಸೋಪಾಸನ ಯಾವುದು ಅಲ್ಪ ಸ್ವಲ್ಪದಿದ್ದನ್ನು ಹೈಬರ್ನೇಷನ್ಗೆ ಹಾಕಿದ್ರು, ಸಸ್ಪೆಂಡ್ ಮಾಡಿದ್ರು, ತಾತ್ಕಾಲಿಕವಾಗಿ ಡಿಸ್ಮಿಸ್ ಮಾಡಿದ್ರು, ಅದನ್ನು ರಿಯಸ್ಯೂಮ್ ಮಾಡಿಕೊಂಡ್ರೆ ಭಾಗ್ಯ. ಅದು ಮಾಡಿಕೊಳ್ಳದೆ ಇದ್ರೆ ತುಂಬ ಕಷ್ಟ. ಆ ಥರ ಮಾಡಿಕೊಂಡವರು ಮುಂದೆ ಸ್ವಲ್ಪ ಅನುಕೂಲ ಬಂದಾಗ ಈ ಪ್ರಜ್ಞಾವಂತಿಕೆಯನ್ನು, ತಮ್ಮ ಸಂಪನ್ಮೂಲವನ್ನು, ತಮ್ಮ ಕೌಟುಂಬಿಕ ಸ್ಥೇಮವನ್ನು,
ನೆಮ್ಮದಿಯನ್ನು ಇಟ್ಟುಕೊಂಡು ಮತ್ತೆ ಜಗತ್ತಿಗೆ ಒಳಿತನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಕ್ಕಿಂತ ಆತ್ಮೋದ್ಧಾರ ಮಾಡಿಕೊಳ್ಳಬಹುದು, ಆನಂದ ಪಡಬಹುದು. ರಾಮನ ಮಾತು ಅದು. ತೇಹಿನೋ ದಿವಸಾಗತಃ ಅಂತ ರಾಮನಿಗೆ ರಾಸಿಕ್ಕೆ ಇತ್ತು, ವಿಧಿ ವಿಡಂಬಿಸ್ತು ಪಾಪ. ಅಲ್ಲಿ ಸೀತೆಯನ್ನ ಭೌಭೂತಿ ಬಾಲ್ಯ ವಿವಾಹ ಅನ್ನುವಂತೆ ತೋರಿಸಿದ್ದಾನೆ. ಈ ಪದ್ಯ ಚೆನ್ನಾಗಿದೆ. ಭೌಭೂತಿ ಕಾಲದಲ್ಲಿ ಅದಿತ್ತು ಅಂತ ಅನಿಸುತ್ತೆ. ಇದು ಭೌಭೂತಿಯ ಕಾಲ, ರಾಮಾಯಣದ ಕಾಲದ್ದಲ್ಲ. ಪತನ ವಿರಲೈ ಪ್ರಾಂತೋನ್ಮೀಲನ್ ಮನೋಹರ ಕುಡ್ಮಲೇಹಿ ದಶ ಕುಸುಮೈರ್ ಮುಗ್ಧಾಲೋಕಂ ಶಿಶುರ್ ದದತೀ ಮುಖಂ ಲಲಿತ ಲಲಿತೇರ್ ಜ್ಯೋತ್ಸ್ನಾಪ್ರಾಯೇ ರಕೃತ್ರಿಮ ವಿಭ್ರಮೈ ಅಕೃತ ಮಧುರೈರಂಗಾನಾಮೆ ಕುತೂಹಲ ಮಂಗಕೈ. ಪತನ ವಿರಲೈಹಿ, ಸೀತೆಗಾಗಲೇ ಹಲ್ಲು ಬಿದ್ದಿತ್ತಂತೆ. ಹಲ್ಲು ಬೀಳೋ ಕಾಲ ಅಂತಂದರೆ 8 ವರ್ಷ ಅಂತ ಇಟ್ಕೋಬಹುದು. ಹಾಗೆ ಪತನ ವಿರಲೈಹಿ, ಮುಂದಿನ ಹಲ್ಲೆಲ್ಲ ಬಿದ್ದು ಟೋಲ್ ಗೇಟ್ ಓಪನ್ ಆಗಿದ್ದಾಗ ಪ್ರಾಂತೋನ್ಮೀಲನ್ ಮನೋಹರ ಕುಡ್ಮಲೈಹಿ, ಒಳ್ಳೆ ಮೊಳವಲ್ಲಗಳು ಮುಗ್ಗಿನ ಥರ ಬರ್ತಾ ಇರ್ತಕ್ಕಂಥದ್ದು. ಆಗ ದಶನ ಕುಸುಮೈಹಿ ಮುಗ್ಧಾಲೋಕಂ ಶಿಶುರ್ ದದತಿ, ಒಳ್ಳೆ ಎಳೆ ಮಗು ಪೆದ್ದಾಗಿ ಮುದ್ದಾಗಿ ನಗುತ್ತಾ ಇದ್ದದ್ದು, ನೋಡ್ತಾ ಇದ್ದದ್ದು. ಲಲಿತ ಲಲಿತೈಹಿ ಜ್ಯೋತ್ಸ್ನಾಪ್ರಾಯೈಹಿ, ಮನೋಹರವಾಗಿ ಬೆಳದಿಂಗಳಂತೆ ಇದ್ದಂಥ ಅಕೃತ್ರಿಮ ವಿಭ್ರಮೈಹಿ, ಯಾವುದೇ ಕೃತಕತೆ ಕಪಟ ಇಲ್ಲದೆ ಇರತಕ್ಕಂಥ ಆ ಆಟ ಪಾಠ, ಹಾರು ಜಾರು ಕುಣಿತ ಇವುಗಳಿಂದ ಮಧುರೈಹಿ ಅಂಗಾನಾಂ, ತನ್ನ ಅಂಗಗಳಿಗೆ ಕುತೂಹಲಂ ಅಂಗಕೈಹಿ. ಈ ಅಂಗಕ ಅನ್ನುವ ಪದದಲ್ಲಿ ಕಪ್ರತ್ಯಯ ಬಹಳ ಸ್ವಾರಸ್ಯ. ಎಳೆ ಅಂಗಕ್ಕೆ ಅಂಗಕ ಅಂತ ಕರೀತಾರೆ, ಚಿಕ್ಕದು. ರಾಮ ಸ್ವಲ್ಪ ಬೆಳೆದಿದ್ದಾನೆ, ಅವನು ತರುಣನಾಗ್ತಾ ಇದ್ದಾನೆ. ಸೀತೆ ಇನ್ನೂ ಶೈಶವ ಭಾವ ಬಿಟ್ಟಿಲ್ಲ. ಆಮುಕ್ತ ಯೌವನ ಮಮುಕ್ತ ನಿಜಾನುಭಾವಂ ಅಂತೆಲ್ಲ ಲೀಲಾಶ್ವಕ ಹೇಳ್ತಾನಲ್ಲ, ಹಾಗೆ ಅಮುಕ್ತ ಕೇಶವರ ಮತ್ತೆ ಆ ಅನಾಸಾದಿತ ಯೌವನ, ಆ ರೀತಿಯಾದದ್ದು. ಇನ್ನೂ ಶೈಶವ ಬಿಟ್ಟಿಲ್ಲ, ಯೌವನ ಬಂದಿಲ್ಲ. ಆ ಮಧ್ಯದ ಸ್ಥಿತಿ ಆಗಿರುವ ಸೀತೆ ತುಂಬ ಸಂತೋಷವನ್ನು ಕೊಟ್ಟಿದ್ದು ಅಂತ ಹೇಳ್ತಾನೆ. ಆ ಥರದ ಹೃದಯವಾದ ಚಿತ್ರಣ ಒಳ್ಳೆಯದು. ಇನ್ನು ಅವನದೇ ಮತ್ತೊಂದು ನಾಟಕ, ಅದು ಮಹಾವೀರ ಚರಿತ. ಮಹಾವೀರ ಚರಿತದಲ್ಲಿ ಶಿವಧನುರ್ಭಂಜನವನ್ನು ಹೋಗಿ ಜನಕನ ಆಸ್ಥಾನದಲ್ಲಿ ಮಾಡಿದ್ದು, ಅವನ ಯಜ್ಞಕ್ಕೆ ರಾಮ ತೆರಳಿ ಮಾಡಿದ್ದು ಅಂತ ಇಲ್ಲ. ವಿಶ್ವಾಮಿತ್ರಾಶ್ರಮಕ್ಕೆ ಸೀತೆ ಬಂದಿರ್ತಾಳೆ, ಜನಕನೂ ಬಂದಿರ್ತಾನೆ, ಜನಕ ಸಹೋದರ ಕುಶಧ್ವಜ ಎಲ್ಲ. ಆಗ ರಾವಣಾಸುರ ಜನಕನಿಗೆ ಅವನ ಮಗಳನ್ನು ತನಗೆ ಕೊಡಬೇಕು ಅಂತ ಕಟ್ಟಪ್ಪಣೆ ಮಾಡುವ ಸನ್ನಿವೇಶ ಬರುತ್ತದೆ. ಒಬ್ಬ ದೂತನನ್ನು ಕಳಿಸಿರ್ತಾನೆ. ಆ ಸಂದರ್ಭದಲ್ಲಿ ಜನಕನಿಗೆ ಇಷ್ಟ ಇರೋದಿಲ್ಲ. ಇದು ವೀರ್ಯ ಶುಲ್ಕ ಅಂತ ಇದೆ, ಶಿವಧನುಸ್ಸನ್ನ ಹೆದೆ ಏರಿಸುವುದು, ಅದಾಗಬೇಕು ಅಂತ. ಆಗ ವಿಶ್ವಾಮಿತ್ರ, ಆಯಿತು ನಮ್ಮ ರಾಮ ಇದ್ದಾನೆ, ಅವನೇ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ವಿಶ್ವಾಮಿತ್ರಾಶ್ರಮದಲ್ಲೇ ರಾಮನಿಗೆ ಮದುವೆ ಆಗಿಬಿಡುತ್ತೆ. ಕವಿ ಮೊದಲ ಬಾರಿಗೆ ಪೂರ್ವ ಕವಿಗಳ ಪೈಕಿ ಭೌಭೂತಿ ಒಂದು ಮಾದರಿ ಹಾಕಿಕೊಟ್ಟ, ಒಂದು ಕಮರ್ಷಿಯಲ್ ಸಿನಿಮಾ ಫಾರ್ಮುಲಾ ಅಂತ ಅನ್ಬೋದು. ಅದನ್ನು ಮುಂದಿನವರು ಬಳಸಿದ್ರು ಕೊಳತು ನಾರುವ ಮಟ್ಟಕ್ಕೆ ಬೆಳೆಸಿದ್ರು. ದೊಡ್ಡ ವಿದ್ವತ್ ಕವಿಗಳು, ಒಬ್ಬೊಬ್ಬರು ಪದ್ಯರಚನೆಯಲ್ಲಿ ತುಂಬ ನುರಿತವರು. ಒಬ್ಬ ಜಯದೇವನ ಪ್ರಸನ್ನ ರಾಘವ ಇರಬಹುದು, ಮುರಾರಿಯ ಅನರ್ಘ ರಾಘವ ಇರಬಹುದು, ರಾಜಶೇಖರನ ಬಾಲರಾಮಾಯಣ ಇರಬಹುದು. ತುಂಬ ವ್ಯುತ್ಪಾದಕವಾದದ್ದು, ಒಳ್ಳೆ ಪದ್ಯ ಬರೆಯೋದಕ್ಕೆ ಇವರುಗಳನ್ನೆಲ್ಲ ಓದಲೇಬೇಕು. ಆದರೆ ಶೈಲಿ ತಗೊಂಡು ಮಿಕ್ಕ ಅವರ ಜಾಡನ್ನಷ್ಟು ಮರೆತಷ್ಟು ಒಳ್ಳೆಯದು. ಇಲ್ಲಿ ಆ ಒಂದು ಮೊದಲ ಫಾರ್ಮುಲಾ ಹಾಕ್ಕೊಟ್ಟಿದ್ದು ಭಾರವಿ ಹೇಗೆ ಮುಂದಿನ ಮಹಾಕಾವ್ಯಗಳಿಗೆ ಒಂದು ಪ್ಯಾಟರ್ನ್ ಅಂತ ಮಾಡಿಕೊಟ್ಟ, ಆ ರೀತಿಯಾದ ಪ್ಯಾಟರ್ನನ್ನು ಭೌಭೂತಿ ಮಾಡಿಕೊಟ್ಟ. ಇಲ್ಲಿ ವಿಶ್ವಾಮಿತ್ರ ಹೇಳ್ತಾನೆ, ಶಂಭೋರ್ವರಾದ್ ಅನುಧ್ಯಾನ ಮಾತ್ರೋಪಸ್ಥಾನದಾಯಿವ ರಾಮಭದ್ರಸ್ಯ ಪುರತಃ ಪ್ರಾದುರ್ಭವತು ತದ್ದನು. ಮಹಾದೇವನ ಅನುಗ್ರಹದಿಂದ ಸಿಕ್ಕ ಧನುಸ್ಸು ನಮ್ಮ ತಪಃಪ್ರಭಾವದಿಂದ ಈಗ ನಮ್ಮ ಕಣ್ಣೆದುರಿಗೆ ಬರಲಿ ಅಂತ ತಕ್ಷಣವೇ ಅದು ಬಂದೇ ಬಿಡುತ್ತದೆ. ಅದು ನಾಟ್ಯಧರ್ಮಿಯಿಂದ ಧನುಸ್ಸು ಆಗಮಿಸುತ್ತದೆ. ಉಕ್ತಮೇತತ್ ಸೀರಧ್ವಜೋ ಜಾನಾತೀತಿ ಸ್ಫೂರ್ಜತ್ ವಜ್ರ ಸಹಸ್ರ ನಿರ್ಮಿತಮಿವ ಪ್ರಾದುರ್ಭವತ್ಯಗ್ರತಃ ರಾಮಸ್ಯ ತ್ರಿಪುರಾಂತಕೃತ್ ದಿವಿಷದಾಂ ತೇಜೋಭಿರಿದ್ಧಂ ಧನುಹು ಅಂತ ಅವನು ಹೇಳ್ತಾನೆ. ಜನಕ ಮಹಾರಾಜ, ಅಬ್ಬಾ ಇಂಥದ್ದು ಧನುಸ್ಸು ನಿತ್ಯ ಪೂಜೆ ಮಾಡ್ತಾ ಇದ್ರು, ಕೋಟಿ ಸಿಡಿಲುಗಳು ಕಾಂತಿವತ್ತಾಗಿ ಮಿಂಚುಗಳ ಬಳ್ಳಿಗಳು ಬಂದಂತೆ ಕಾಣಿಸ್ತಾ ಇದೆ. ಈಗ ರಾಮನ ಎದುರಿಗೆ ನಿಂತಂಥ ಧನುಸ್ಸು ರಾಮನಿಗೆ ಸವಾಲೊಡ್ಡುವಂತೆ ಇದೆಯಲ್ಲ ಅಂತ. ಅಲ್ಲಿ ಸೀತೆಯೂ ಇದ್ದಳು, ಅವಳಿಗಾಗಲೇ ಪ್ರೀತಿ ಬಂದುಬಿಟ್ಟಿದೆ ರಾಮನ ಮೇಲೆ. ಅವಳು ಹೇಳ್ತಾಳೆ, ಸಾಂಪ್ರತಂ ಸಂಶಯಿತಾಸ್ಮಿ, ಅಯ್ಯೋ ನನಗೀಗ ಭಯ ಆಗ್ತಾ ಇದೆ ಅಂತ. ಎಲ್ಲಿ ಪ್ರೀತಿ ಹೆಚ್ಚಾಗಿದೆಯೋ ಅಲ್ಲಿ ಕೆಲಸ ನಡೆಯುತ್ತೋ ಇಲ್ಲವೋ ಅಂತ ಕಾತರತೆ ಕೂಡ ಬರುತ್ತದೆ. ಸ್ನೇಹ ಪಾಪಶಂಕಿ ಕಾಳಿದಾಸನ ಮಾತು, ಅದಕ್ಕೊಂದು ಪಾಠಾಂತರವೂ ಇದೆ, ಅತಿ ಸ್ನೇಹ ಪಾಪಶಂಕಿ ಅಂತ. ಹಾಗೆ ದಶರಥ ಹೇಳ್ತಾನೆ, ಶುಂಡಾರ ಕಲಭೇನ ಯದ್ವ ಅಚಲೇ ವತ್ಸೇನ ದೌರ್ದಂಡಕ
ತಸ್ಮಿನ್ನಾಹಿತ ಏವ. ಆಹಾ, ಅವನು ತೋಳಿಂದ ಎತ್ತಾ ಇದ್ದಾನೆ. ನೋಡಿದರೆ ಮರಿಯಾನೆ ದೊಡ್ಡದಾಗಿರ್ತಕ್ಕಂತಹ ಒಂದು ಮರದ ಕೊಂಬೆಯನ್ನು, ಬೆಟ್ಟದ ಕೋಡನ್ನು ಬಳಸಿ ಎಳೆಯುವಂತೆ ಕಾಣಿಸ್ತಾ ಇದೆ ಅಂತ. ಊರ್ಮಿಳೆ ನೋಡ್ತಾ ಅಪಿನಾಮಯಿತದ್ ಭವೇತ್, ನಿಜಕ್ಕೂ ಇದಾಗತ್ತೆ ಇವನ ಕೈನಲ್ಲಿ ಅಂತ. ಊರ್ಮಿಳೆಗೆ ಅಲ್ಲಿ ಸ್ಟೇಕ್ಸ್ ಇಲ್ಲ, ಅದರಿಂದ ರಾಮನಿಗಾಗತ್ತೆ ಅಂತಾಳೆ. ರಾಮ ಮದುವೆ ಆಗೋದು ಸೀತೆಯನ್ನ, ನನ್ನನ್ನಂತೂ ಅಲ್ಲ. ರಾಮನಿಗಾಗುತ್ತೆ ಅನ್ಸುತ್ತೆ. ಅವಳಿಗೆ ಆಬ್ಜೆಕ್ಟಿವ್ ಆಗಿ ನೋಡುವ ಡಿಸ್ಟೆನ್ಸ್ ಬಂದಿದೆ. ಆಬ್ಜೆಕ್ಟಿವ್ ಆಗಿ ನೋಡಬೇಕಾದ್ರೆ ಅನುರಾಗ ಇರೋಲ್ಲ, ಅನುರಾಗದಿಂದ ನೋಡುವಾಗ ಆಬ್ಜೆಕ್ಟಿವ್ ಆಗಿ ಇರೋಕ್ಕಾಗೋಲ್ಲ. ಇದು ಬಹಳ ದೊಡ್ಡ ವಿಡಂಬನೆ. ಏನು ಮಾಡೋಣ? ಮಜ್ನು ದೃಷ್ಟಿಯಿಂದ ನೋಡಿದಾಗ ಲೈಲಾ ಚೆನ್ನಾಗಿರ್ತಾಳೆ, ಆದರೆ ನಿರ್ವಿಶೇಷವಾದ ದೃಷ್ಟಿಯಿಂದ ನೋಡಿದ್ರೆ ಲೈಲಾ ಕುರೂಪಿ. ಕುರೂಪಿಯನ್ನು ಕಂಡು ಪ್ರೀತಿ ಹುಟ್ಟೋದಿಲ್ಲ, ಪ್ರೀತಿ ಹುಟ್ಟಿದಾಗ ಕೌರೂಪ್ಯ ಇರೋಲ್ಲ. ಏನು ಮಾಡೋಣ? ರಾಜ ಹೇಳ್ತಾನೆ, ಗರ್ಜಿತ ಗುಣಂ ಕೃಷ್ಟಂಚ. ಆ ಹೆದೆಯನ್ನು ಏರಿಸಿದಲ್ಲದೆ ಮೀಟ್ತಾನೆ. ಅದು ಅನುರಣನ ಮಾಡ್ತಾ ಇದೆ. ಊರ್ಮಿಳ ಸಂತೋಷಪಟ್ಟು ಹೃಷ್ಟಾಂ ಲಜ್ಜಿತಾಂ ಸೀತಾಂ ಆಲಿಂಗ್ಯ ದಿಷ್ಟ್ಯಾ ವರ್ಧಾಮಹೆ ಅಂತಾಳೆ. ಆಗ ಆ ಎದೆ ಎಳೆದದ್ದು ಭಗ್ನಂ ಚತತ್, ಮುರಿದೇ ಹೋಗ್ಬಿಡ್ತಲ್ಲ ಅಂತ. ಒಂದು ಪದ್ಯದಲ್ಲಿ ಅದಷ್ಟು ಕೂಡ ಸ್ಫೂರ್ಜದ್ವಜ್ಜಸಹಸ್ರ ನಿರ್ಮಿತಮಿವ ಪ್ರಾದುರ್ಭವತ್ಯಗ್ರತೋ ರಾಮಸ್ಯ ತ್ರಿಪುರ ಅಂತಕೃದ್ ವಿಷದಾಂ ತೇಜೋ ಅಭಿರಿದ್ಧಂ ಧನು. ಎಲ್ಲ ತೇಜಸ್ಸುಗಳನ್ನು ಉರುವಲು ಮಾಡಿಕೊಂಡು ಉರಿತಾ ಇದೆ ಈ ಬಿಲ್ಲು ಅಂತ. ಅದು ಶುಂಡಾರಕ್ಕಲಭೇನ ಯದ್ವದಚಲೇ ವತ್ಸೇನ ದುರ್ದಂಡಕ ತಸ್ಮಿನ್ನಾಹಿತ ಏವ ಗರ್ಜಿತ ಗುಣಂ ಕೃಷ್ಟಂಚ ಭಗ್ನಂ ಚ ತತ್. ಒಂದೊಂದು ಡೈಲಾಗ್ ಬೈ ಡೈಲಾಗ್, ಬಿಟ್ ಬೈ ಬಿಟ್ಟು ವಿಭಾಗ ಮಾಡಿರ್ತಕ್ಕಂಥ ಈ ಸನ್ನಿವೇಶ ತುಂಬ ಹೃದಯವಾದದ್ದು. ಆಮೇಲೆ ಜನಕ ಹೇಳ್ತಾನೆ, ರಾಮೇಣ ಪತ್ಯಾ ಸೀತಾಯಾ ಪೂರ್ಣಾಯುಷ್ಮಕಮಾಶಿಷಃ ಅಸ್ಮಿನ್ನೇವೋತ್ಸವೇ ದತ್ತ ಲಕ್ಷ್ಮಣಾಯ ಮಯೋರ್ಮಿಲ ಅಂತ. ಈ ಸಂತೋಷಕ್ಕಾಗಿ ಮುಹತ್ತಾಗಿ ಒಂದು ಬೋನಸ್ ಅಂತ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಸಂತೋಷ ಏನನ್ನೆಲ್ಲ ಮಾಡಿಸುತ್ತದೆ ಅಂತ ನಾವು ಕಾಣಬಹುದು. ಆಮೇಲೆ ಜಯದೇವ ಪ್ರಸನ್ನ ರಾಘವ ಅಂತ ಒಂದು ನಾಟಕ ಬರೆದ, 7 ಅಂಕಗಳ ನಾಟಕ. ಅದರೊಳಗೆ ಹತ್ತತ್ರ 4 ಕಾಂಡದವರೆಗೂ ಬಾಲಕಾಂಡವೇ ವಿಸ್ತರಿಸಿಕೊಂಡು ಇದೆ. ಅದು ಮುಂದೆ ಎಷ್ಟೋ ಬೇರೆ ಬೇರೆ ಭಾಷೆಯ ಕವಿಗಳಿಗೆ ಪ್ರೇರಣೆಯಾಯಿತು. ಮುಖ್ಯವಾಗಿ ತುಳಸಿದಾಸರಂತೂ ಇದರ ಪಂಕ್ತಿಗಳನ್ನು ಭಾಗಗಳನ್ನು ಹಿಂದಿಯೇ, ಅಂದರೆ ಅವರ ಅವಧಿ ಭಾಷೆಯಲ್ಲಿ ಅವರು ಅನುವಾದ ಮಾಡಿಕೊಂಡಿದ್ದಾರೆ. ಇಲ್ಲಿಯೇ ಮೊದಲ ಬಾರಿಗೆ ರಾಮ ಸೀತೆಯರು ಆ ಜನಕಪುರಿ ಅಂತ ಯಾವುದಿದೆ ಮಿಥಿಲಾ ಊರು, ಅದರ ಆಚೆಯ ಉದ್ಯಾನದಲ್ಲಿ ಪರಸ್ಪರ ನೋಡಿದ್ದು ಅಂತ. ಏನು ಮಾಡೋದು? ಈ ಸಂಸ್ಕೃತ ನಾಟಕಕ್ಕೆ ಒಂದು ನಿಯಮ ಬಂದುಬಿಡ್ತು. ಸಾಮಾನ್ಯವಾಗಿ ಸ್ತ್ರೀಯರು ಪ್ರಾಕೃತದಲ್ಲಿ ಮಾತಾಡೋದು ಅಂತ. ಹಾಗೆ ಮಾತಾಡುವಾಗ ಸಂಸ್ಕೃತ ಶ್ಲೋಕಗಳು ಹೇಳುವಂತೆ ಇಲ್ಲ. ಅದರಿಂದ ಪಾಪ ನಾಯಕಿಯರಿಗೆ ಎಷ್ಟೋ ಬಾರಿ ಒಂದು ಶುಷ್ಕವಾದ ಗದ್ಯದಲ್ಲಿ ತಮ್ಮ ಭಾವ ಹೇಳ್ಕೊಳ್ಬೇಕು, ಇಲ್ಲ ಯಾವುದೋ ಒಂದು ಆರ್ಯ ಗೀರ್ಯ ಅಂತ ಬಡಕಲಾಗಿರ್ತಕ್ಕಂಥ ತರ್ಕಲ್ ಪದ್ಯ ಹೇಳ್ಕೊಳ್ಬೇಕು. ಇವನು ಹಾಗೆ ಮಾಡದೆ ಪ್ರಾಕೃತದಲ್ಲಿಯೇ ದೊಡ್ಡ ದೊಡ್ಡ ಪದ್ಯಗಳನ್ನು ಬರೀತಾನೆ. ಆದರೆ ಅಷ್ಟು ಸ್ವಾರಸ್ಯವಿಲ್ಲ. ಸನ್ನಿವೇಶ ಚಮತ್ಕಾರ ಮಾತ್ರ ಚೆನ್ನಾಗಿದೆ. ಅಂದರೆ ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಬಟ್ ನಾಟ್ ವೆರಿ ವೆಲ್ ಎಕ್ಸ್ಪ್ಲಾಯ್ಟೆಡ್. ಮುಂದಿನ ಕವಿಗಳು ಅದಕ್ಕೂ ಹೆಚ್ಚಾಗಿ ಸಿನಿಮಾ, ನಾಟಕ, ಚಲನಚಿತ್ರ, ಯಕ್ಷಗಾನ, ನೃತ್ಯ ಇತ್ಯಾದಿಗಳಲ್ಲಿ ಬಳಸ್ಕೊಂಡಿದ್ದಾರೆ. ಅದರ ಲೋಕೋತ್ತರತೆಯನ್ನು ನಾನು ಕಂಡದ್ದು ಪದ್ಮ ಸುಬ್ರಹ್ಮಣ್ಯಂ ಅವರಲ್ಲಿ. ರಾಮ ಉದ್ಯಾನದಲ್ಲಿ ನೋಡ್ತಾನೆ, ಉತ್ತರಂಗಯ ಕುರಂಗ ಲೋಚನೆ ಲೋಚನೆ ಕಮಲ ಗರ್ವಮೋಚನೆ ಅಸ್ತು ಸುಂದರಿ ಕಲಿಂದ ನಂದಿನಿ ವೀಚಿಡಂಬರ ಗಭೀರ ಮಂಬರಂ ಅಂತ. ಆ ಶೈಲಿಯೇ ಚೆನ್ನ. ಜಯದೇವ ಇವನು ಪೀಯೂಷ ವರ್ಷ ಜಯದೇವ ಅಂತ, ಗೀತಗೋವಿಂದಕಾರ ಜಯದೇವ ಅಲ್ಲ, ಇವನು ಚಂದ್ರಲೋಕ ಬರೆದಂಥ ಜಯದೇವ. ಚಂದ್ರಲೋಕ ಅನ್ನುವ ಅಲಂಕಾರ ಶಾಸ್ತ್ರ ಗ್ರಂಥ. ಒಳ್ಳೆ ಪದಶುದ್ಧಿ, ಶಬ್ದಶಯ್ಯೆ, ಪದ್ಯಗಳ ಸಾಫಿ ಗತಿಯೆಲ್ಲ ತುಂಬ ಚೆನ್ನಾಗಿದೆ. ಉತ್ತರಂಗಯ ಕುರಂಗ ಲೋಚನೆ ಕಮಲ ಗರ್ವ ಮೋಚನೆ. ನಿನ್ನ ಕಣ್ಣುಗಳು ಕಮಲದ ಗರ್ವವನ್ನು ಧಿಕ್ಕರಿಸುವಂತೆ ಇದೆ, ಬಿಡುಗಡೆ ಮಾಡುವಂತೆ ಇವೆ. ಜಿಂಕೆಗಣ್ಣವಳೆ ಉತ್ತರಂಗಯ, ನನ್ನಲ್ಲಿ ಭಾವತರಂಗಗಳನ್ನು ಎಬ್ಬಿಸು. ಅಸ್ತು ಸುಂದರಿ ಕಲಿಂದ ನಂದಿನಿ ವೀಚಿಡಂಬರ ಗಭೀರ ಮಂಬರಂ. ನಿನ್ನ ಕಣ್ಣೋಟದ ಕಾಂತಿ, ಆ ನೀಲಿಗಣ್ಣಿನ ಕಾಂತಿ, ದಟ್ಟ ನೀಲಿಗಣ್ಣಿನ ಕಾಂತಿ ಹೊಮ್ಮಿ ಬಂದಾಗ ಆಕಾಶದಿಂದ ಭೂಮಿಗೆ ಇಳೀತಕ್ಕಂಥ ಯಮುನಾ ನದಿಯ ಆ ಅಲೆಗಳೇ ಉತ್ಸ್ಫೂರ್ಜತ್ತಾಗಿ ಕಲ್ಲೋಲವಾಗಿ ಬರ್ತಾ ಇರುವಂತೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟಿನು. ಅಂದರೆ ಆ ಕಣ್ಣಿನ ನೋಟದ ಲಹರಿಯನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇತ್ತ ಸಖಿ ಅವಳು ಮಾತ್ರ ಸಂಸ್ಕೃತದಲ್ಲಿ ಮಾತಾಡ್ತಾಳೆ. ಅತ್ರ ತೇ ಸಖಿ ಶಿಖಂಡ ಮಂಡನೆ ಪುಂಡರೀಕ ರಮಣೀಯ ಲೋಚನೆ ಶ್ಯಾಮ ತಾಮರಸ ದಾಮ ಕೋಮಲೆ ರಾಮನಾಮ ನಿಮ ನೋ ಮನೋಭವೆ ಅಂತ.
ಅತ್ರತೆ ಸಖಿ ಸಖಿ ನೋಡೆ ಶಿಖಂಡ ಮಂಡನೆ. ಅವನು ತುಂಬ ಸೊಗಸಾಗಿ ನವಿಲುಗರಿ ಬೇರೆ ಇಟ್ಕೊಂಡಿದ್ದಾನೆ, ರಾಮಕೃಷ್ಣ ಆಗಿದ್ದಾನೆ. ಒಳ್ಳೆ ರೊಮ್ಯಾಂಟಿಕ್ ಸನ್ನಿವೇಶಕ್ಕೆ ತಕ್ಕಂಥ ನೇಪಥ್ಯ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಮುಂದಿನ ಅವತಾರದ ವೇಷ ಹಿಂದಕ್ಕೆ ತೊಟ್ಟು ಬಿಟ್ಟಿದ್ದಾನೆ. ಇಲ್ಲದೆ ಇದ್ದರೆ ರೊಮ್ಯಾಂಟಿಕ್ ಮೂಡ್ ಬರೋಲ್ಲ. ಪಾಪ ರಾಮಂಗೆ ಕಷ್ಟ ಶ್ರೀಕೃಷ್ಣನಿಗೆ ಹೋಲಿಸಿದ್ರೆ. ಪುಂಡರೀಕ ರಮಣೀಯ ಲೋಚನೆ, ಬೆಳ್ದಾವರಿಯ ಸೊಗಸಾದ ಕಣ್ಣುಗಳು, ಶ್ಯಾಮ ತಾಮರಸ ದಾಮ ಕೋಮಲೆ, ಕನ್ನೈದಿಲೆ ಮಾಲಿಕೆಯಷ್ಟು ಕೋಮಲವಾಗಿದೆ ಅವನ ಮೈ ಅಂತ. ಶ್ಯಾಮ ತಾಮರಸ ದಾಮ ಕೋಮಲೆ, ಏನು ಭಾಷೆ, ಏನು ಭಾವ. ರಾಮನ ಮೈ ಕರಿದಾವರೆಗಳಂತೆ, ಕನ್ನೈದೆಲೆಗಳಂತೆ ಮನೋಹರವಾಗಿತ್ತು, ಕೋಮಲವಾಗಿತ್ತು ಅಂತ ಅದನ್ನು ಈ ಸೊಗಸಾದ ರಥೋದ್ಧತ ಛಂದಸ್ಸಿನಲ್ಲಿ ಒಂದು ಒತ್ತಕ್ಷರ ಇಲ್ಲದೆ ಹೇಳ್ತಾನೆ. ಆ ಕೋಮಲತ್ವ ನೋಡಿ. ರಾಮ ವಾಸ್ ನಾಟ್ ಆಸ್ ಮಸ್ಕ್ಯುಲರ್ ಆಸ್ ದಿ ವಂಡರ್ಫುಲ್ ಇಮೇಜ್ ಕಾರ್ಡ್ ಬೈ ಮೈಕೆಲ್ ಏಂಜಲೋ, ಡೇವಿಡ್ ತರಹ ಆ ತರಹ ಹಾಗೆಲ್ಲ ಅಲ್ಲ. ಅವನೆಲ್ಲ ಐಸೋಮೆಟ್ರಿಕ್ ಬಾಡಿ ಅಲ್ಲ, ಐಸೋಟೋನಿಕ್ ಬಾಡಿ. ನಮ್ಮ ಅಪ್ಪಟ ಭಾರತೀಯ ಶಿಲ್ಪ ಆ ಥರ. ಹಾಗಾಗಿ ಕಟ್ಸ್ ಮಸಲ್ಸ್ ಆ ಥರ 6 ಪ್ಯಾಕು 16 ಪ್ಯಾಕು ಅಲ್ಲ ಅಂತನ್ನುವಂತೆ ಒತ್ತಕ್ಷರಗಳಿದ್ರೆ ತಾನೇ ಮಸಲ್ಸ್ ಮೇಲೆ ಕೆಳಗೆ ಎಲ್ಲ ಬೆಳೆದಂತೆ ತೋರ್ತಕ್ಕಂಥದ್ದು ನೋಡಿ. ಶ್ಯಾಮ ತಾಮರಸ ದಾಮ ಕೋಮಲೆ, ಅಷ್ಟು ಸ್ಮೂತ್ ಆಗಿರ್ತಕ್ಕಂಥದ್ದು ಆ ಶರೀರ ಶಿಲ್ಪ, ರಮಣೀಯವಾದದ್ದು. ರಾಮನಾಮನಿ ಮನೋಭವೆ, ಮನೋಭವನಾದ ಮನ್ಮಥನಂತೆ ಇರತಕ್ಕಂಥ ರಾಮ ಅನ್ನುವ ಹೆಸರಿನಲ್ಲಿ ನಿನ್ನ ಮನಸ್ಸು ಮತ್ತೆ ನೆಲೆಸಲಿ, ಹಾಗಾಗಲಿ. ಅತ್ರ ತೇ ಸಖಿ ಶಿಖಂಡ ಮಂಡನೆ ವರ್ತತಾಂ ಅಂತ. ಹೀಗೆ ಒಂದು ರಮಣೀಯವಾದ ಪ್ರಣಯ ನಾಟಕವನ್ನು ಕವಿ ಕಲ್ಪಿಸ್ತಾನೆ. ಮದನವಧೂ ಪುರವರ ಮದನವಧೂ ನೂಪುರವರ ರಮಣೀಯಂ ಕಿಮಪಿ ಕಿಮಪಿ ಕೂಜನ್ ಮಾಕಂದ ಮುಕುಲ ಮಧುರ ಸಮಧುರ ಮುಖೋ ಮಧುಕರೋ ಭ್ರಮತಿ. ಅವಳು ಅವಾಯ್ಡ್ ಮಾಡಬೇಕು ಅಂತ ಇಲ್ಲ. ಮನ್ಮಥನ ಪತ್ನಿಯಾದ ರತಿದೇವಿಯ ಮಂಜೀರಗಳ ಮಂಜುನಾದದಂತೆ ಗುಂಜಾರವ ಮಾಡ್ತಾ ಇರುವ ಈ ಭ್ರಮರಗಳ ಪುಂಜವನ್ನು ನೋಡು ಅಂತ ಸಖಿಗೆ ಹೇಳ್ತಾ ಇದ್ದಾಳೆ. ಅವಳು ಆ ಕಡೆ ತಿರುಗಿದ್ರೆ ತಾನು ಈ ಕಡೆ ರಾಮನ್ ನೋಡ್ಬೋದು ಅಂತ. ಮಾಕಂದ ಮುಕುಲ ಮಧುರ ಸುಮಧುರ ಮುಖೋ ಮಧುಕರೋ ಭ್ರಮತಿ. ಅರಳಿದ ಮಾವಿನ ಹೂಗೊಂಚಲಿನ ಕಡೆಗೆ ಈ ದುಂಬಿ ಹೋಗ್ತಾ ಇದೆ. ಅಲಾ ಪ್ರೇಕ್ಷಸ್ವ ಅಂತಿದ್ದಾಳೆ. ಆಮೇಲೆ ಐ ಪಿಬತ ಲೋಚನೆ ಪ್ರಿಯಜನ ವದನಾರವಿಂದ ಮಕರಂದಂ ಐ ತರಲೇ ವಿಚಾರಯತಂ ಪುನಃ ಕ್ವ ಯುವಾಂ ಕ್ವಾಯಂ ಚ. ಅಯ್ಯೋ ಕಣ್ಣುಗಳೇ ನೋಡಿ, ಪ್ರೀತಿಪಾತ್ರವಾದ ದೃಶ್ಯ ಕಾಣಿಸ್ತಾ ಇದೆ, ಅದನ್ನು ಹೀರ್ಕೊಂಡು ಬಿಡಿ. ಆ ವದನಾರವಿಂದದ ಮಕರಂದವನ್ನೆಲ್ಲ ಈ ದುಂಬಿಗಣ್ಣುಗಳೇ ನನ್ನವು, ನೀವು ಹೀರ್ಕೊಂಡು ಬಿಡಿ. ಐ ತರಲೆ, ಅಯ್ಯೋ ಕಣ್ಣೇ ನೀನು ಅಲ್ಲಿ ಮಿಟಿಕ್ಸಿ ಇಲ್ಲಿ ಚಂಚಲ ಆಗ್ತಾ ಇದೆಯಲ್ಲ, ಮತ್ತೆ ನಿನಗೆ ಯಾವಾಗ ಎಲ್ಲಿ ಇದು ತಗೋ ಬೇಗ ಆಸ್ವಾದ ಮಾಡು ಅಂತ ಈ ಒಂದು ಸನ್ನಿವೇಶವನ್ನು ಹಾಗೆ ಬರೀತಾನೆ ರಾಮ. ಸೀತೆಯ ಸೌಂದರ್ಯವನ್ನು ನೋಡ್ತಾ ಸರ್ವಸ್ವಂ ನವಯೌವನಸ್ಯ ಭವನಂ ಭೋಗಸ್ಯ ಭಾಗ್ಯಂ, ಇದು ಉಲ್ಲೇಖಾಲಂಕಾರ. ದೃಶಾಂ ಸೌಭಾಗ್ಯಂ ಮದವಿಭ್ರಮಸ್ಯ ಜಗತಃ ಸಾರಂ ಫಲಂ ಜನ್ಮನಃ ಸಾಕೂತಂ ಕುಸುಮಾಯುಧಸ್ಯ ಹೃದಯಂ ರಾಮಸ್ಯ ತತ್ವಂ ರತೇಃ ಶೃಂಗಾರಸ್ಯ ರಹಸ್ಯ ಮುತ್ಪಲದೃಶಃ ತತ್ಕಿಂಚಿದಾಲೋಕಿತಂ. ನಾನು ಕಂಡದ್ದೇನು? ತಟಿದ್ವಾ ತಾರಾವಾ ಕನಕಲತಿಕಾವಾ ಕಿಮಬಲ. ನಾನು ಕಂಡದ್ದೇನು? ಸರ್ವಸ್ವಂ ನವಯೌವನಸ್ಯ, ಯೌವನದ ಸರ್ವಸ್ವವೇ. ಮತ್ತೆ ಭವನಂ ಭೋಗಸ್ಯ, ಭೋಗದ ಭವನವನ್ನೇ. ಭಾಗ್ಯಂ ದೃಶಾಂ, ಕಣ್ಣಿನ ಭಾಗ್ಯವನ್ನೇ. ಸೌಭಾಗ್ಯಂ ಮದವಿಭ್ರಮಸ್ಯ, ಹೆಮ್ಮೆಯ ಸೌಭಾಗ್ಯವನ್ನೇ. ಜಗತಸ್ಸಾರಂ ಫಲಂ ಜನ್ಮನಃ, ಈ ಜಗತ್ತಿನ ಜನ್ಮದ ಸಾರ ಫಲವನ್ನು ಕಂಡಿನ. ಸಾಕೂತಂ ಕುಸುಮಾಯುಧಸ್ಯ, ಮನ್ಮಥನ ಇಂಗಿತವನ್ನ ಅಥವಾ ರಾಮಸ್ಯ ಹೃದಯ, ನನ್ನದೇ ಹೃದಯವನ್ನು ಕಂಡಿದ್ನ, ಅಥವಾ ರಥೇಸ್ತತ್ವಂ, ಪ್ರೀತಿಯ ಪರಮತತ್ವವನ್ನೇ, ಪ್ರೀತ್ಯುಪನಿಷತ್ತನ್ನೇ ಕಂಡದ್ದ. ಶೃಂಗಾರಸ್ಯ ರಹಸ್ಯಂ, ಶೃಂಗಾರದ ಪರಮರಹಸ್ಯವನ್ನು ಕಂಡಿದ್ದ. ಏನು ನಾನು ಕಂಡದ್ದು ಅಂತ, ಕಂಡದ್ದು ಏನು ಅಂತ ಗೊತ್ತಾಗ್ತಿಲ್ಲ ಅಂತ. ಆ ಮಟ್ಟಕ್ಕೆ ನಿಜವಾದ ಪ್ರೀತಿ ಲವ್ ಫಸ್ಟ್ ಸೈಟ್ ಅಂದರೆ ಈ ರೀತಿ ಇರುತ್ತದೆ ಅಂತ ಸಂಸ್ಕೃತ ಕವಿಗಳು ಎಷ್ಟು ವಿವರವಾಗಿ ಮುಕ್ಕುಳಿಸುವಂತೆ ವರ್ಣಿಸಿದ್ದಾರೆ ಅಂತ ಗೊತ್ತಾಗುತ್ತದೆ. ಇನ್ನು ಹನುಮನ್ ನಾಟಕ ಹಿಂದೊಮ್ಮೆ ಇಲ್ಲಿ ವಿಸ್ತರಿಸಿ ಮಾತಾಡಿದ್ದೆ ಕೂಡ. ಅಲ್ಲಿ ಕೆಲವು ಸನ್ನಿವೇಶಗಳು ತುಂಬ ಚೆನ್ನಾಗಿವೆ, ಅವುಗಳನ್ನು ಸ್ವಲ್ಪ ಮೆಲುಕು ಹಾಕಬಹುದು. ರಾಮ ಶಿವಧನಸ್ಸನ್ನು ಎತ್ತುವುದಕ್ಕೆ ಹೋದಾಗ ಗೃಹೀತ ಹರಕೋದಂಡೇ ರಾಮೇ ಪರಿಣಯೋನ್ಮುಖೆ ಪಸ್ಪಂದೇ ನಯನಂ ವಾಮಂ ಜಾನಕಿ ಜಾಮದಜ್ಞಯೋ ಅಂತ. ರಾಮ ಬಿಲ್ಲೆತ್ತಾ ಇದ್ದಂತೆ ಇತ್ತ ಸೀತೆಯ ಎಡಗಣ್ಣು ಅತ್ತ ಪರಶುರಾಮನ ಎಡಗಣ್ಣು ಮಿಡುಕಿದುವು ಅಂತ. ಒಬ್ಬಳಿಗೆ ಶುಭಶಕುನ, ಇನ್ನೊಬ್ಬನಿಗೆ ಅಪಶಕುನ ಅಂತ. ಆಗ ಜಗತ್ತಿಗೆ ನೋಡಿ ಒಂದು ಉದ್ಘೋಷವನ್ನು ಮಾಡ್ತಾ ಇದ್ದಾರೆ. ಅದು ಲಕ್ಷ್ಮಣ ಹೇಳ್ತಾನೆ ಅಂತ. ಲಕ್ಷ್ಮಣ
ಸಹಜವಾಗಿ ಹೇಳಬೇಕು, ರಾಮನ ಮೇಲೆ ನಿರತಿಶಯವಾದ ಹೆಮ್ಮೆ ಪ್ರೀತಿ. ಪೃಥ್ವಿ ಸ್ಥಿರ ಭವ ಭುಜಂಗಮ ಧಾರಯೇನಾಂ ತ್ವಂ ಕೂರ್ಮರಾಜ ತದಿದಂ ದ್ವಿತಯಂ ದಧೀತಾಹ ದಿಕ್ಕುಂಜರಾ ಕುರುತ ತತ್ರಿತಯೇ ದಿಧೀರ್ಷಾಂ ರಾಮಃ ಕರೋತಿ ಹರಕಾರ್ಮುಕ ಮಾತತಜ್ಯಂ. ಏನು ಜಮ್ ಅಂತ ಈ ಪದ್ಯ ಇದೆ. ವಸಂತ ತಿಲಕ ಇಂಥ ಭಾವಗಳಿಗೆ ಹುಟ್ಟಿದೆಯಾ ಅಂತ ಅನಿಸುತ್ತದೆ. ಪೃಥ್ವಿ ಸ್ಥಿರಾಭವ, ಭೂದೇವಿ ನೀನು ಗಟ್ಟಿಯಾಗು, ಅಲ್ಲಾಡಬೇಡ. ಭವ ಭುಜಂಗಮ ಧಾರಯೇನಾಂ, ಇನ್ನು ಆದಿಶೇಷನೇ ಗಟ್ಟಿಯಾಗಿ ಅವಳನ್ನು ನೀನು ಹಿಡ್ಕೋ. ಭೂಮಿಯಂತೂ ಪಾಪ ಅಬಲೆ ಚಂಚಲೆ, ಸುತ್ತಾ ಇರ್ತಾಳೆ, ಭ್ರಮಿಸ್ತಾಳೆ ಅವಳು, ಭ್ರಮಣವತಿ. ತ್ವಂ ಕೂರ್ಮರಾಜ, ಆದಿಶೇಷನನ್ನು ಹೊತ್ತಂತ ಕೂರ್ಮರಾಜ ಇದನ್ನಲ್ಲ. ತದಿದಂ ದ್ವಿತಯಂ ದಧೀತಾಹ. ಆ ಮಧ್ಯಮ ಪುರುಷ ಏಕವಚನ ನೋಡಿ ಎಷ್ಟು ಚೆನ್ನಾಗಿದೆ ವಿಧಲಿಂಗಲ್ಲಿ. ಆದಿಕೂರ್ಮ, ಇವರಿಬ್ರು ನೀನು ಗಟ್ಟಿಯಾಗಿ ಇಟ್ಕೋ. ಅವಳಲ್ಲಾಡ್ಬೋದು, ಇವನು ಹೊಯ್ದಾಡ್ಬೋದು, 1000 ಹೆಡೆಗಳು ಜಾರಿ ಹಾಗೆ ಹೀಗೆ ಆಗ್ಬೋದು. ನಿನ್ನ ಬೆನ್ನು ಗಟ್ಟಿಯಾಗಿರಲಿ. ದಿಕ್ಕುಂಜರಾಹ, 8 ದಿಕ್ಕುಗಳಲ್ಲೂ ಆಧಾರ ಕೊಟ್ಟಂತ ಆ ದಿಗ್ಗಜಗಳೇ. ಕುರುತ ತತ್ರಿತಯೇ ದಿದೀರ್ಷಾಂ, ಈ ಮೂವರನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಯಾಕೆಂದ್ರೆ ಅಂಚಲಿರೋದ್ರಿಂದ, ಆ ಅಂಚಿನಲ್ಲಿ ಆಧಾರ ಕೊಟ್ಟದ್ರಿಂದ ಆಚೆಗೀಚೆಗೆ ಹೋಗೋಲ್ಲ. ಆದಿಕೂರ್ಮನ ಬೆನ್ನು ಗೋಳಾಕಾರವಾದದ್ದು. ಅಲ್ಲೊಂದು ಕಡೆ ಶ್ರೀನಾಥನ ಅಥವಾ ವಿರುಕೊಂಡ ವಲ್ಲಭರಾಯನ ಕ್ರೀಡಾಭಿರಾಮಂ ಅನ್ನೋದ್ರೊಳಗೆ ಒಂದು ಕಡೆ ಬರುತ್ತೆ ಹೇರ್ ರಿಮೂವರ್ನ ಅಡ್ವರ್ಟೈಸ್ಮೆಂಟು. ಆ ಕಾಲದ 13ನೇ ಶತಮಾನದ ಕಾವ್ಯ. ಈ ಸುಸರಭೆತ್ತು ಅನ್ನುವ ಹೇರ್ ರಿಮೂವರ್ನ ಹಚ್ಚಿಕೊಂಡ ತಕ್ಷಣ ಎಷ್ಟು ನುಣುಪಾಗ್ಬಿಡುತ್ತೆ ಅಂದರೆ, ಜೈನ ಮುನಿಯ ತಲೆ ಇದ್ದಂತೆ ಆದಿಕೂರ್ಮನ ಬೆನ್ನಿದ್ದಂತೆ ನುಣುಪಾಗ್ಬಿಡುತ್ತಿದೆ ಚರ್ಮ ಅಂತ. ಈ ಕಾಲದ ಹೇರ್ ರಿಮೂವರ್ನವರು ಅಡ್ವರ್ಟೈಸ್ಮೆಂಟ್ ತಗೋಬೇಕು, ಆ ಥರ ಇದೆ. ಆದಿಕೂರ್ಮನ ಬೆನ್ನು ನುಣುಪಾದದ್ದು, ಗೋಳಾಕಾರವಾದದ್ದು. ಹಾಗಾಗಿ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ, ಲೈನ್ ಕಾಂಟ್ಯಾಕ್ಟು ಅಲ್ಲ, ಜಾರೋಗ್ಬಿಡುತ್ತೆ. ಆ ಕಾರಣದಿಂದಲೇ 8 ದಿಕ್ಕುಗಳಲ್ಲೂ ದಿಗ್ಗಜಗಳಿರುತ್ತವೆ. ಆ ದಿಗ್ಗಜಗಳ ಬೆನ್ನು ಒರಟೊರಟಾದದ್ದು, ಅಗಲವಾದದ್ದು, ಮೂಳೆ ಮೂಳೆಗಳಿಂದ ಕೂಡಿರೋದು. ಹಾಗಾಗಿ ಅಕಸ್ಮಾತ್ ಆಚೆಗೀಚೆಗೆ ಹೋದ್ರೆ ಒಂದೊಂದಕ್ಕೂ ಇರೋ 4 ಸೊಂಡಲ್ಲಿ ಮತ್ತೆ ರಪ್ ಅಂತ ಬಡಿದು ಕೂಡಿಸ್ಕೊಳ್ಳುತ್ತವೆ. ಹಾಗಾಗಿ ದಿಕ್ಕುಂಜರಾಹ ಕುರುತ ತತ್ರಿತಯೇ ದಿಧೀರ್ಷಾಂ ರಾಮಃ ಕರೋತಿ ಹರ ಕಾರ್ಮುಕಂ ಆತತಜ್ಯಂ. ಇನ್ನು ರಾಮ ಬಿಲ್ಲನ್ನು ಹೆದೆ ಏರಿಸ್ತಾನೆ ಶಿವ ಕಾರ್ಮುಕವನ್ನ, ಅಲ್ಲಾಡದೆ ಇರಲಿ ನೀವುಗಳೆಲ್ಲ ಅಂತಂದಿದ್ದು ಅಂತ. ಇನ್ನೊಂದು ವಿಡಂಬನೆ ಬೇರೆ ಇದೆ, ಪದ್ಯ ಜ್ಞಾಪಕ ಬರ್ತಾ ಇಲ್ಲ. ಕಂಠಪಾಠ ಮಾಡಬೇಕಾದಂಥ ಯೋಗ್ಯವಾದ ಪದ್ಯ, ರಾಮಕಥಾ ಸಂಬಂಧಿಯೇ, ಆದರೆ ಏನು ಮಾಡೋದು ಜ್ಞಾಪಕ ಇಲ್ಲ. ಸಾರಾಂಶ ಮಾತ್ರ ಇದೆ. ಅದು ಕುಂಭಕರ್ಣನ ಅಪಾನವಾಯು ವಿಸರ್ಜನೆ ಕಾಲ. ಆಗಲೂ ಇದೇ ತರ ಭೂಮಿ ಗಟ್ಟಿಯಾಗಿರು, ಕುಲಾಚಲ ಪರ್ವತಗಳೇ ಅಲ್ಲಾಡಬೇಡಿ, ರಾವಣ ಮೊದಲು 10 ಮೂಗುಗಳಿಗೂ ಬಿರಟಿ ಹಚ್ಕೋ, ಲಂಕಾನಗರ ದೇವತೆ ಹುಷಾರಾಗಿರು, ಸಮುದ್ರಗಳೇ ಒಯ್ದಾಡಬೇಡಿ. ಇನ್ನು ಬಂತು ನೋಡಿ ಒಂದು ಉತ್ಪಾತ, ಒಂದು ಆಸ್ಫೋಟ ಅಂತ. ಸಂಸ್ಕೃತ ಕವಿಗಳು ಯಾವುದನ್ನು ಹೇಳ್ತಾರೆ, ಶ್ರದ್ಧರಾದಂಥ ಭವ್ಯೋದಾರವಾದ ಛಂದಸ್ಸಲ್ಲಿ ಈ ಪದ್ಯ ಇದೆ. ಅಂದರೆ ಆ ಭಾಷೆ ಯಾವುದಕ್ಕೂ ಒಂದು ಘನತೆ ಕೊಡುತ್ತೆ, ಕಲ್ಪಕ ಶಕ್ತಿ ಅಷ್ಟು ಚೆನ್ನಾಗಿದೆ. ಆಮೇಲೆ ಆ ಬಿಲ್ಲನ್ನು ಎತ್ತುವಾಗ ಸಹುಕ್ತಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಉತ್ಕ್ಷಿಪ್ತಂ ಸಹ ಕೌಶಿಕಸ್ಯ ಪುಲಕೈ ಸಾರ್ಧಂ ಮುಖೈರ್ನಾಮಿತಂ ಭೂಪಾನಾಂ ಜನಕಸ್ಯ ಸಂಶಯ ಧಿಯ ಸಾಕಂ ಸಮಾಸ್ಫಾಲಿತಂ ವೈದೇಹಿ ಮನಸಾ ಸಮಂಚ ಸಹಸಾ ಕೃಷ್ಟಂ ತಥೋ ಭಾರ್ಗವ ಪ್ರೌಢಾಹಂ ಕೃತಿಮರ್ದನೇನ ಸಹಿತಂ ತದ್ಭಗ್ನಮೈಷಂ ಧನು. ಆ ವಿಶ್ವಾಮಿತ್ರನಿಗೆ ತನ್ನ ಶಿಷ್ಯ ಈ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅಲಕಲಲ್ಲಲಾಡ ಆ ರಾಣ್ಮುನಿ ಎಟು ಪೊಂಗೇನು ಅಂತ ಅಠಾಣ ರಾಗದಲ್ಲಿ ತ್ಯಾಗರಾಜರು ಹೇಳ್ತಾರೆ. ಆ ಮುನು ಧನುವುನು ಗೊನಿ ಆ ಶಿವಧನಸ್ಸನ್ನು ತೆಗೆದುಕೊಂಡು ರಾಮ ಹೆದೆಯೇರ್ಸೋಕ್ಕೆ ಹೋದಾಗ ಅವನು ಮುಂಗುರುಳು ಹಾಗೆ ಹೀಗೆ ತೊನೆದಾಡ್ತಾ ಇತ್ತಲ್ಲ. ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ರಾಮ. ಈಗಲೂ ಅಷ್ಟೇ ಫಿಲ್ಮ್ ಹೀರೋಗಳು ಎಲ್ಲರೂ ಸ್ಟೈಲಾಗಿ ತಲೆ ಕೂದಲನ್ನು ಹಿಂದಕ್ಕೆ ಮುಂದಕ್ಕೆ ತಳ್ಕೊಳ್ಳೋದಿಲ್ಲ, ಅದು ಆ ಕಾಲದ ಫ್ಯಾಷನ್. ಆ ಅಲಕಲಲ್ಲಲಾಡ ಆ ಮುಂಗುರುಳುಗಳು ಹಾಗೆ ಹೀಗೆ ಹೊಯ್ದಾಡ್ತಾ ಶಿವಧನಸ್ಸನ್ನು ಹೆದೆಯೇರಿಸುವಾಗ ಆ ರಮಣೀಯ ದೃಶ್ಯವನ್ನು ಕಂಡು ಆ ರಾಣ್ಮುನಿ ರಾಜರ್ಷಿ ವಿಶ್ವಾಮಿತ್ರ ಎಷ್ಟು ಸಂತೋಷಪಟ್ನು ಅಂತ. ತ್ಯಾಗರಾಜರ ಕಾವ್ಯತ್ವ ಇಲ್ಲಿದೆ. ಮುತ್ತುಸ್ವಾಮಿ ದೀಕ್ಷಿತರಲ್ಲಿ ಏನಿದೆ? ಅಲ್ಲಿರೋದು ಬರೀ ಭಜನೆ. ಸಂಗೀತ ದೊಡ್ಡದಿದೆ, ಸಾಹಿತ್ಯ ಏನೂ ಇಲ್ಲ, ಅದು ದೊಡ್ಡದೇ ಇರತಕ್ಕಂಥದ್ದು. ಈ ವಿವೇಕ ಗೊತ್ತಿಲ್ಲದೆ ಇರೋರು ನಮ್ಮ ಸಂಗೀತಗಾರರು. ಕಾಲೇಸ್ಮಿನ್ ನರ್ತಕ ಮೂರ್ಖ ಸಂಗೀತಜ್ಞಾಸ್ ತಥೈವಚ ಅಂತನ್ನುವುದು 13ನೇ ಶತಮಾನದಿಂದ ಸತ್ಯವಾದ ಮಾತು. ಇರಲಿ, ಆ ಕೌಶಿಕನ ವಿಶ್ವಾಮಿತ್ರನ ರೋಮಾಂಚ ಹೇಗಾಯಿತು, ರೋಮಗಳು ನೆಟ್ಟಗಾದಂತೆ ಬಿಲ್ಲನ್ನು ರಾಮ ನೆಟ್ಟಿಗೆ ಮಾಡ್ತಾನೆ. ಇನ್ನು ಮುಖೈಹಿ ಭೂಪಾನಾಂ ಸಹ ನಾಮಿತಂ, ಇನ್ನು ಅಲ್ಲಿದ್ದ ರಾಜರುಗಳಿಗೆಲ್ಲ ನಮಗಾಗಲಿಲ್ಲ ಅಂತ ಅವ್ರ ತಲೆ ಬಾಗಿಸಿದಂತೆ ಬಿಲ್ಲು ಬಾಗಿತಂತೆ. ಜನಕಸ್ಯ ಸಂಶಯದಿಯಾ ಸಾಕಂ ಸಮಸ್ಫಾಲಿತಂ, ಜನಕನಿಗೆ ಇದಾಗುತ್ತೋ ಇಲ್ಲವೋ, ಟು ಬಿ ಆರ್ ನಾಟ್ ಟು ಬಿ ಅಂತ ಹೊಯ್ದಾಟದಂತೆ ಬಿಲ್ಲನ್ನು ಹಿಂಗೆ ಅಲ್ಲಾಡ್ತದನಂತೆ ರಾಮ. ಸಮಾಸ್ಫಾಲಿತಂ
ವೈದೇಹಿ ಮನಸಾ ಸಮಂಚ ಸಹಸಾ ಕೃಷ್ಟಂ. ಇನ್ನು ಸೀತೆಯ ಮನಸ್ಸು ಸೆಳೆಯಲ್ಪಟ್ಟಂತೆ ಸರ್ರನೆ ಆ ಹೆದೆಯನ್ನು ಎಳೆದ. ಭಾರ್ಗವ ಪ್ರೌಢಾಹುಂಕೃತಿ ದುರ್ಮದೇನ ಸಹಿತಂ ತದ್ಭಗ್ನ ಮೈಷಂ ದರ್ಗು. ಇನ್ನು ಆ ಜಾಮದಜ್ಞ ಪರಶುರಾಮನ ಗರ್ವ ಮುರಿದಂತೆ ಬಿಲ್ಲು ಮುರಿದು ಹೋಯಿತು ಅಂತ. ಈ ಭಾವ, ಈ ಪದ್ಯ ರಚನೆ ಕಷ್ಟ. 4 ಸಾಲಿನ ಶಾರ್ದೂಲ ವಿಕ್ರೀಡಿತದಲ್ಲಿ ಇಷ್ಟನ್ನೆಲ್ಲ ಮಾಡುವುದು ಕಷ್ಟ. ಇನ್ನು ಅಲ್ಲಿಯ ಶಬ್ದ ಎಂಥದ್ದು! ತೃಟ್ಯದ್ಭೀಮಧನು ಕಠೋರ ನಿರದಸ್ತತ್ರ ಅಕರೋದ್ವಿಸ್ಮಯಂ ತ್ರಸ್ಯದ್ವಾಜಿ ರವೇರಮರ್ಗ ಗಮನಂ ಶಂಭೋ ಶಿರಃ ಕಂಪನಂ ದಿಗ್ಧಂತಿ ಸ್ಖಲನಂ ಕುಲಾದ್ರಿಚಲನಂ ಸಪ್ತಾರ್ಣವೋನ್ಮೇಲನಂ ವೈದೇಹಿ ಮದನಂ ಮದಾಂಧಧವನಂ ತ್ರೈಲೋಕ್ಯ ಸಂಮೋಹನಂ. ಏನು ಶೈಲಿ! ತೃಟ್ಯದ್ಭೀಮಧನು ಕಠೋರ ನಿರದಸ್ತತ್ರಾಕರೋದ್ವಿಸ್ಮಯಂ. ತೃಟ್ಯತ್, ಆ ಶತ್ರುಪ್ರತ್ಯ ಹಾಕಿ ಇನ್ನೇನು ಮುರಿದಂಥ, ಜಸ್ಟ್ ಬ್ರೋಕನ್, ಫ್ರೆಶ್ಲಿ ಬ್ರೋಕನ್ ಆ ಬಿಲ್ಲಿನಿಂದ ಹೊರತ ಕಠೋರ ಶಬ್ದ. ತೃಟ್ಯದ್ ಭೀಮ ಧನು ಕಠೋರ ನಿನದ ತತ್ರಾಕರೋದ್ ವಿಸ್ಮಯಂ. ಏನು ವಿಸ್ಮಯ ಮಾಡಿತು! ತ್ರಸ್ಯದ್ವಾಜಿ ರವೇರ ಮಾರ್ಗ ಗಮನಂ. ಸೂರ್ಯಮಂಡಲಕ್ಕೆ 7 ಕುದುರೆಗಳು, ಆ 7 ಕುದುರೆಗಳಿಗೆ ಹಾದಿ ಕಂಗಾಲಾಗ್ಬಿಡ್ತಂತೆ ಆ ಶಬ್ದದಿಂದ. ಕುದುರೆಗಳು ಬಹಳ ಬೇಗ ಶಬ್ದಕ್ಕೆ ಅಂಜಿಕೊಳ್ಳುತ್ತವೆ. 7 ಕುದುರೆಗಳು ವಿಷಮ ಸಂಖ್ಯೆಯು ದಿಕ್ಕಾಪಾಲಾಗ್ತಾ ಇವೆ. ಹಾಗಾಗಿ ಸೂರ್ಯ ಓಡಾಡೋ ಕಷ್ಟ ಆಗಿ ಹಗಲಿನ ಅವಧಿಯೇ ವ್ಯತ್ಯಾಸವಾಗಿಬಿಡುತ್ತೆ. ಶಂಭೋ ಶಿರಃ ಕಂಪನಂ. ನನ್ನ ಬಿಲ್ಲನ್ನ ಇವನು ಮುರಿದನಲ್ಲ, ನಿಜವಾದ ಗಂಡು ಅಂತ ಶಿವ ಒಮ್ಮೆ ತಲೆದೂಗಿದನಂತೆ. ದಿಗ್ಧಂತಿ ಸ್ಖಲನಂ. ಇನ್ನು ದಿಗ್ಗಜಗಳು ಹೊಯ್ದಾಡಿದವು. ಕುಲಾದ್ರಿ ಚಲನಂ. 7 ಕುಲಪರ್ವತಗಳು ಅಲ್ಲಾಡಿದವು. ಸಪ್ತಾರ್ಣವೋನ್ಮೇಲನಂ. 7 ಸಮುದ್ರಗಳು ಒಂದಕ್ಕೆ ಒಂದು ಬೀಗತನ ಮಾಡಿಕೊಂಡವು. ಅಲೆಗಳಿಗೆ ಗಂಟಿಕ್ಕಿಕೊಂಡವು. ವೈದೇಹಿ ಮದನಂ. ಆದರೆ ಸೀತೆಗೆ ಸಂತೋಷ, ಈ ಗಲಾಟೆ ಏನಾದರೂ ಹಾಳಾಗೋಗ್ಲಿಂತ. ಮದಾಂಧ ದಮನಂ. ಮದಾಂಧರಿಗೆಲ್ಲ ಮದ ಅಳೀತು. ತ್ರೈಲೋಕ್ಯ ಸಂಮೋಹನಂ. 3 ಲೋಕವು ಮಂಕಾಗಿ ಮನೋಹರತೆಯಲ್ಲಿ ಮೂರ್ಛಾರಸದ ಆನಂದವನ್ನು ಪಡೆಯಿತು ಅಂತ ಈ ಬಗೆಯಲ್ಲಿ. ಇನ್ನು ಚಕ್ರಕವಿಯ ಜಾನಕಿ ಪ್ರಣಯದಲ್ಲಿ ಪಾಂಕ್ತವಾಗಿ ಒಳ್ಳೆ ಅಯ್ಯರ್ ಮನೆ ಮದುವೆಯನ್ನು ವರ್ಣನೆ ಮಾಡಿದ್ದಾನೆ. ವಿವಾಹ ಹೋಮ ವರ್ಣಿಸ್ತಾನೆ. ಹುತಂ ವಸಿಷ್ಠೋ ವಿಧಿವತ್ ವಿವಾಹೇ ಹುತಾಶನಂ ಸಾಕ್ಷಿಕಮಾಕಲಯ್ಯ ವ್ರೀಡಾ ಜಡಾನ್ಯೋನ್ಯ ಕಟಾಕ್ಷ ಮೋಕ್ಷವು ಸಂಯೋಜಯಾಮಾಸ ವಧೂವರವುತು. ಹೋಮ ಆಗ್ತಾ ಇದೆ, ಹೊಗೆ ಬರ್ತಾ ಇದೆ. ನಾಚಿಕೆಯಿಂದ ಕಣ್ಣುಗಳು ಗಟ್ಟಿಯಾಗ್ಬಿಡ್ತಂತೆ. ನಾಚಿಕೆ ಆಗಿ 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 ಕಣ್ಣುಗಳಿಗೆ ಒಂಥರ ವ್ರೀಡಾ ಜಡ, ಇನ್ನು ಹೆಚ್ಚು ನಾಚಿಕೊಳ್ಳಕ್ಕಾಗೋಲ್ಲ ಅನ್ನುವಷ್ಟರ ಮಟ್ಟಿಗೆ ರಾಮ ಸೀತೆಯರು ಪರಸ್ಪರ ನೋಡಿಕೊಳ್ತಾ ಕೆಂಪಾದ ಕಣ್ಣುಗಳು ವಿವಾಹ ಧೂಮಾರುಣ ಲೋಚನಶ್ರೀ ನಾಚಿಕೊಳ್ತು ಅಂತ. ವಿಭೂಷಣಂ ಹೇಮಮಯಂ ಸಸೂತ್ರಂ ಧರಾಸುತಾಯ ಸಬಬಂಧ ಕಂಠೆ. ಮಾಂಗಲ್ಯ ಧಾರಣೆ ಆ ಕಾಲದಲ್ಲಿ, ರಾಮಾಯಣದ ಕಾಲದಲ್ಲಿ ಇಲ್ಲದೇ ಇದ್ದಿದ್ದು, ಈ ಕವಿಯ ಕಾಲದೊತ್ತಿಗೆ ಬಂದದ್ದು. ಕಾಳಿದಾಸನಿಗೂ ಇಲ್ಲದೇ ಇದ್ದಿದ್ದು ಆ ಕಾಲಕ್ಕೆ. ದಿನೋದಯೋ ರಶ್ಮಿನಿ ಬದ್ಧಮಿಂದ್ರ ದಿಶೋ ರವೇರ್ಬಿಂಬಮಿವೋಪಕಂಠೆ. ತುಂಬ ಚೆನ್ನಾಗಿದೆ. ಪೂರ್ವ ದಿಕ್ಕಿಗೆ ಕಿರಣಗಳೆಂಬ ಅರಿಶಿಣದ ದಾರಕ್ಕೆ ಸೂರ್ಯಬಿಂಬ ಅನ್ನುವ ಮಾಂಗಲ್ಯ ತಾಳಿಯನ್ನು ಪೋಣಿಸಿ ಕಟ್ಟದಂತೆ ಇತ್ತು ಅಂತ. ಆ ಸೀತಾದೇವಿಯ ಮುಖವೇ ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕು ಇಂದ್ರ ದಿಕ್ಕದು, ಪರಮರಮಣೀಯವಾದದ್ದು. ಐಂದ್ರೀ ದಿಕ್ಕು. ಅಲ್ಲಿ ಆ ಕಿರಣಕಾಂತಿ ಮೇಲಕ್ಕೂ ಹೋಗುತ್ತಲ್ಲ, ಅದು ಮಂಗಳಮಯವಾದ ಹರಿದ್ರಾ ತಂತು. ಅದರ ಕೆಳಗೆ ಮಾಂಗಲ್ಯ. ಅಯ್ಯರ್ ಮಾಂಗಲ್ಯ ಅಲ್ಲ, ಇದು ಗುಂಡಾಗಿದೆ. ಕನ್ನಡದವ್ರ ಮಾಂಗಲ್ಯ ಇರಬೇಕು ಅನ್ಸುತ್ತೆ. ಗ್ರಚಾರ ಕೆಟ್ಟು ಹೊಯ್ಸಳ ಕರ್ನಾಟಕದೇ ಇರಬೇಕು. ನಿನ್ನೆ ಎಲ್ಲ ತಮಾಷೆ ಮಾಡ್ತಾ ಇದ್ದೆ, ಅದಕ್ಕೆ ಇಂದು ಬಂದಿದೆ. ಚಕ್ರಕವಿ ಮಾತ್ರ ತಮಿಳುನಾಡಿನ ಒಡಮ ಬ್ರಾಹ್ಮಣ. ಇರಲಿ, ವಿನೋದಕ್ಕಾಗಿ ಇದು ಹೇಳ್ತಾ ಇದ್ದೀನಿ. ಇನ್ನು ಪಾಣಿಪೀಡನ, ಪಾಣಿಗ್ರಹಣ. ಕರೇಣ ಜಗ್ರಾಹ ಕರಂ ತದೀಯಂ ರತ್ನಾಂಗುಲಿ ಯಚ್ಛವಿರಂಜಿತೇನ ರಾಮೋ ನಲಿನ್ಯಾ ನಲಿನಂ ಪ್ರಭಾತೆ ಕರೇಣ ಭಸ್ವಾನಿವ ಪಾಟಲೇನ. ಕೈ ಮಿಲಾಯಿಸಿಕೊಂಡ್ರೆ ಕನ್ನೈದಿಲೆ ಬಂದು ಕೆಂದಾವರಿಯನ್ನು ಹಿಡಿದಂತೆ ಆಯಿತು. ಪ್ರಭಾತ ಕಾಲದ ಕಿರಣ ಇವುಗಳ ಜೊತೆಗೆ ರಂಜಿಸಿದಂತೆ ರತ್ನಾಂಗುಲೀಕದ ಕಾಂತಿ ಬೆಳಗಿತು ಅಂತ ಹೇಳ್ತಾನೆ. ಆಮೇಲೆ ಅಗ್ನಿಯನ್ನು ಪರಿಕ್ರಮ ಮಾಡ್ತಾನೆ. ಪ್ರದಕ್ಷಿಣ ಪ್ರಕ್ರಮಣ ನಿವನ್ಹೇಹೆ ತದ್ವಚ್ಚ ಕಾಶೆ ಮಿಥುನಂ ತದುಚ್ಚೈ ನೀರಾಜನಾಸು ಭ್ರಮತಃ ಸಮಂತಾತ್ ಕ್ಷಣಾದೃಣಂ ತಸ್ಯ ಕಿಲಾಪನೇತು. ಆಮೇಲೆ ಆ ಅಗ್ನಿಗೆ ಪರಿಕ್ರಮ ಮಾಡ್ತಾ ಇರುವಾಗ ಇವರಿಗೆ ಅಗ್ನಿಯೇ ನೀರಾಜನ ಮಾಡ್ತಾ ಇರುವಂಥ ರೀತಿಯಲ್ಲಿ ಕಾಣಿಸ್ತು ಅಂತ ತುಂಬ ಸುಂದರವಾದಂಥ ಕಲ್ಪನೆಯನ್ನು ಮಾಡಿದ್ದಾನೆ. ಒಳ್ಳೆ
ಎಷ್ಟೋ ಮದುವೆಗಳನ್ನು ಕಂಡಿದ್ದೀನಿ, ಇಷ್ಟು ಐಡಿಯಲ್ ಪೇರ್ ನೋಡಿಲ್ಲ, ಇವರಿಗೆ ನಾನು ಆರಾತ್ರಿಕ ಮಾಡಿಬಿಡ್ತೀನಿ ಅಂತ ಅಗ್ನಿ ಮಾಡಿದಂತೆ. ಮತ್ತು ಅಶ್ಮಾರೋಹಣ, ಪದಂ ನ್ಯಧತ್ತಾಶ್ಮನಿ ಭಕ್ತಿ ರೇಖಾ ವಿರಾಜಿತೆ ಕಾಂತಿಕರೋದ್ಧುತಂ ಧೃತಂ ಸಾ ವಿಡಂಬಯಂತಿ ಕಮಲಂ ಕಮಲಾಂ ಮುರಾರೇಹೆ ಉರಸ್ತಟಾರೋಹಣಮಾಚರಂತೀಂ. ಆ ಅಶ್ಮಾರೋಹಣವನ್ನು ಮಾಡಿದಾಗ ಕಪ್ಪು ಬಣ್ಣದ ಕಲ್ಲು ಮೇಲೆ ಸೀತೆ ಕಾಲಿಡ್ತಾಳೆ. ಇಟ್ಟಾಗ ಖಂಡಿತ ನಾಯಕಿಯಾದ ಲಕ್ಷ್ಮಿ ವಿಷ್ಣುವಿನ ಎದೆಗೆ ಒದೆಯುವಂತೆ ಇತ್ತು ಅಂತ. ನೀಲಮೇಘಶ್ಯಾಮ ವಿಷ್ಣು ಅವನ ಎದೆಗೆ ಇವಳು ವಿನೋದದಲ್ಲಿ ಒದೆಯುವಾಗ ಕಲ್ಲಿನಂತೆ ಕಂಡಿತು ಆ ಅಶ್ಮ ಆ ರೀತಿಯಾಗಿ ಅಂತ. ಆಮೇಲೆ ಲಾಜಹೋಮ, ವಿಭಾವಸೌ ಪ್ರಜ್ವಲಿತೆ ಸಮಿದ್ಭಿ ಮುಮೋಚ ಲಾಜಾವಲಿ ಮುತ್ಪಲಾಕ್ಷಿ ಸಧಾತು ರಾಗೇ ಚರಮಾದ್ರಿಸಾನೋ ಪ್ರಭಾತ ವೇಲೇವ ಘಟಾಮುಡೂನಾಂ. ಇಬ್ಬರೂ ಕೂಡ ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಬೊಗಸೆಯಲ್ಲಿ ಬೊಗಸೆ ಇಟ್ಟು ಲಾಜಹೋಮ ಮಾಡಬೇಕು. ಆಗ ಅಭ್ರಾತೃಕವಾಗಬಾರದು ವಿವಾಹ ಅಂತದಕ್ಕೆ ಹೇಳ್ತಾರೆ. ಹೆಣ್ಣಿಗೆ ಒಬ್ಬ ಒಡಹುಟ್ಟಿನ ಸೋದರ ಇರಬೇಕು, ಇಲ್ಲ ಯಾರನ್ನಾದ್ರೂ ದತ್ತಕಕ್ಕೆ ತಗೋಬೇಕು, ಇಲ್ಲ ಧರ್ಮಭ್ರಾತ ಅಂತ ಯಾರನ್ನಾದ್ರೂ ಸೋದರ ಸಮಾನ ಅಂತ ಆ ಹೊತ್ತಿಗೆ ಮಾಡಿಕೊಂಡು ಯಾವಜ್ಜನ್ಮ ನಡೆಸ್ಕೊಳ್ಬೇಕು ಅಂತಿದೆ. ತುಂಬ ಮಧುರವಾದ ಭಾವ ಇದು. ಅಲ್ಲಿ ಅದು ಮಾಡ್ತಾ ಇದ್ದಾಗ, ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇದ್ದಾಗ ಮುಮೋಚ ಲಾಜಾವಲಿ ಮುತ್ಪಲಾಕ್ಷಿ ಆಗ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ದೇದೀಪ್ಯಮಾನವಾದ ಸೂರ್ಯಮಂಡಲ ಸಾಯಂಕಾಲದಲ್ಲಿ ಮುಳುಗ್ತಾ ಇದ್ದಾಗ ಪಶ್ಚಿಮ ಪರ್ವತದ ಮೇಲೆ ಆ ಸೂರ್ಯಕಾಂತಿ ಬಿದ್ದು ಅದೇ ಧಗಧಗಿಸ್ತಾ ಇರುವಂಥ ಅಗ್ನಿಜ್ವಾಲಾ ಗೋಪುರದಂತೆ ತೋರಿದಾಗ ಅದರ ಮೇಲೆ ನಕ್ಷತ್ರೋದಯವಾದಂತೆ ಕಾಣಿಸ್ತು ಅಂತ. ಆ ಬೆಳ್ಳಗಿರತಕ್ಕಂಥ ಅರಳು ಬೀಳ್ತಾ ಇದೆ ಅಗ್ನಿಜ್ವಾಲೆಗಳ ಮೇಲೆ. ಆಗ ಸೂರ್ಯನ ಕಾಂತಿಯಿಂದ ಪಶ್ಚಿಮ ಪರ್ವತದ ಮೇಲೆ ಕೆಂಪಾದ ಪರ್ವತ ಆಗಿದೆ. ಆಗ ಅದರ ಮೇಲಿಂದ ನಕ್ಷತ್ರಗಳು ಕಾಣಿಸಿಕೊಳ್ಳುವಂತೆ ಸಂಧ್ಯಾಕಾಲ ನಂತರ ನಕ್ಷತ್ರೋದಯ ಎಷ್ಟು ಸುಂದರವಾಗಿ ಪ್ರಕೃತಿಯನ್ನು ಸಂಸ್ಕೃತಿಯ ಜೊತೆಗೆ ಬೆರೆಸ್ತಾರೆ. ಅದಾದ ಮೇಲೆ ಅರುಂಧತಿ ನಕ್ಷತ್ರ ದರ್ಶನ ಮಾಡಬೇಕು. ಯಾಮ್ಯೋಮ್ನಿ ಪಶ್ಯಂತಿ ನವಾನ್ಯ ವಧ್ವೋ ಯತ್ನಾದ್ ವಿವಾಹೇ ರಮಣೈರ್ ನಿಯುಕ್ತ ಪಾರ್ಶ್ವೇ ವಸಿಷ್ಠಸ್ಯ ನಿಷೇದುಷೀಂ ತಾಂ ಅರುಂಧತೀಂ ಸಾ ಸುಖಮಾಲು ಲೋಕೆ. ಅದ್ಭುತ ಪದ್ಯ, ನನಗೆ ತುಂಬ ಇಷ್ಟ. ಯಾವ ಅರುಂಧತಿ ದೇವಿಯನ್ನ, ನಕ್ಷತ್ರ ರೂಪಿಣಿಯನ್ನ ಮಿಕ್ಕೆಲ್ಲ ವಧುಗಳು ಬಹಳ ಕಷ್ಟಪಟ್ಕೊಂಡು ನೋಡ್ತಾರೋ, ಈ ಕಾಲದಲ್ಲಿ ಹಗಲಲ್ಲೇ ನೋಡಿ ನೋಡಿ ಅಂತ ಛತ್ರದೊಳಗೆ ತೋರಿಸ್ಬಿಡ್ತಾರೆ. ತಲೆಗೆ ಏನಾದ್ರು ಏಟುಗಳಾದರೆ ನಮ್ಮ ಪಾಶ್ಚಾತ್ಯ ಚಿತ್ರಗಳಲ್ಲೆಲ್ಲ ನಕ್ಷತ್ರಗಳು ಕಾಣಿಸ್ತು ಅಂತ ಹೇಳೋದುಂಟು. ನಮ್ಮಲ್ಲಿ ಕೂಡ ಸಮಸ್ಯೆಗಳ ಶತಚಂದ್ರಂ ನಭಸ್ಥಲಂ ಅಂತೆಲ್ಲ ಚಾಣೂರ ಕೃಷ್ಣನ ಮುಷ್ಟಿಯಿಂದ ಘಾತಿತನಾದ ಕಾಣಿಸ್ತಾ ಅಂತ ಹಾಗಾಗುತ್ತದೆ. ತಲೆ ತಿರುಗಿ ನಕ್ಷತ್ರ ಕಾಣಿಸ್ಬೇಕು. ಅರೆ ಇಲ್ಲಿ ಆ ಪ್ರಯತ್ನವೇ ಇಲ್ಲದೆ ಎದುರಿಗೆ ಸಾಕ್ಷಾತ್ತಾಗಿ ವಿವಾಹದ ವರರ ಪಕ್ಷದ ಆಚಾರ್ಯನಾಗಿ ವಸಿಷ್ಠ ಮಹರ್ಷಿಗಳು ಬಂದಿದ್ದಾರೆ. ಪಕ್ಕದಲ್ಲೇ ಅರುಂಧತಿ ಕೂತಿದ್ದಾಳೆ. ಕಷ್ಟವೇ ಇಲ್ಲದೆ ವಸಿಷ್ಠ ಅರುಂಧತಿ ಇಬ್ಬರನ್ನೂ ನೋಡಿದ್ದಾಯಿತು ಅಂತ. ಈ ಭಾಗ್ಯ ಯಾರಿಗೂ ಉಂಟು, ಮತ್ತಾರಿಗೂ ಇಲ್ಲ. ಮಧುಕ ಪುಷ್ಪಗ್ರಥಿತಾನಿ ದೂರ್ವಾ ಯುಕ್ತಾನಿ ದಾಮಾನಿ ಮಿಥೋಧಿಕಂಠಂ ನರ್ಮೋತ್ತರೈರ್ ಬಂಧುಜನೈರ್ ನಿಯುಕ್ತೋ ತೌದಂಪತಿ ಚಿಕ್ಷಿಪಿತು ಪ್ರಹರ್ಷಾತ್. ಇದಾದ ಮೇಲೆ ಸಂಬಂಧ ಮಾಲೆ, ಮಧುಕ ಮಾಲೆ, ಇಪ್ಪೆ ಹೂವು. ಅದು ಹೂವು ತಿನ್ಬೋದು, ಕಾಯಿ ತಿನ್ಬೋದು, ಕಾಯಿ ಬೀಜವೂ ತಿನ್ಬೋದು, ಅಷ್ಟು ಮಧುರವಾದಂಥದ್ದು. ಮಧುಪುಷ್ಪ ಅಂತಲೇ ಅದನ್ನು ಕರೀತಾರೆ. ಆ ಮಧುಕ ಪುಷ್ಪಗಳ ಮಾಲೆಯನ್ನು ವರ್ಣಮಾಲೆಯಾಗಿ ಮಾಡಿಕೊಂಡು ಸಂಬಂಧ ಮಾಲೆ ಅಂತ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು. ಇಲ್ಲಿ ನಮ್ಮ ಕರ್ನಾಟಕದ ಕಡೆಯಲ್ಲಿ ಒಮ್ಮೆ ವಿನಿಮಯ ಉಂಟು ಅಷ್ಟೇನೆ. ಆದರೆ ಆ ಕಡೆ ಈ ಕಡೆ ಪರಸ್ಪರ ಎತ್ಕೊಂಡು ಬಂದು ಇಲ್ಲೊಂದು ಸರ್ತಿ ಹಾಕಿ ಅಲ್ಲೊಂದು ಸರ್ತಿ ಹಾಕಿ ಅದನ್ನು ತೆಗೆದು ಮತ್ತೆ ಇದನ್ನು ತೆಗೆದು ಮತ್ತೆ ಈಗ ಒಂಥರ ಜೂಟಾಟ ಆಡ್ದಂಗೆ ಮಾಡ್ತಕ್ಕಂಥದ್ದು ತಮಿಳುನಾಡಿನ ಅಯ್ಯಂಗಾರ್ ಶ್ರೀ ವೈಷ್ಣವ ಮತ್ತು ಸ್ಮಾರ್ಥ ಸಂಪ್ರದಾಯದಲ್ಲಿ ಉಂಟು. ಈ ಕವಿ ಆ ಒಂದು ಅಯ್ಯರ್ ಕುಲದವನು. ಹಾಗಾಗಿ ಆ ಮಾಲಾ ವಿನಿಮಯವನ್ನು ಚಿಕ್ಷಿಪತು ಹೂ ಅಂತ ಎಸೆದ್ರು ಅಂತ, ಅದು ಹಾಗೆ ಎಸೀತಾರೆ. ನೈವಿನಯದಿಂದ ಹಾಕೋದಲ್ಲ, ರಪ್ಪಂತ ಬಂದು ಹಾಕಬೇಕು. ಯಾರು ಮೊದಲು ಮಾಲೆ ಹಾಕಿದ್ರೆ ಅವ್ರ ಮಾತನ್ನು ಮಿಕ್ಕವರು ಕೇಳ್ತಾರೆ ಅಂತ. ಈ ರೀತಿಯಾಗಿ ತುಂಬ ವಿನೋದ ಇರುತ್ತದೆ ಆ ವಿವಾಹದಲ್ಲಿ. ಆಮೇಲೆ ಹಾಡು ಶೋಭಾನೆ. ಸ್ಫೀತಾನಿ ಗೀತಾನಿ ತದುತ್ಸವರ್ಧಿ ಶಂಸಂತಿ ಪಂಕೇರ್ವಲೋಚನಾನಾಂ ವಧೂವರೌ ಕರ್ಣಪುಟೌ ಪುಟೈ ಪಿಬಂತೌ ದೋಲಾವಿಹಾರಂ ಸುಖಮನ್ವಭೂತಾಂ. ಅಯ್ಯರ್ಗಳ ಮತ್ತು ಅಯ್ಯಂಗಾರಗಳ ಮದುವೆಯಲ್ಲಿ ಉಯ್ಯಾಲೆ ಉಂಟು. ಇಲ್ಲಿ ಮೊದಲಿತ್ತು ಉರಟಣಿಯಲ್ಲಿ, ವಿವಾಹದಲ್ಲಿ ಈಗ ಇಲ್ಲ. ತಮಿಳುನಾಡಲ್ಲಿ ಈಗಲೂ ಉಳಿಸಿಕೊಂಡಿದ್ದಾರೆ. ಆಗ ಉಯ್ಯಾಲೆಯಲ್ಲಿ ಕೂಡಿಸಿ ಆ ಉಯ್ಯಾಲೆಯ ದೋಲಾಂದೋಲಗಳನ್ನು ಮಾಡಿಸುವಾಗ ದೃಷ್ಟಿ ಪರಿಹಾರವಾಗಿ ದೃಷ್ಟಿಯನ್ನು ತೆಗಿತಾರೆ ಬಣ್ಣ ಬಣ್ಣದ ಅನ್ನದ ಮುದ್ದೆಗಳಿಂದ. ಆಗ ಗೀತಿಕೆಗಳನ್ನು, ಮಂಗಲ ಗೀತಿಕೆಗಳನ್ನು ಹಾಡ್ತಾರೆ. ಹಾಡಕ್ಕೆ ಬರದೇ ಇದ್ರೆ ಹೆಣ್ಣು ಹೆಣ್ಮಕ್ಕೆ ಏನು ಬೆಲೆ ಅಂತೆಲ್ಲ ಅನ್ನೋದುಂಟು. ಗಂಡಸರು ಹಾಡಬೇಕು ಅಂತ ಇಟ್ಕೊಳ್ಳಿ. ಯಾರಾದರೂ ಏನು ಹಾಡು ಕುಣಿತ ಕಳ್ಕೊಂಡು ನಮ್ಮ ಮನೆ ಮದುವೆಗಳಲ್ಲಿ ಬೇರೆ ಬೇರೆ ಸಮಾರಂಭಗಳಲ್ಲಿ ಜೀವ ಹೋಯಿತು, ಅದರ ಸ್ವಾರಸ್ಯ ಹೋಯಿತು. ಉತ್ತರ ಭಾರತದವರು ಇನ್ನೂ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ.
ಪ್ರಕೃತಿಗೆ ಸಂಸ್ಕೃತಿಗೆ ನಿಕಟವಾಗಿದ್ದಾರೆ. ಆ ಹಾಡುಗಳನ್ನು ಇಂಪಾಗಿ ಕೇಳಿಕೊಂಡು ದೃಷ್ಟಿ ತೆಗೆಸಿಕೊಂಡು ಉಯ್ಯಾಲೆಯಲ್ಲಿ ದೋಲಾಂದೋಲ ಮಾಡಿಕೊಂಡು ಸಂತೋಷಪಟ್ಟರು ಅಂತ ಈ ರೀತಿಯಾದ ಪ್ರಾದೇಶಿಕವಾದ ಜಾನಪದೀಯವಾದ ಮನೋಹರತೆಗಳನ್ನೆಲ್ಲ ಆ ಕಾವ್ಯ ತಂದಿದೆ. ಹೀಗೆ ಎಷ್ಟೆಷ್ಟೋ ಬಗೆಯ ಸ್ವಾರಸ್ಯಗಳನ್ನು ರಾಮಕಥಾ ಲೀಲೆಯಲ್ಲಿ ನಾವು ನೋಡ್ತೀವಿ. ಅಲ್ಲಿಗೆ ಪ್ರಕೃತವಾದ ಬಾಲಕಾಂಡ ಮುಗಿದಿದೆ. ಇನ್ನು ನಾವು ರಾಮಾಯಣದ ಹೃದಯ ಭಾಗವಾದ ಅಯೋಧ್ಯಕಾಂಡಕ್ಕೆ ಮುಂದಿನ ಕಂತುಗಳಲ್ಲಿ ಹೋಗೋಣ. ನಮಸ್ಕಾರ.